ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ಈಗ ಸ್ಯಾಂಡಲ್ವುಡ್ನಲ್ಲಿ ನ್ಯೂಸು ಏನಪ್ಪ ಅಂದರೆ, ಮಾರ್ಚ್ 19ನೇ ತಾರೀಕು ಆ ಸಿನಿಮಾ ಬರ್ತಾ ಇದೆ ಈ ಯುಗಾದಿ ಹಬ್ಬಕ್ಕೆ ಅಂತ. ಇದೊಂದು ಸ್ಪೆಷಲ್ ಅಕೇಶನ್ ಬಿಕಾಸ್ ಅವರಿಬ್ಬರ ಜೋಡಿಯನ್ನು ಇಷ್ಟಪಡುವ ಅವರ ಅಭಿಮಾನಿಗಳ ಜೊತೆ ಒಂದು ಪ್ರೀತಿಯ ಮಾತುಕತೆಯ ಕಾರ್ಯಕ್ರಮ ಲವ್ ಮಾಕ್ಟೇಲ್ 3 ಫ್ಯಾನ್ಸ್ ಇಂಟ್ರಾಕ್ಷನ್ ಶೋ. ಇದು ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಆ ಸ್ಟಾರ್ ಕಪಲ್, ನಮ್ಮೆಲ್ಲರ ಐಬಾಲ್ ಕ್ಯಾಚ್ ಅವರನ್ನು ಈ ವೇದಿಕೆಗೆ ಬರಮಾಡ್ಕೊಳ್ಳೋಕ್ಕೆ ನಾನಂತೂ ಹೃದಯದಿಂದ ಬಹಳ ಇಷ್ಟಪಡ್ತೀನಿ. ಲೆಟ್ ಬಿ ವೆಲ್ಕಮ್. ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಲವ್ ಮಾಕ್ಟೇಲ್ 3ನ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನಾ ನಾಗರಾಜ್. ಲವ್ ಯು ಕ್ರಿಸ್ಮಿ, ನಮಗಿಷ್ಟ ನೀ. ಲವ್ ಯು ಕ್ರಿಸ್ಮಿ, ನಮ್ಮಲ್ಲಿ ನೀವು ನಿಮ್ಮಲ್ಲಿ ನಾವು, ಸುಮಧುರ ಈ ಸಂಗಮ. ಗೋ 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 ಗೋ. ವೆಲ್ಕಮ್. ಎಷ್ಟು ಸಿಂಕ್ ಆಗುತ್ತೆ ಅಂದರೆ, ಲವ್ ಮಾಕ್ಟೇಲ್ ಜನವರಿ 1ನೇ ತಿಂಗಳು ರಿಲೀಸ್ ಆಗುತ್ತೆ, ಲವ್ ಮಾಕ್ಟೇಲ್ 2 2ನೇ ತಿಂಗಳು ಫೆಬ್ರವರಿ ರಿಲೀಸ್ ಆಗುತ್ತೆ, ಲವ್ ಮಾಕ್ಟೇಲ್ 3 3ನೇ ತಿಂಗಳು ಮಾರ್ಚಲ್ಲಿ ರಿಲೀಸ್ ಆಗುತ್ತೆ. ಹೆಂಗ್ ಸಾಧ್ಯ ಇದು? ಕೋಇನ್ಸಿಡೆನ್ಸ್, ಪ್ಲಾನ್ ಮಾಡಿರ್ಲಿಲ್ಲ. ಏಪ್ರಿಲ್ 10 ಅನ್ಕೊಂಡಿದ್ವಿ, ಹೌದು, ಕರ್ಕೊಂಡ್ ಮಾರ್ಚ್ಗೆ. ಅಲ್ಲ, ಎಷ್ಟು ಚೆನ್ನಾಗಿ ನೋಡಿ. ಸಿಕ್ವಲಲ್ಲಿ 1 ಜನವರಿ ರಿಲೀಸ್ ಆಗುತ್ತೆ, 2 ಫೆಬ್ರವರಿ ರಿಲೀಸ್ ಆಗುತ್ತೆ, 3 ಮಾರ್ಚ್ಗೆ, ನೆಕ್ಸ್ಟ್ ಬಂದ್ರೆ ಅದು ಏಪ್ರಿಲ್ಗೆ. ಬಟ್ ಇದೇ ಕೊನೆ ಅಧ್ಯಾಯ ಅಂತ ಹೇಳ್ಬಿಟ್ಟಿದ್ವಿ. ಏಕೆ, ವೈ ಅನಿಸ್ತು ನಿಮ್ಮಿಬ್ಬರು ಲವ್ ಮುಗಿಬಾರ್ದು. ಯಾವಾಗಲೂ ಫ್ಯಾನ್ಸ್ ಯಾವಾಗಲೂ ನಿಮ್ಮನ್ನು ಇಷ್ಟಪಡ್ತಾರೆ, ಎಲ್ಲೋದ್ರೂ ಕೂಡ ಪ್ರೀತಿ ಮಾಡೋರು ಇದ್ದೇ ಇರ್ತಾರೆ. ಯಾಕೆ ಅನ್ಸುತ್ತೆ ಯಾವಾಗಲೂ? ಸುಮ್ಮನೆ ಕ್ವಶನ್ ಮಾಡ್ಕೊಂಡ್ರೆ ಮಿಲನ? ಗೊತ್ತಿಲ್ಲ, ಅವ್ರನ್ನ ಕೇಳ್ಬೇಕು ಅನ್ಸುತ್ತೆ. ಅಲ್ಲ, ಜನರಲಿ ಏನ್ ಅನ್ಸುತ್ತೆ ನಿಮ್ಗೆ, ಯಾಕೆ ನಾನು ಇಷ್ಟಪಡ್ತಾರೆ? ನನಗ್ ಬ್ಲೆಸ್ಡ್ ಅನ್ಸುತ್ತೆ. ಅದಕ್ಕೆ ಬಹುಶಃ ರೀಸನ್ ಹುಡ್ಕಕ್ಕಾಗಲ್ಲ. ಈಗ ನಮ್ಗೆ ಯಾರೋ ಒಬ್ರು ಇಷ್ಟ ಅಂತ ಅಂದ್ರೆ, ನನ್ ಕೇಳಿದ್ರೆ ನಿಮ್ಗೆ ಅವ್ರು ಯಾರು ಇಷ್ಟ ಅಂತ, ಏನಕ್ಕೆ ಇಷ್ಟ ಅಂತ ಬಹಳ ಫ್ಯಾಕ್ಟರ್ಸ್ ಅದ್ರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ನನ್ನನ್ನ ಬೇರೆಯವ್ರು ಏನಕ್ಕೆ ಇಷ್ಟಪಡ್ತಾರೆ ಅಂತ ಅಂದ್ರೆ, ಎಲ್ಲೋ ಒಂದ್ ಕಡೆ ನಾನ್ ಬ್ಲೆಸ್ಡ್ ಅಂತ ನಾನು ಅಲ್ಲಿಗೆ ಅದನ್ನ ಕನ್ಕ್ಲೂಷನ್ ಮಾಡ್ಕೊಳಕ್ ಇಷ್ಟಪಡ್ತೀನಿ. ಅಂದ್ರೆ ತುಂಬಾ ಅದನ್ನ ಅದಕ್ಕಿರ್ಬೋದು ಅಂತಂದ್ರೆ ತುಂಬಾ ಕ್ಯಾಲ್ಕುಲೇಟಿವ್ ಆಗೋಗುತ್ತೇನೋ. ಬಟ್ ಐ ಆಮ್ ಜಸ್ಟ್ ಬ್ಲೆಸ್ಡ್. ನಾನು ಎಲ್ಲೋ ಒಂದ್ ಕಡೆ ನಾನು ಕರೆಕ್ಟ್ ಆಗಿರೋ ಕೆಲಸ ಮಾಡಿದೀನೇನೋ. ಆನ್ ಸ್ಕ್ರೀನ್, ಆಫ್ ಸ್ಕ್ರೀನ್, ಎರಡು ಕಡೆ. ಓಕೆ, ನೈಸ್. ಬಟ್ ಒಬ್ರಿಗೊಬ್ರು ಇಬ್ರು ಕಾಂಪ್ಲಿಮೆಂಟ್ಸ್ ಕೊಟ್ಕೋತಿರ್ತೀರಾ ಯಾವಾಗ್ಲೂ? ಜಾಸ್ತಿ ಕ್ರಿಟಿಸೈಸ್ ಮಾಡ್ತಾ ಇರ್ತೀವಿ. ಅದೋಕೆ, ಗಂಡ ಹೆಂಡ್ತಿರೋ ಅಂದ್ಮೇಲೆ ಅದು ಮಾಮೂಲಿ ಇದ್ದೇ ಇರುತ್ತೆ. ಬಟ್ ಕಾಂಪ್ಲಿಮೆಂಟ್ಸ್ ಕೊಡೋದಿರುತ್ತಾ? ಕೃಷ್ಣ ಮಿಲನಾದ ಪ್ರತಿನಿತ್ಯದ ಕೆಲಸದಲ್ಲಿ ಕಾಂಪ್ಲಿಮೆಂಟ್ಸ್ ಕೊಡೋದು ಯಾವುದಕ್ಕೆ? ಅಯ್ಯೋ ಶಿವನೇ, ಎಷ್ಟು ಯೋಚನೆ ಮಾಡ್ತಿದ್ದಾರೆ ಗುರು, ನಮ್ ಗಂಡ ಯಾವ್ದು ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ ನನಗೆ ಅಂತ. ಕೃಷ್ಣ ಸ್ವಲ್ಪ ಕಾಂಪ್ಲಿಮೆಂಟ್ ಕೊಡೋದು ಕಮ್ಮಿ ಅನ್ಸುತ್ತೆ. ಆಮೇಲೆ ನಾನು ಅದಕ್ಕೆ ವೇಟ್, ಅಂದ್ರೆ ನಾನು ಅದಕ್ಕೆ ಅವಕಾಶನೇ ಕೊಡಲ್ಲ ಅನ್ಸುತ್ತೆ. ಅಂದ್ರೆ ಅವರೇ ಕೊಡ್ಕೊಂಡ್ಬಿಡ್ತಾರೆ ಫಸ್ಟ್. ನಾನು ಹೇಳಕ್ಕಿಂತ ಮುಂಚೆ ಅಂದ್ರೆ ಅವರೇ ಕಾಂಪ್ಲಿಮೆಂಟ್ ಕೊಡ್ಕೊಂಡ್ಬಿಡ್ತಾರೆ. ಏನೋ ರೆಡಿ ಆಗಿರ್ತೀನಿ, ನಾನು ರೆಡಿ ಆಗಿದ್ದೀನಿ, ಚೆನ್ನಾಗಿದ್ದೀನಲ್ವಾ, ಇಟ್ಸ್ ಗುಡ್ ಅಲ್ವಾ, ಓಕೆ. ತುಂಬಾ ಕ್ಯೂಟ್ ಆಗಿತ್ತು ಡ್ಯಾನ್ಸ್ ಪರಿದು. ಒಂದು ನೋಡ್ದೆ, ನೆನ್ನೆ ವಿಡಿಯೋ ಹಾಕಿದ್ದೀನಿ ನೀವು ಮಾಡಿದಾಗ ನಮಗೂ ಹಂಗೆ ಗೊತ್ತಿರ್ಲಿಲ್ಲ, ಮಾಡ್ತಾಳೆ ಅವಳು. ಓಕೆ. ಸೊ ಸರ್ ಕೇಳ್ತಾ ಇದ್ರು ಕಾಂಪ್ಲಿಮೆಂಟ್ಸ್ ಏನು ಕೊಡಲ್ವಾ ಸರ್ ನಿಮ್ಗೆ ಅಂತ. ಸೊ ಇವತ್ತು ಬೆಳಿಗ್ಗೆ ಏನ್ ಕಾಂಪ್ಲಿಮೆಂಟ್ಸ್ ಕೊಟ್ರು? ಅವಕಾಶ ಕೊಟ್ರ ನೀವು ಕಾಂಪ್ಲಿಮೆಂಟ್ಸ್ ಕೊಡಕ್ಕೆ? ಕೃಷ್ಣ ಅವ್ರಿಗೆ ನಾನು ಬಂದ್ ಕಾರ್ ಹತ್ತಿರೋದೇ ಗೊತ್ತಾಗಿಲ್ಲ, ನನ್ನ ನೋಡಿ ಕಾಂಪ್ಲಿಮೆಂಟ್ ಕೊಡೋದು ಸೆಕೆಂಡ್ರಿ. ತುಂಬಾ ತಲೆ ಓಡ್ತಾ ಇರತ್ತೆ ವಿಷಯಗಳು, ರಿಲೀಸ್ ಅಲ್ವಾ, ಆ ಟೆನ್ಷನ್ ಇರ್ತೀವಿ. ಸೊ ಏನ್ ಬಟ್ಟೆ ಹಾಕೊಂಡಿದ್ದಾರೆ, ಏನು ಹೆಂಗ್ ಕಾಣಿಸಿಲ್ಲ, ಆ ಕಡೆ ಗಮನ ಹೋಗಲ್ಲ. ಐ ಥಿಂಕ್ ಈಗ ಮೊನ್ನೆ ಯಾವುದೋ ಒಂದು ಮದುವೆ ಹೋಗಿದ್ವಿ, ಮಿಲನ ಏನೋ ರೆಡಿಯಾಗಿ ಎಲ್ಲ ಬಂದರು, ಅಲ್ಲೆಲ್ಲ ಆಯಿತು. ಅಂದರೆ ಮದುವೆನೂ ಆಗೋಯ್ತು. ಅಲ್ಲಿ ಮುಗಿಸ್ಕೊಂಡು ವಾಪಸ್ ಬರೋವಾಗ ಎಲ್ಲ ತುಂಬ ಜನ ಏನು ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಇವ್ರಿಗೆ ಹೇಳಿದ್ರಂತೆ. ಅಲ್ಲ, ಎಲ್ಲ ಹೇಳಿದ್ರು, ನೀವು ಒಂದು ಮಾತು ಹೇಳಿಲ್ವಲ್ಲ ಅಂತ. ನಾನು ಆ್ಯಕ್ಚುಲಿ ನೋಡಿದೆ, ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಅನಿಸ್ತು.
ನಾನು ಹೇಳಲಿಲ್ಲ ಅಷ್ಟೇ. Okay. ಮನ್ಸಲ್ಲಿ Sir, actually- ಸುಮ್ಮನಾಗ್ಬಿಟ್ಟೆ. ಎಲ್ಲಾರು ಹೇಳಿದ್ದಲ್ಲ ನಂಗೆ ಆಶ್ಚರ್ಯ ಆಗಿದ್ದು. ಯಾರ್ ಮದ್ವೆ ಅಂತ ನಾನು ಹೇಳಲ್ಲ, ಮದ್ವೆ ಗಂಡು ಸಮೇತ ಹೇಳಿದ್ರು. ನಾನ್ ಕೃಷ್ಣ ಅವ್ರಿಗೆ ಹೇಳಿದೆ. ಯಾರಲ್ಲ ದುಷ್ಯಂತ್ ಮದುವೆ. ಸುಮ್ಮನೆ ಅದೇ ನಾನು ಅದಕ್ಕೆ ಓಕೆ ದುಷ್ಯಂತ್ ಹೇಳಿದ್ರು ನಿಮ್ಗೆ ಚೆನ್ನಾಗಿ ಮ್ಯಾಮ್ ಏನ್ ನೀವು ಇಷ್ಟು ಸಖತ್ತಾಗಿ ರೆಡಿಯಾಗಿ ಬಂದಿದ್ದೀರಾ, ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂದ್ರು. ನಾನು ಊಟ ಆದ್ಮೇಲೆ ಹೋಗ್ಬೇಕಾದ್ರೆ ಆಕ್ಚುಲಿ ದುಷ್ಯಂತ ಮದ್ವೆ ಗಂಡು ಆಕ್ಚುಲಿ ಇಸ್ ವೆರಿ ಬಿಸಿ ಪಾಪ. ದುಷ್ಯಂತ ಕಾಂಪ್ಲಿಮೆಂಟ್ ಮಾಡಕ್ಕೆ ಟೈಮ್ ಇತ್ತು. ಕೃಷ್ಣ ನಾನು ಅಲ್ಲಿವರೆಗೂ ನಾನು ಯೋಚನೆ ಮಾಡಿಲ್ಲ ಕೃಷ್ಣ ಯಾಕೆ ಕಾಂಪ್ಲಿಮೆಂಟ್ ಮಾಡಿಲ್ಲ. ನಾನು ಆಕ್ಚುಲಿ ಹೇಳಿದ್ನಲ್ಲ, ನಾನು ವ್ಯಾಲಿಡೇಷನ್ ವೆಯ್ಟ್ ಮಾಡಲ್ಲ. ನನಗೆ ನಾನು ಚೆನ್ನಾಗಿದ್ದೀನಿ ಅನ್ಸ್ತಿದ್ಯಾ, ಓಕೆ ಪರ್ಫೆಕ್ಟ್ ಲೆಟ್ಸ್ ಗೋ ಅಂತ ಆ ಥರ ಮೈಂಡ್ ಸೆಟ್ ನಂಗೆ. ಅವಾಗ ಹೇಳಿದೆ ಕೃಷ್ಣ ಅವ್ರಿಗೆ, ಆಕ್ಚುಲಿ ಎಲ್ಲರೂ ಕಾಂಪ್ಲಿಮೆಂಟ್ ಮಾಡಿದ್ರು, ನೀವು ಅವ್ರ ಮೈಂಡಲ್ಲೇ ಕಾಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ. ದುಷ್ಯಂತ್ ಇನ್ನೊಂದು ಚೆನ್ನಾಗಂತ, ಏನು ಮೇಡಮ್ ಎಷ್ಟು ಚೆನ್ನಾಗಿ ರೆಡಿ ಬಂದಿದ್ದೀರಾ, ನೀನು ಎಷ್ಟು ಸಿಂಪಲ್ ಬಂದ್ಬಿಟ್ಟಿದ್ದೀರಾ ಗುರು, ನಿನ್ ಬರೋ ಮದುವೆ ಗುರು, ನೀ ರೆಡಿ ಆಗಿ ಇಬ್ರು ಹತ್ರ ಈಡು ಜೋಡು ತರ ಅಂದ್ರೆ ಅನ್ಕೊಂಡ್ಬಿಟ್ಟಿದಾರಲ್ಲ, ಯು ಡೋಂಟ್ ಎಕ್ಸ್ಪೆಕ್ಟ್ ಅದು ನಮ್ಗೆ ಹೋಗ್ಬೇಕು. ಎಷ್ಟೋ ಸರಿ ಮನೆಗಳು ಜಗಳ ಆಗ್ಬಿಡ್ತಾವೆ, ಅದಕ್ಕೆಲ್ಲ ವಾರ್ಗಳು ನಡೆದೋಗ್ಬಿಡ್ತವೆ. ಬಟ್ ನಿಮ್ಮನೇಲಿ ಆ ಥರದ್ದು ಏನು ಇಲ್ವೇ ಇಲ್ಲ ಅಂತ ಅಂದ್ರೆ ಗೊತ್ತು. ನಾನು ಅದೇನು ತುಂಬಾ ಹೇಳ್ಕೊಳಲ್ಲ ಅಥವಾ ಹೇಳಲ್ಲ, ಆ ಥರದ್ದೆಲ್ಲ ಗೊತ್ತು. ಇಂಟ್ರೋವರ್ಟಾ ಹಂಗಂತಲ್ಲ, ಅಂದ್ರೆ ತಲೆ ಎಲ್ಲೆಲ್ಲ ಓಡ್ತಾ ಇರುತ್ತಲ್ಲ ಆ ಟೈಮಲ್ಲಿ. ಯಾವುದೋ ಅನ್ಎಕ್ಸ್ಪೆಕ್ಟೆಡ್ ಟೈಮಲ್ಲಿ ಕಾಂಪ್ಲಿಮೆಂಟ್ ಮಾಡ್ತಾರೆ ಅಂದ್ರೆ ಹೌದು, ಅಂದ್ರೆ ನನಗೂ ಹಾಗೆ ಆಗುತ್ತೆ. ಹೌದು, ನಾನೇ ಹೋಗಿ ಕೇಳ್ಬೇಕು ಹೇಗ್ ಕಾಣ್ತಾ ಇದ್ದೀನಿ ಅಂತ. ಚೆನ್ನಾಗಿ ಕಾಣ್ತಿದ್ಯಾ ಅಷ್ಟೇ. ಎಲ್ಲ ಹುಡುಗಿರ್ ಪ್ರಾಬ್ಲಮ್ ಅನ್ಸುತ್ತೆ. ಅದೇ ಅಂದ್ರೆ ಹುಡುಗರದ್ದು ಏನಾಗಿರುತ್ತೆ ಅಂದ್ರೆ ಬೇರೆ ಬೇರೆ ಟೆನ್ಷನ್ಗಳು ಇರ್ತೀವಿ. ಇವತ್ತು ನೋಡಿರ್ತೀವಿ, ಒಂದು ವಾರ ಆದ್ಮೇಲೆ ಅದೇ ಫೋಟೋ ಆಕ್ಚುಲಿ ಚೆನ್ನಾಗಿ ಡ್ರೆಸ್ ಆಗಿದೆಯಲ್ಲ ಅಂತ ಅವಾಗ ಅನ್ಸಿರುತ್ತೆ. ಅವಾಗ ಅಂದ್ರೆ ಬಹುಶಃ ಗಂಡ್ಮಕ್ಳಿಗೆ ಮೈಂಡ್ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ ಅನ್ಸುತ್ತೆ. ಅಂದ್ರೆ ಇನ್ ದ ಸೆನ್ಸ್ ಕೆಲ್ಸನೋ ಮತ್ತೊಂದು ಇನ್ನೊಂದು ಅಂದ್ರೆ ಓಕೆ ಇವಳು ಚೆನ್ನಾಗಿದ್ದಾಳೆ ಅಂತಾನೆ ಮದುವೆ ಆಗಿದ್ದೀನಲ್ಲ, ಚೆನ್ನಾಗಿದ್ದಾಳೆ ಬಿಡು ಅಂತ ಅಲ್ವಾ? ಹೌದು. ಆಮೇಲೆ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳೋದೇನಿದೆ? ಓ ಹಂಗೆ ಇಲ್ಲ, ಬೆಳಗ್ಗೆ ಎದ್ದಾಗ matters. ಬೆಳಗ್ಗೆ ಎದ್ದು ಮುಖನ ತೊಳೆದು ಅಲ್ಲುಜ್ಜರೋವೆ ಚೆನ್ನಾಗಿ ಕಾಣಿಸ್ತಿರೋಳು. ಓಕೆ ಮೇಕಪ್ ಮಾಡ್ಕೊಂಡು ನಾನು ಯಾವಾಗ ಕೇಳಿ ಮೇಕಪ್ ಏನಾರು ಮಾಡ್ಕೊಳ್ಳೋ ಹೇಳ್ತೀನಿ, ಏನಕ್ಕೆ ಮೇಕಪ್ ಮಾಡ್ಕೊಂಡು ಚೆನ್ನಾಗಿದೆಯಲ್ಲ ಅಂತ ಕೇಳ್ತಿರ್ತೀನಿ. ಕೇಳಿ ಯಾವಾಗ್ಲೂ ಹೇಳ್ತೀನಿ. ಬಟ್ ಈಗ ಮೇಕಪ್ ಮಾಡ್ಕೊಂಡಿದ್ದೀರಾ ಲೈಟ್ ಆಗಿ ಲೈಕ್ ಆಗಿ ನೋಡಿ, ಯಾರಿಗೆ ಚಪ್ಪಾಳೆ, ಯಾರಿಗೆ ಕರೆಕ್ಟ್ ಅಲ್ಲ? ಯಾರಿಗೆ ಚಪ್ಪಾಳೆ, ಯಾರಿಗೆ? ಓಕೆ, ಕೃಷ್ಣ ಅವ್ರಿಗೆ ಚಪ್ಪಾಳೆ ಎಷ್ಟು ಜನ? ಮೇಲಿನವ್ರಿಗೆ ಚಪ್ಪಾಳೆ ಎಷ್ಟು ಜನ? ಓ ಈಕ್ವಲ್ ಇದೆ 50. ಸರ್ ನನಗೆ ಚಪ್ಪಾಳೆ ಬಂದಿದ್ದು ಅವ್ರ ಮೇಕಪ್ ಹಾಕೋಬೇಡ ಅಂದ್ರು ಹಾಕೋತೀನಲ್ಲ ಅದಕ್ಕೆ. ಬಟ್ ಅಟ್ಲೀಸ್ಟ್ ಈ ಕಡೆಯಿಂದ ಬರ್ದಿದ್ರೆ ನೀವು ಹೇಳಿದ್ದುಂಟಾ ಕೃಷ್ಣ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ? ಸರ್ ನಾನು ಪ್ರತಿ ಸರಿ ವ್ಯಾಲಿಡೇಟ್ ಮಾಡ್ತೀನಿ ಸರ್. ಫರ್ಗೆಟ್ ಆಚೆ ಹೋಗೋದು ಇಂಟರ್ವ್ಯೂಗೆ ಹೋಗೋದಲ್ಲ, ಮತ್ತೆ ಜಿಮ್ಗೆ ಹೋಗ್ಬೇಕಾದ್ರೂ ಹೇಳ್ತೀನಿ ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ. ಬೆಳಗ್ಗೆ ನಾಯಿ ಮರಿ ವಾಕಿಂಗ್ ಕರ್ಕೊಂಡು ಹೋದ್ರು ಇದಕ್ಕೆ ಈ ಬಟ್ಟೆ ಹಾಕೊಂಡಿದ್ದೀರಾ, ಆ ಬಟ್ಟೆ ನನ್ನ ಇಲ್ಲಿ ಯಾರು ನೋಡ್ತಾರೆ? ಅವ್ನು ಹೋಗಿ ಸುಸು ಮಾಡಿಸ್ಕೊಂಬರೋದು. ಸರ್ ಹೆಣ್ಮಕ್ಳಿಗೆ ಜೀನ್ಸ್ ಅಲ್ಲಿ ಇರುತ್ತೆ ಸರ್, ಕರೆಕ್ಟಾ? ಸೊ ಪ್ರತಿಯೊಂದನ್ನು ಪಿಕ್ ಅಂಡ್ ಚೂಸ್, ಎಕ್ಸ್ಪೆಕ್ಟೇಷನ್ಸ್ ಇವೆಲ್ಲ ಜೀನ್ಸ್ ಅಲ್ಲಿ ಇದ್ದೇ ಇರುತ್ತೆ. ಬಟ್ ಯು ಡೋಂಟ್ ಗೆಟ್ ಹರ್ಟ್ ಅಲ್ವಾ? ಏನಾದ್ರು ಆ ಥರ ಬೇಜಾರು ಅದೆಲ್ಲ ಇಲ್ಲ ಸರ್. ನೋಡು, ಯಾಕೆ ಇವರಿಬ್ರು ಜೋಡಿ ನಮ್ಗೆ ಇಷ್ಟ ಆಗ್ತಾರೆ ಅಂದ್ರೆ ಈ ಎಲ್ಲ ಕಾರಣಗಳಿಗೆ. ಈ ಥರದ ಗಂಡ ಹೆಂಡ್ತಿರು ಇರ್ಬೋದಾ, ಈ ಥರದ ನಟ ನಟಿಯರು ಇರ್ಬೋದಾ ಅಂತ ತುಂಬಾ ಅನ್ಸುತ್ತೆ. ಬಟ್ ನನಗನ್ಸೋದು ಕನ್ನಡ ಸಿನಿಮಾ ಜಗತ್ತಿಗೆ 93 ವರ್ಷ ಆಗಿದೆ. ಈ 93 ವರ್ಷದಲ್ಲಿ ನಾವು ತುಂಬಾ ಜನ ಸ್ಟಾರ್ ಸೆಲೆಬ್ರಿಟಿ ಕಪಲ್ಸ್ಗಳನ್ನ ನೋಡಿದ್ದೀವಿ ನಾವು ಯಾವಾಗಲೂ ಕೂಡ, ಕರೆಕ್ಟ್ ಅಲ್ವಾ? ಆದರೆ ಈ ಸ್ಟಾರ್ ಕಪಲ್ಸ್ಗಳಲ್ಲಿ ನಟ ಆಗಿ, ನಟಿಯರಾಗಿ, ಅವರಿಬ್ರು ಟೆಕ್ನಿಕಲಿ ಎಕ್ಸ್ಪರ್ಟೈಸ್ ಆಗಿ, ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ ಇವತ್ತಿಗೂ ಆಕ್ಟಿವ್ ಇರುವ ಒಂದು ಸ್ಟಾರ್ ಕಪಲ್ ಇದ್ರೆ ಅದು ಮಿಲನ ಮತ್ತು ಕೃಷ್ಣ ಕ್ರಿಸ್ಮಿ. ಈ ಹೊಸ ವರ್ಷ ಅಂದ್ರೆ ಯುಗಾದಿ ಹಬ್ಬ. ಈ ಯುಗಾದಿ ಹಬ್ಬಕ್ಕೆ ಕಾಕತಾಳೀಯವಾಗಿ ಎಷ್ಟೋ ಸರಿ ಹೆಂಗ ಅನ್ಸ್ಬಿಡುತ್ತಲ್ಲ, ಅಣ್ಣವ್ರ ಹಾಡು ನಾವು ನೆನೆಸಿದಂತೆ ಬಾಳಲೇನು ನಡೆಯದು, ಅದೆಲ್ಲೋ ಏಪ್ರಿಲ್ ಬರ್ಬೇಕಾಗಿತ್ತು ಸಿನಿಮಾ. ಹಿಂಗ್ ಚೇಂಜ್ ಆಗುತ್ತೆ, ತಕ್ಷಣ ಆ ಜಾಗಕ್ಕೆ ನೀವಿಬ್ರು ಎಂಟ್ರಿ ಕೊಡ್ತೀರಿ. ಅದೊಂಥರ ಬ್ಲೆಸ್ಸಿಂಗ್ ನನ್ನ ಪ್ರಕಾರ. ಮಾರ್ಚ್ 19 ಜಗತ್ತಿನಾದ್ಯಂತ ಲವ್ ಮಾಕ್ಟೈಲ್ 3 ರಿಲೀಸ್ ಆಗ್ತಾ ಇದೆ. ಏನೋ ಈ ಸೀಕ್ವಲ್ಗಳು ಯಾವಾಗಲೂ ಈಸಿ ಅಲ್ಲ, ಯಾವಾಗಲೂ ಈಸಿ ಅಲ್ಲ. ಬಟ್ ನಿಮ್ಮಿಬ್ಬರ ತಲೆಯಲ್ಲಿ ಏನು ಓಡ್ತಾ ಇತ್ತು? 1, 2, 3 ಬ್ಲಾಕ್ ಬಸ್ಟರ್ನೇ ಕೊಟ್ಟು ಈಗ 3ಗೆ ಬಂದಿದ್ದೀರ. ನಿಮ್ಮಿಬ್ಬರ ತಲೆಯಲ್ಲಿ ಏನಿದೆ ಈಗ? ಅಂದ್ರೆ ಭಯ ಇಲ್ಲ, ಏನಾಗುತ್ತೆ ಅನ್ನೋದು ಭಯ ಇಲ್ಲ. ತುಂಬಾ ಎಕ್ಸೈಟ್ಮೆಂಟ್ ಇದೆ ಇಬ್ರಿಗೂ. ಓಕೆ, ಯಾಕಂದ್ರೆ ನಾವು ಪ್ರಾಡಕ್ಟ್ ನೋಡಿದೀವಿ, ನಮ್ಗೆ ಗೊತ್ತು ಏನು ಕೊಡ್ತಾ ಇದೀವಿ ಅಂತ. ಸೊ ಜನ ಅದನ್ನ ಎಷ್ಟು ಎಂಜಾಯ್ ಮಾಡ್ತಾರೆ, ಹೆಂಗ್ ರಿಯಾಕ್ಟ್ ಮಾಡ್ತಾರೆ. ಓಕೆ, ಯಾಕಂದ್ರೆ ಇವಾಗ ಪಾರ್ಟ್ 2 ಕೂಡ ಜನ ಥಿಯೇಟರ್ ಕೂತಾಗ ನಾವು ಪ್ರೀಮಿಯರ್ ಶೋಸ್ ಎಲ್ಲ ನೋಡಿದಾಗ ಅಂದ್ರೆ ನಾವು ಕೊಡ್ತಿದ್ದಂಥ ಟ್ವಿಸ್ಟ್ಗಳು, ಸಿಹಿ ಅನ್ನೋ ಕ್ಯಾರೆಕ್ಟರ್ ಎಲ್ಲೋ ಇರುತ್ತೆ, ಸಡನ್ನಾಗೆ ಚೈಲ್ಡ್ ಹೋಗೋ ಕಡೆ ಅಂತ ಹೇಳಿದಳು ಅವಳು ಹೀರೋಯಿನ್ ಆಗಿ ಬರ್ತಾಳೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ನಿಧಿಮಾ ಇಂಟ್ರೋಲ್ ಬ್ಲಾಕ್ ಅಲ್ಲಿ ಬರ್ತಾಳೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಸೊ ಅದನ್ನ ಥಿಯೇಟರ್ ಅವ್ರು ತಗೊಂಡಿದ್ದಂಥ ರೀತಿ, ಮಿಲನ ಬರ್ತಿದ್ದಂಗೆ ಫುಲ್ ಸರ್ಪ್ರೈಸ್ ಆಗ್ಬಿಟ್ಟು ವಿಷಲ್ಗಳು ಹೆಂಗ್ ಬೀಳ್ತಿತ್ತು ಗೊತ್ತಾ?
ಥಿಯೇಟ್ರಲ್ಲಿ. ಐ ಥಿಂಕ್ ಅವೆಲ್ಲ ಮ್ಯಾಜಿಕ್ ಮೂಮೆಂಟ್ಸ್ಗಳು. ಈ ಸರಿನೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಯಾವ ಹೋಲ್ಡಿಂಗ್ಸ್ ನೋಡು ಅಲ್ಲಿ ಮಿಲನ ಕಾಣಿಸಲ್ಲ, ಬಿಕಾಸ್ ಅಪ್ಪ ಮಗಳು ಕ್ಯಾರೆಕ್ಟರ್ ಮಾತ್ರ ಎಲ್ಲ ಕಡೆ. ಈ ಐಟರ್ನ್ ಬರ್ಬೇಕಾದ್ರೂ ಅದೇ ಫೀಲು, ಮಿಲನ ಎಲ್ಲಿ? ಇಲ್ಲಿ ಮಿಲನ ಇದಾರ ಇಲ್ವಾ? ಸರ್ ನನಗೆ ಆಕ್ಚುಲಿ ಪೂರ್ತಿ ಫಿಲ್ಮ್ ಇದೀನಿ ಅನ್ಸುತ್ತೆ. ಅಂದ್ರೆ ಬರೆಯೋದ್ರಿಂದ ಹಿಡ್ದು ಕಾಸ್ಟಿಂಗ್ ಇಂದ ಹಿಡ್ದು ಅಂದ್ರೆ ಆಕ್ಟರ್ಸ್ ನ ತಪ್ಪು ಕೇಳಿದ್ರಿ. ನಿಧಿಮಾ ಎಲ್ಲಿ ಅಲ್ಲಿ? ನಿಧಿಮಾ ಎಲ್ಲಿ? ಕರೆಕ್ಟ್. ಈಗ ಹೇಳು. ಡೈರೆಕ್ಟರ್ ಹೇಳ್ಕೊಟ್ರು, ಹೇಳ್ತಾ ಇದೀನಿ ನಿಧಿಮಾ ಎಲ್ಲಿ. ಅಲ್ಲ, ಡೈರೆಕ್ಟರ್ ತುಂಬಾ ರಿಸ್ಕ್ ತಗೊಂತ ಇದಾರೆ, ಹೇಳಲೇಬಾರ್ದು ಅಂತ ನಂಗೆ ರೂಲ್ಸ್ ಇದೆ. ಈಗ ಅವರೇ ಎಲ್ಲಿ ಅಂದ್ರೆ ನನಗೆ ಪರ್ಮಿಷನ್ ಇದ್ರೆ ನಾನು ಹೇಳ್ಬಿಡ್ತೀನಿ. ಪರ್ಮಿಷನ್ ಇಲ್ಲ, ಬುದ್ಧಿವಂತಿಕೆ ಎಷ್ಟಿದೆ ಅಂತ ನೋಡೋಣ ಅಂತ ನೀವು. ವಾವ್, ನೈಸ್. ಸರ್ ನಿಧಿಮಾ ಎಲ್ಲರ ಮನಸ್ಸಲ್ಲಿ. ಅಷ್ಟಿಲ್ದೆ ಅವರಿಬ್ರು ಲವ್ ಯು ಚಿನ್ನ, ನಮಗಿಷ್ಟ ನೀ, ಲವ್ ಯು ಕಂದ, ಒರಿಜಿನಲ್ ಅದು. ಲವ್ ಯು ಕಂದ, ಲವ್ ಯು ಚಿನ್ನ ಅವ್ರಿಬ್ರದೇ ತಾನೆ. ಬಟ್ ಆ ಸಿನಿಮಾದಲ್ಲಿ ಜಾಡ್ಸ್ ಓದಿಯೋದು ಇದೆ, ಅದು ಬೇರೆ ವಿಚಾರ. ಎವರ್ ಟ್ರೈಡ್ ಆ ಥರದ್ದೆಲ್ಲ? ಹೊಡೆದಿದ್ದಾರೆ. ಅಲ್ಲ, ಹೊಡೆದಿರೋದಲ್ಲ, ಮಾಡಿದ್ದಾರೆ, ಅದು ಮಾಡಿದ್ದಾರೆ. ಸುಳ್ಳು. ಇಲ್ಲ ಇಲ್ಲ ಇಲ್ಲ, ಯಾವಾಗ? ಮಿಲನ ಮೇಲೆ ಮಾಡಿದ್ದಾರೆ. ಸುಳ್ಳು ಅನ್ಬೇಡ. ಮೋಸ್ಟ್ಲಿ ನಿದ್ದಲ್ಲಿ ಇರ್ಬೇಕು ಸರ್, ನಂಗೆ ಗೊತ್ತಿಲ್ದರೆ ಇರ್ಬೇಕಾದ್ರೆ. ಮಂಚದಿಂದ ಬಿದ್ದಿರೋದು, ಒದ್ದಿರೋದು ಆ ಲೆವೆಲ್ ಇಲ್ಲ ಅಂದ್ರೆ ಏಟ್ ಆಗಿದೆ. ಬಟ್ ಬಿಳಬಟ್ಟಿಗೆಲ್ಲ ಇರ್ಬೋದು. ಒಂದು, ಈಗ ಮಕ್ಳನ್ನ ಮಲಗ್ಸೋದ್ ಕಷ್ಟ ಅಂತ ಎಲ್ರಿಗೂ ಗೊತ್ತು ರೀಸೆಂಟ್ ಆಗಿ. ಕರೆಕ್ಟ್. ಈಗ ಪರಿ ಅವಾಗ ತಾನೇ ನಿದ್ದೆ, ಅವಳಿಗೆ ಫಸ್ಟ್ ಆಫ್ ಆಲ್ ಮಲಗ್ಸೋದೇ ಕಷ್ಟ, ಮಲಗ್ಬಿಟ್ಟಿರ್ತಾಳೆ. ಇವ್ ಜೋರ ಈಗ ಏನೋ ಒಂಚೂರು ಗಂಟ್ಲು ಗಿಟ್ಲ ಈಗ ಕೆಮ್ಗಿಮ್ ಬಂದರೆ ರಾತ್ರಿ ಏನ್ ಮಾಡಕ್ಕಾಗುತ್ತೆ? ನಾನು ಒಂದು 5 ಸತಿ ಎದ್ದೋಗಿ ಹೊರಗಡೆಲ್ಲ ಕೆಮ್ಮು ಬಂದಿದ್ದೀನಿ, ಹಂಗಾದಾಗ ಅಪಾರ ನೋಡ್ಬಿಟ್ಟಿರ್ತಾಳೆ. ಯಾರಿಗೆ ಅನಿಸ್ತಿರುತ್ತೆ ಗುರು ಮಗಳಿಗೋಸ್ಕರ ನಾನ್ ಜಾಸ್ತಿ ಸಾಕ್ರಿಫೈಸ್ ಮಾಡ್ತಾ ಇದೀನಿ? 100% ಅವ್ರೆ, ನಾನು ಅದ್ರ ಕ್ರೆಡಿಟೇ ತಗೊಳಲ್ಲ. ಓಕೆ. ಆಮೇಲೆ ಒಂದು ತಾಯಿ ಏನು ಸ್ಯಾಕ್ರಿಫೈಸ್ ಮಾಡ್ತಾರೆ, ಏನು ಡೆಡಿಕೇಟ್ ಮಾಡ್ತಾರೆ, ಅದು ಒಬ್ಬ ತಂದೆಯಾಗಿ ಚಾನ್ಸ್ ಇಲ್ಲ ಮಾಡೋದಕ್ಕೆ. ನೈಸ್. ಯಾಕಂದ್ರೆ ಆ ಶಕ್ತಿ ನಮ್ಮಲ್ಲಿ ಇರೋದು ಇಲ್ಲ, ಆ ಪೇಷನ್ಸ್ ಇರಲ್ಲ. ಐ ಥಿಂಕ್ ಅದು ಗಾಡ್ಸ್ ಕ್ರಿಯೇಚರ್. ಕೃಷ್ಣ ಕಾಂಪ್ಲಿಮೆಂಟ್ ಕೊಡ್ತಿರ್ಬೋದು, ಆದ್ರೆ ಇದನ್ನೆಲ್ಲ ಹೇಳ್ಬಿಟ್ಟು ಇನ್ನೊಂದು ಎಸ್ಕೇಪ್ ಆಗ್ಬಿಡೋಣ ಅಂತ. ನೋಡಿ, ಅದಕ್ಕೆ ನಮಗೆ ಹಲವಾರು ರೀಸನ್ಗಳು. ಓಕೆ, ಸಿಂಪಲ್. ಇವತ್ತಿನ ಇಂಟ್ರಾಕ್ಷನ್ಗೆ ಹೋಗ್ತಿದ್ದೀನಿ ನಾನು. ಎನಿಬಡಿ ನಿಮ್ಮ ಹತ್ರ ಮೈಕ್ ಬರುತ್ತೆ, ನೀವು ಕೇಳಿ. ಅವ್ರಿಗೆ ನಿಮ್ಮ ಮಾತು, ನಿಮ್ಮ ಪ್ರಶ್ನೆ ಇಷ್ಟ ಆದರೆ ಇಮಿಡಿಯೇಟ್ ಆಗಿ ಒಂದು ಸ್ಮಾಲ್ ಗಿಫ್ಟ್ ನಿಮ್ಗೆ ಹ್ಯಾಂಡ್ ಓವರ್ ಆಗುತ್ತೆ. ಅವರಿಬ್ಬರ ಆಟೋಗ್ರಾಫ್ ಹಾಕಿರುವ ಗಿಫ್ಟ್ ಹ್ಯಾಂಡ್ ಓವರ್ ಆಗುತ್ತೆ. ಇಲ್ಲೇ ಆಟೋಗ್ರಾಫ್ ಹಾಕಿ ನಿಮ್ಗೆ ಕೊಡಿಸ್ತೀನಿ ನಾನು. ಕಮ್ ಆನ್, ರೆಡಿ, ಲೆಟ್ಸ್ ಗೋ. ನಿಮ್ಮ ಹೆಸರು ಮತ್ತು ನಿಮ್ಮ ಕ್ವಶನ್. ನನ್ನ ಹೆಸರು ಶ್ರುತಿ ಅಂತ ಹೇಳಿ, ದ ವರ್ಲ್ಡ್ ಆಫ್ ಫೇಮಸ್ ಮ್ಯಾಂಗೋಸ್ ಅಂತ ಹೆಸರು ಪಟ್ಟಿರೋ ಶ್ರೀನಿವಾಸ್ಪುರದಿಂದ ಬಂದಿದ್ದೆ. 3 hours ಜರ್ನಿ ಮಾಡ್ಕೊಂಡು ನಿಮ್ಗೆ ಮೀಟ್ ಮಾಡೋಕ್ಕೆ. ಸೊ ನನ್ನ ಕ್ವೆಶನ್ ಬಂದು, ಡಾಟರ್ ಮತ್ತು ಫಾದರ್ ಬಾಂಡಿಂಗ್ ನೀವು ಇಲ್ಲಿ ತೋರಿಸ್ತಿದ್ದೀರಾ. ಸೊ ವೆನ್ ಪರಿ ವಾಸ್ ಬಾರ್ನ್, ಹೌ ವಾಸ್ ದ ರಿಯಾಕ್ಷನ್ ಆಫ್ ಕೃಷ್ಣ ಸರ್? ನನಗೆ ಆ್ಯಕ್ಚುಲಿ ಪಾಪು ನನ್ನ ಕೈ ಕೊಟ್ರಲ್ಲ, ಅವಾಗ ಅದು ನೋಡಬೇಕು ಅಂತ ಅನ್ನಿಸ್ಲಿಲ್ಲ ನನಗೆ, ಟು ಬಿ ವೆರಿ ಫ್ರ್ಯಾಂಕ್. ಯಾಕೆಂದರೆ ಅದಕ್ಕೂ ಮುಂಚೆ ಆದಂಥ ಒಂದಷ್ಟು ವಿಷಯಗಳು, ಈಗ ಡೆಲಿವರಿ ವಾರ್ಡ್ ಒಳಗಡೆ ಮಿಲನ ಪಡ್ತಿದ್ದಂಥ ಸಫರಿಂಗ್ಸು ಅವೆಲ್ಲ ನೋಡಿ ನನಗೆ, ನಾನು ಹತ್ಬಿಟ್ಟೆ ಸರ್. ಆ್ಯಕ್ಚುಲಿ ಫುಲ್ ಹತ್ಬಿಟ್ಟೆ ಜೋರಾಗಿ, ನಂಗೆ ತಡ್ಕೊಳಕ್ಕಾಗಲಿಲ್ಲ. ಹತ್ಬಿಟ್ಟು ಬಂದ್ಬಿಟ್ಟೆ, ನನಗೆ ಅಳು ತಡೆಯೋಕ್ಕಾಗಲಿಲ್ಲ. ಅದಾದಮೇಲೆ ಏನದು ನಾರ್ಮಲ್ ಡೆಲಿವರಿ ಏನೋ ಟ್ರೈ ಮಾಡಿದ್ರು, ಅದೇನೋ ಒಂಚೂರು ಕಾಂಪ್ಲಿಕೇಶನ್ ಆಯಿತು. ದೆನ್ ಇಮಿಡಿಯೇಟ್ C-sectionಗೆ ಕರ್ಕೊಂಡೋಗಿ ಐ ಥಿಂಕ್ ವಿತಿನ್ 10 minutes 15 minutes ಪಾಪ ತನ್ನ ಕೈ ಕೊಟ್ಬಿಟ್ರು. ಬಟ್ ಆ ಮೂಮೆಂಟಲ್ಲಿ ಮಿಲನ ಸಫರ್ ಮಾಡ್ತಿದ್ದಲ್ಲ ನೋಡಿ, ಆ್ಯಕ್ಚುಲಿ ಪಾಪ ನೋಡಲೂ ಇಲ್ಲ. ಆ್ಯಕ್ಚುಲಿ ಮಿಲನ ಹೆಂಗಿದಲ್ಲ ಅಂತ ಆ ಕಡೆ ಹೋಗ್ಬಿಟ್ಟಿದ್ದೆ ನಾನು. ಬಟ್ ಟೆಲ್ ಮೀ, ಅಲ್ಲೊಂದು ಪ್ರೊಸೀಜರ್ ಇದೆ. C-section ಮಾಡೋಕ್ಕೆ ಮುಂಚೆ ಸೈನ್ ಹಾಕಬೇಕು. ಏನು ತಲೆಯಲ್ಲಿ ಓಡ್ತಾ ಇತ್ತು? ಅಲ್ಲ, ನಾ ಫಸ್ಟು ಮಾಡ್ಬಿಡಿ, ಬೇಡ ನಾರ್ಮಲ್, ಫಸ್ಟ್ C-section ಮಾಡ್ಬಿಡಿ. ಯಾಕಂದ್ರೆ ಲೇಬರ್ ಪೇನ್ ನೋಡಿ, ಲೇಬರ್ ಪೇನ್, ಅಯ್ಯೋ. ಅಂದ್ರೆ ನನ್ನ 38 hours ಇತ್ತು ಸರ್ ಲೇಬರ್ ಪೇನ್ ಸ್ಟಾರ್ಟ್ ಆಗಿ. ಸೊ ಹಂಗೆ ಅನಿಸ್ತು. ಆಮೇಲೆ ಮೇ ಬಿ ಅದಾಗಿ 2-3 hours ಇವಳು ಆರಾಮಾದ್ಲು. ಆಮೇಲೆ ಆಟಾಡ್ಸಕ್ಕೆ ಸ್ಟಾರ್ಟ್ ಮಾಡಿ. ಫಸ್ಟಲ್ಲಿ ಹೇಳಿದ್ರು ಮಿಲ್ನಾ ನಾಗರಾಜ್ ಯಾಕೆ ಜನರು ಇಷ್ಟಪಡ್ತಾರೆ ಅಂತ. ನಾನು ಹೇಳ್ತೀನಿ, ಯಾಕೆಂದರೆ ಅವರು ಆಫ್ ಸ್ಕ್ರೀನು ಆನ್ ಸ್ಕ್ರೀನ್ ಎರಡೂ ಸೇಮ್ ಇದ್ದಾರೆ. ಅಂದರೆ ಏನು ಅವ್ರಿಗೊಂದು ಆ ಥರ ಮಾತಾಡ್ದಿರಾ, ಶಿ ಟಾಕ್ಸ್ ವಿತ್ ಮೈ ಹಾರ್ಟ್, ವಿತ್ ಹರ್ ಹಾರ್ಟ್. ಸೊ ಅದಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಹೌ ಎಕ್ಸೈಟೆಡ್ ಲವ್ ಮಾರ್ಕ್ 3 ನಿಮಗೆ? We are so much excited because like it's father and daughter bond ತೋರಿಸ್ತಿದ್ದಾರೆ. Okay. So we'll surely visit. ಅದಕ್ಕೆ ನಾವು 3 hours almost 6ಗೆ ಬಿಟ್ಟಿದ್ದೀವಿ ನಮ್ಮ ಮನೆ.
ಸೊ ಕರೆಕ್ಟ್ ಎಕ್ಸಾಕ್ಟ್ 9ಗೆ ಇಲ್ಲಿ ಬಂದಿದೀವಿ ನಮ್ಮ ಅತ್ತೆ ಇವರು Okay, ಅವ್ರನ್ನ ಕರ್ಕೊಂಡು ಬಂದಿದೀವಿ. ನೈಸ್. ಅತ್ತೆ ಸೊಸೆ ಇಬ್ರು ಬಂದಿದ್ದಾರೆ. ಕೊಡಿ ಕೊಡಿ ಅತ್ತೆ ಕೊಡಿ, ಅತ್ತೆಮ್ಮ ಕೇಳಲಿ. ಹಾ, ಗೋ ಹೆಡ್. ನನ್ನ ಹೆಸರು ಸರಳ ಅಂತ. ಓಕೆ. ನಾನು ಫಸ್ಟ್ ಟೈಮ್ ನೋಡಿರೋದು ಇದೆ ನಿಮ್ಮನ್ನ. ನನಗೆ ಏನು ಕೇಳಬೇಕು ಏನು, ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಕೃಷ್ಣ ಹೆಂಗಿದೆ ನೋಡಿ, ನಿಮ್ಮಿಬ್ಬರು ಹೆಂಗ್ ಫಾಲೋ ಮಾಡ್ತಾರೆ ಅಭಿಮಾನಿಗಳು ಅಂತ. ಈ ಥರದ್ದು ಯಾವ್ದಾದ್ರು ಇನ್ಸಿಡೆಂಟು, ಅಬ್ಬಾ ಇದೆಲ್ಲ ನೋಡ್ತಾರಾ ಅಂತ ಅನ್ಸಿದ್ದು ಉಂಟಾ ಇಬ್ಬರಿಗೂ ಯಾವ್ದಾದ್ರು? ಡು ರಿಮೆಂಬರ್? ತುಂಬಾ ವಿಷಯಗಳು ಹಂಗೆ ಆಗುತ್ತೆ. ಈಗ ಅದನ್ನೇ ಇನ್ನೊಂದೇನಂದ್ರೆ ನಾನು ಅದರಲ್ಲಿ ಹ್ಯಾರಿಯರ್ ಯೂಸ್ ಮಾಡಿದ್ದೆ, ಟಾಟಾ ಹ್ಯಾರಿಯರ್. ಹೌದು. ಸೊ ನಾನು ಆಕ್ಚುಲಿ ಅದನ್ನ ಒಂದು ಟಾಟಾ ಪ್ರಮೋಟ್ ಮಾಡ್ಬೇಕಂತ ಹ್ಯಾರಿಯರ್ ಯೂಸ್ ಮಾಡಿದ್ದೆ ಫಿಲ್ಮಲ್ಲಿ. ಓಕೆ. ನನಗೊಂದು ಆಸ್ ಅನ್ ಇಂಡಿಯನ್ ನಮ್ಗೊಂದು ಟಾಟಾ ಮೇಲೆ ಒಂದು ಎಮೋಷನ್ ನಮ್ದು. ಬಟ್ ಅದನ್ನೇ ತುಂಬಾ ಜನ ಮೆನ್ಷನ್ ಮಾಡಿ, ನಾನು ಎಲ್ಲೂ ಅದು ಹೇಳ್ಕೊಂಡಿರಲಿಲ್ಲ, ಕರೆಕ್ಟ್. ಅದಕ್ಕೆ ಮಾಡಿದ್ದೀನಿ ಅಂತ ಹೇಳ್ಕೊಂಡಿರಲಿಲ್ಲ. ಬಟ್ ಅದ್ರ ಬಗ್ಗೆ ತುಂಬಾ ಜನ ಮಾತಾಡಿದ್ರು, ನೋಡಿ ಟಾಟಾ ಮಾಡಿದ್ರು ಖುಷಿ ಆಯ್ತು ಅಂತ. ಸೊ ಆ ಥರದೆಲ್ಲ ಅಬ್ಸರ್ವೇಷನ್ಗಳೆಲ್ಲ ಅಂದ್ರೆ ಅಷ್ಟು ಅಬ್ಸರ್ವ್ ಮಾಡ್ತಾರೆ ಅಂದಾಗ ಅಫ್ಕೋರ್ಸ್ ನಾವು ಅಂದ್ರೆ ಜೀವನದಲ್ಲಿ ಅಥವಾ ಸಿನಿಮಾದಲ್ಲಿ ಒಂದ್ ಸ್ವಲ್ಪ ಕಾನ್ಶಿಯಸ್ಲಿ ವಿ ಶುಡ್ ಡು ರೈಟ್ ಥಿಂಗ್ಸ್ ಅನ್ನೋದು ಒಂದಿರುತ್ತೆ ತಲೆ. ಕರೆಕ್ಟ್. ನೋ ವಾಟ್, ನನಗೆ ಪರ್ಸನಲ್ ಆಗಿ ಗೊತ್ತಿರೋ ಹಾಗೆ ಮುಂದಿನ ಕ್ವಶನ್ ಹೋಗಕ್ಕೆ ಮುಂಚೆ, ಲವ್ ಮಾಕ್ಟೈಲ್ ಫಸ್ಟ್ ಬಂತಲ್ಲ 2020ನಲ್ಲಿ, ಅದೊಂದು ಆ ಭಾವ ಬೇರೆ, ನಿಮ್ಮಿಬ್ಬರಿಗೆ ಇದ್ದದ್ದು ಜಾಗ ಬೇರೆ, ಜವಾಬ್ದಾರಿ ಅಂತೂ ಇದ್ದೇ ಇರುತ್ತೆ ಎಷ್ಟೇ ಸಿನಿಮಾ ಮಾಡಿದ್ರು ಕೂಡ. ಅಲ್ಲಿಂದ ಇಲ್ಲಿಗೆ ಕಟ್ ಮಾಡಿದ್ರೆ ಇವಾಗ ಆ ಟೆನ್ಷನ್ನು ಅಥವಾ ಆ ಕಾನ್ಫಿಡೆನ್ಸು ಏನು ಕೊಟ್ಟಿದೆ ಅದು? ಈಗ ಲವ್ ಮಾಕ್ಟೈಲ್ 1 ನಾನು ಟ್ರೈಲರ್ ಲಾಂಚು ಮತ್ತು ಆಡಿಯೋ ಲಾಂಚು ಇದೇನು ನಾವು ಕೂತಿದ್ದೀವಿ ಇಲ್ಲೇ ಮಾಡಿರೋದು. ಇದೇ ಜಾಗದಲ್ಲಿ ಸುದೀಪ್ ಸರ್ ಬಂದಿದ್ದರು. ಓಕೆ. ಸೊ ಇಲ್ಲಿ ನಾವು ಅದನ್ನು ಲಾಂಚ್ ಮಾಡಿದ್ದು. ಆ್ಯಂಡ್ ಅವತ್ತಿನ ದಿನ ಇಲ್ಲಿ ಆಡಿಯನ್ಸ್ ಯಾರಿದ್ರು ಎಲ್ಲ ನಮ್ಮವರೇ, ಮೀಡಿಯಾದವ್ರು ಇದ್ದರು, ಇಲ್ಲ ನಮ್ಮ ತಂದೆ ತಾಯಿ ಅವರುಗಳಿದ್ರು. ಸೊ ಆಡಿಯನ್ಸ್ ಯಾರೂ ಏನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಸೊ ಇವತ್ತು ಲವ್ ಮಾಕ್ಟೈಲ್ 3 ನಾವು ಮಾಡ್ತಾ ಇದ್ದೀವಿ ಅಂದಾಗ ಪಾಪ ಅವ್ರು ನೋಡಿ, ಅವ್ರು ನನಗೆ ಪರಿಚಯ ಏನೂ ಇಲ್ಲ, ಅವ್ರು ಪಾಪ 3 ಅವರ್ ಅಷ್ಟು ದೂರದಿಂದ ಬಂದಿದ್ದಾರೆ. ನಿಮ್ಗೆ ಬರೋಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ರು ಅಂತ. ಸೊ ಅಂದರೆ ಆ ಪ್ರೀತಿ ಪಡ್ಕೊಂಡಿದ್ದೀವಿ ಈ 6 ಇಯರ್ಸಲ್ಲಿ, ಆ ಪ್ರೀತಿ ಪಡ್ಕೊಂಡಿದ್ದೀವಿ. ಆಮೇಲೆ ನಂಬಿಕೆ ಇದೆ ಅವ್ರಿಗೆ. ಈಗ ಲವ್ ಮಾಕ್ಟೈಲ್ 3 ಮಾಡ್ತಿದ್ದೀನಿ ಅಂದರೆ 10 ದಿನದ ಮುಂಚೆನೇ ನಾನು ಪ್ರೀಮಿಯರ್ ಶೋಸ್ ಓಪನ್ ಮಾಡಿದ್ದೀನಿ ಮೈಸೂರಲ್ಲಿ ಮತ್ತು ಬೆಂಗಳೂರಲ್ಲಿ. 10 ದಿನದ ಮುಂಚೆನೇ 5 ಶೋ ಮೈಸೂರಲ್ಲಿ ಆಲ್ರೆಡಿ ಕ್ಲೋಸ್ ಆಗಿದೆ. ನಾನು ಹೇಳ್ತಿರೋ 10 ದಿನದ ಮುಂಚೆ ನಮಗೆ ಎಲ್ಲಿರ್ತೀವಿ ಅಂತ ಗೊತ್ತಿಲ್ಲ. ಈಗ ನಾನೇ ಬುಕ್ ಮಾಡೋದ್ರೆ ಎಲ್ಲಿರ್ತೀವೋ ಏನೋ ಗೊತ್ತಿಲ್ಲ, ತಾಡಿ ನೋಡೋಣ ಅಂತ ಹೇಳ್ತೀವಿ. ಕರೆಕ್ಟ್. ಸೊ ನಿಮ್ಗೆ ಆ ಕಮಿಟ್ಮೆಂಟ್ ಅವ್ರಿಗೆ 10 ಡೇಸ್ ಮುಂಚೆನೇ ಕೊಡ್ತಾ ಇದ್ದಾರೆ ಅಂದರೆ ನಂಬಿಕೆ ಇಟ್ಕೊಂಡಿದ್ದಾರೆ. ಇಲ್ಲ ಇವರು ಒಳ್ಳೆ ಪ್ರಾಡಕ್ಟ್ ಕೊಡ್ತಾರೆ, ಇವರಿಬ್ಬರು ಸೇರಿಕೊಂಡು ನಮಗೆ ಡಿಸಪಾಯಿಂಟ್ ಮಾಡಲ್ಲ ಅನ್ನೋದು ನಂಬಿಕೆ ಇದೆ. ಸೊ ಆ ನಂಬಿಕೆ ಅಂತ ಉಳಿಸ್ಕೊಂಡಿದ್ದೀವಿ. ಈಗ ನಮಸ್ತೆ, ನಾ ಬೆಳಗಾಂನಿಂದ ಬಂದಿದ್ದೇನೆ. ಬೆಳಗಾವಿಂದ ಬಂದರ? ನನ್ನ ಅಕ್ಕ ಕ್ರಿಶಲ್. ಓಕೆ. ನಾನು ನಿಮ್ ದೊಡ್ಡ ಅಭಿಮಾನಿ ಸರ್. ನಿಮ್ ಕೃಷ್ಣ ರುಕ್ಮಿಣಿ ಸೀರಿಯಲ್ ಬರ್ತಿದ್ದಲ್ಲ, ಚಿಕ್ಕ ಸ್ಕ್ರೀನ್ ಅಲ್ಲಿ ಡೈಲಿ ನೋಡ್ತಿದ್ವಿ. ನೀವು ಹಿಂಗ್ ಶರ್ಟ್ ಇದ್ ಮಾಡ್ತಿದ್ರಿ, ಅದೆಲ್ಲ ನಾವು ಆ ಟೈಮ್ ಶರ್ಟ್ ಸ್ಟೈಲ್ ಹೊಡಿತಾ ಇದ್ವಿ. ಆಮೇಲೆ ನೀವು ಸ್ಕ್ರೀನ್ ಮೇಲೆ ಬಂದ್ರಿ, ನಿಮ್ದು ಇಬ್ರದ್ದು ಮೂವಿ ಬಂದ್ ಸರ್, ಅದ್ರಲ್ಲಿ ನೀವು ಫ್ರೆಂಡ್ಸ್ ಆಗಿದ್ರಿ, ಅದು ತುಂಬಾ ಇಷ್ಟಪಟ್ವಿ ಸರ್. ಆಮೇಲೆ ನಮ್ ತಲೆಯಲ್ಲಿ ಹೆಂಗ್ ಓಡ್ತದ, ಆ ಏಜ್ ಅಲ್ಲಿ ಒಂದ್ ಸ್ವಲ್ಪ ಹಾರ್ಮೋನ್ಸ್ ಹಿಂಗಿಂಗ್ ಆಗ್ತದಲ್ಲ, ನಾವು ಈ ತರ ಲವ್ ಮಾಡ್ಬೇಕು, ನಾವು ಈ ತರ ಎಲ್ಲ ಮಾಡ್ಬೇಕು, ಹಾರ್ಮೋನ್ಸ್ ಹಿಂದೆ ಮುಂದೆ ಆಗ್ತದೆ. ಆಮೇಲೆ ಸರ್ ಈಗ ನಾನು ಒಬ್ಬ ದೊಡ್ಡ ಫ್ಯಾನ್ ಸರ್. ನೀವು ಬರೀತೀರಲ್ಲ, ಈಗ ನೀವು ರೈಟರ್, ಕಂಪೋಸಿಷನ್, ಡೈರೆಕ್ಟರ್ ಎಲ್ಲ ನೀವೇ ಮಾಡಿದ್ದೀರಿ. 1, 2 ಸೂಪರ್ ಹಿಟ್ ಸರ್. ದೊಡ್ಡ ಅಭಿಮಾನಿ ಸರ್. ಎಲ್ಲರೂ ನಮ್ಮ ಉತ್ತರ ಕನ್ನಡ ಸೈಡ್ ನೀವು ಬಂದರೆ ನಿಮ್ಗೆ ಬಹಳಷ್ಟು ಪ್ರೀತಿ ಸಿಗ್ತದೆ ಸರ್. ನೀವು ಹೆಚ್ಚಾಗಿ ಮೊನ್ನೆ ಹಂಪಿಗೆ ಬಂದಿದ್ರಿ ಸರ್, ಅಲ್ಲಿ ಭೇಟ ಆಗ್ಲಿಕ್ಕೆ ಆಗಲಿಲ್ಲ, ಕ್ರೌಡ್ ಇತ್ತು. ಅಲ್ಲ ಅದು ಕತೆ ಬರೆಯುವಾಗ ಏನು ಪ್ಲ್ಯಾನ್ ಇತ್ತ ಸಿಕ್ವೆಲ್ ಬಗ್ಗೆ? ಇಲ್ಲ, ಏನಾಗುತ್ತೆ ಅಂದರೆ ಸುಮ್ಮನೆ ಅದನ್ನು ಲವ್ ಮಾಕ್ಟೈಲ್ 1 ಹೆಂಗೆ ಬರದೆ ಅಂದರೆ ನನಗೆ ನನ್ನ ಲೈಫಲ್ಲಿ ನಡೆದಿರೋದಷ್ಟು ವಿಷಯಗಳನ್ನ ಇಟ್ಕೊಂಡು ಒಂದು ಕತೆನ ಫಾರ್ಮ್ ಮಾಡಿ ಕತೆ ಮಾಡಿಬಿಟ್ಟಿದ್ವಿ. ಅದೇನಾಗುತ್ತೆ ಏನೋ ಗೊತ್ತಿಲ್ಲ. ಒಂದು ಹಾನೆಸ್ಟಾಗಿ ಒಂದು ತುಂಬ ಪ್ರೀತಿಯಿಂದ ಮಾಡಿದಂಥ ಚಿತ್ರ. ಅದು ಜನ ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ರು. ಅದೆಲ್ಲ ಆಯಿತು. ಅದಾದಮೇಲೆ ಲಾಕ್ಡೌನ್ ಆಗಿತ್ತು. ಸೊ ಮನೇಲೇ ಕೂತಿದ್ವಿ, ಏನು ನೆಕ್ಸ್ಟ್ ಬರೆಯೋದು ಅಂತ ಯೋಚನೆ ಮಾಡ್ತಿದ್ದಾಗ ನಾನು ಮಿಲನಾಗಂದೆ ಲವ್ ಮಾಕ್ಟೈಲ್ 2 ಬರೆಯೋಣ ಅಂದೆ. ಕತೆನ ಮುಗಿದೈತೆ, ಏನು ಬರಿತೀರಾ ನೀವು? ಒಂದು ಅಲ್ಲ ಆಗಲ್ಲ ಅನ್ಕೊಂಬೇಡ, ಸುಮ್ಮನೆ ಯೋಚನೆ ಮಾಡೋಕ್ಕೇನು, ಈಗ ಫ್ರೀಯಾಗಿ ಕೂತಿದ್ದೀವಲ್ಲ, ಯೋಚನೆ ಮಾಡೋಣ ಸುಮ್ಮನೆ ಅಂತ. ಸರಿ ಅಂದ್ಬಿಟ್ಟು ಒಂದಷ್ಟು ಆ್ಯಂಗಲ್ಗಳು ಯೋಚನೆ ಮಾಡಿದ್ವಿ, ಯಾವ ಥರ ಮಾಡ್ಬೋದು. ಈಗ ಆಯಿತು, ಆದಿಗೆ ಹೆಂಡತಿ ತೀರೋಗಿದ್ದಾರೆ. ಸೊ ಆದಿ ಮದುವೆ ಮಾಡಿಸಿದ್ರೆ ಹೆಂಗಿರುತ್ತೆ, ಇನ್ನೊಂದು ಆದಿ ಇನ್ನೊಬ್ಳು ಲವ್ ಮಾಡಿದ್ರೆ ಹೆಂಗಿರುತ್ತೆ, ಎಲ್ಲರೂ ಯೋಚನೆ ಮಾಡ್ತೀವಿ ಯಾವ್ದು ಬೆಸ್ಟ್ ಅಂತ. ಸೊ ಆವಾಗ ಯೋಚನೆ ಮಾಡ್ತಾ ಈ ಥರ ಒಂದು ಹೆಂಡ್ತಿನ ಇನ್ನೂ ಮರೆಯೋಕ್ಕಾಗ್ತಿರಲ್ಲ, ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಸೊ ಹಂಗೆ ಬರೋಣ. ಅವಾಗ ಕ್ಯಾರೆಕ್ಟರ್ ನಿಂತ್ಕೊಳುತ್ತೆ. ಸೊ ಅವ್ನು ಸಡನ್ನಾಗಿ ಯಾರೋ ಹುಡುಗಿ ಲವ್ ಮಾಡಿ ಮದುವೆ ಆಗ್ಬಿಟ್ಟ ಅಂದರೆ, ಇದ್ಲು ಇನ್ನೊಂದು ಹುಡುಗಿ ಮದುವೆ ಆದ ಅಂದರೆ ಅದು ವ್ಯಾಲ್ಯೂ ಇರಲ್ಲ. ಸೊ ಆ ಕ್ಯಾರೆಕ್ಟರ್ಗಳಿಗೆ ಇದಿರಲ್ಲ. ಸೊ ಆ ಕ್ಯಾರೆಕ್ಟರ್ಗೆ ನಾವು ಲಿಫ್ಟ್ ಮಾಡಬೇಕು ಅಂತ ಬಂದಾಗ ಇವೆಲ್ಲ ಸ್ಟಾರ್ಟ್ ಆಯ್ತು ಸರ್. ಅದು ತುಂಬಾ ಡಿಬೇಟ್ ಆಗಿದೆ ಆಕ್ಚುಲಿ. ನಿಮಗೂ ಕೆಲಸ ಇರಲಿಲ್ಲ ಲಾಕ್ಡೌನ್ ಅಲ್ಲಿ, ಮದ್ವೆ ಆಗಿದ್ವಿ, ಲಾಕ್ಡೌನ್ ಮತ್ತೆ 2ನೇ ಲಾಕ್ಡೌನ್. ಸೊ ತುಂಬಾ ಡಿಸ್ಕಷನ್ ಮಾಡಿದೀವಿ ಅದನ್ನ. ಅಂದ್ರೆ ಆದಿ ಮೂವ್ ಆನ್ ಆಗಿ ಇನ್ನೊಬ್ರು ಮದ್ವೆ ಆಗ್ಬೇಕಾ,
ಅಥವಾ ನಿಧಿ ಆದಿ ಅಷ್ಟು ಪಾಪ್ಯುಲರ್ ಆಗಿರೋ ಪಾತ್ರಗಳು ಇಲ್ಲ ಅಂದ್ರೆ ಅವ್ನ್ ನಿಧಿನೇ ಅಲ್ಟಿಮೇಟ್ ಅಂತ ಅನ್ಕೋಬೇಕಾ ಅಂತ ಅದು ತುಂಬಾ ಡಿಸ್ಕಷನ್ ಆಗಿದೆ. ತುಂಬಾ ಡಿಸ್ಕಷನ್ ಆಗಿದೆ, ನಾನು ಯಾಕೆ ಆಗ್ಬಾರ್ದು ಅಂತ. ನಮ್ಮ ಮನೆಯವ್ರು ಬಿಡ್ತಾರ, ಯಾರು ತರ್ತೀಯ ಮನೆಗೆ ನೀವು ಅಂತ ಬಿಟ್ಟಿಲ್ಲ ಅವರು. ಇಲ್ಲ ನನಗೆ ಅಂದ್ರೆ ಆದಿ ಪಾತ್ರ ನನ್ಗೊಬ್ಬ ಸಿಕ್ಕೋನು ಆದಿ ಅಂದ್ರೆ ಅವ್ನು ಅಲ್ಟಿಮೇಟ್ ಅವ್ನ ನಿಧಿನ ಇಷ್ಟಪಟ್ಟಿದ್ದಾನೆ ಈ ತರ ನಾನು ಯೋಚನೆ ಮಾಡಿದೆ. ಬಟ್ ಕೃಷ್ಣ ಯೋಚನೆ ಮಾಡೋದು ಮೆನ್ ವಿಲ್ ಬಿ ಮೆನ್. ಏನ್ ಕೇಳೋದಿತ್ತ ಮ್ಯಾಮ್ ಸ್ಟಾರ್ಟಿಂಗಲ್ಲಿ ಸರ್ ಹೇಳಿದ್ರು ಕಾಂಪ್ಲಿಮೆಂಟ್ ಹೆಚ್ಚು ಕೊಡೋದಿಲ್ಲ ಅಂತೇಳಿ. ನಾವು ಯಾವಾಗೂ ಬೇರೆಯವ್ರನ್ನ ನಮ್ಮವ್ರಂತ ತಿಳ್ಕೊತೀವಲ್ಲ, ಆಸ್ ಅ ವೈಫ್, ಫ್ರೆಂಡ್, ಸಿಸ್ಟರ್, ನಮ್ಗೆ ವಿಶ್ವಾಸ ಇರ್ತದ ಮ್ಯಾಮ್. ನಾವು ಅವ್ರಿಗೇನು ಹೇಳಿಲ್ಲ ಅಂದ್ರೂ ಅದು ಅವ್ರಿಗೆ ಡೈರೆಕ್ಟಾಗಿ ಕನ್ವೆ ಆಗಿರ್ತದ ಮ್ಯಾಮ್. ಆದ್ರೆ ಕೃಷ್ಣ ಸರ್ ಹೃದಯಲ್ಲಿ ನಿಮ್ಮ ಪ್ರೀತಿ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಯಾವಾಗೂ ಇರ್ತದ ಮ್ಯಾಮ್. ಕೃಷ್ಣ ಅವ್ರ ಪರವಾಗಿದ್ದು ನಮ್ಮ ಪರವಾಗಿ ಅವು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಒರಿಜಿನಲಿ, ಬಟ್ ನೀವು ಅವ್ರ ಪರವಾಗಿ ಬ್ಯಾಟಿಂಗ್ ಗೋ ಹೆಡ್. ನೆಕ್ಸ್ಟ್ ಯಾರಿದ್ದೀರಿ ಮ್ಯಾಮ್ ಲಾಸ್ಟ್ ಈಗ ಮ್ಯಾಮ್ ನೀವು ವರ್ಲ್ಡ್ಸ್ ಬೆಸ್ಟ್ ಫೀಲಿಂಗ್ ಈಸ್ ಬೀಂಗ್ ಅ ಮಾಮ್ ಅಂಡ್ ಡ್ಯಾಡ್. ನೀವು ಆ ಟೈಮ್ ಪರಿಗೆ ರಿಸೀವ್ ಮಾಡಿದ್ರಲ್ಲ ಮ್ಯಾಮ್, ಲವ್ ಮಾಕ್ಟೇಲ್ ಮತ್ತೆ ಇಲ್ಲಿ ಕನೆಕ್ಟ್ ಆಯ್ತಾ ಮ್ಯಾಮ್ ನಿಮ್ಗಿಬ್ರಿಗೆ? ಇಲ್ಲ ಆಕ್ಚುಲಿ ಪರಿ ನಾವ್ ಶೂಟಿಂಗ್ ಶುರು ಮಾಡಿದಾಗ ಪರಿಗೆ ಒಂದ್ 7-8 months ಇತ್ತು. ಸೊ ನಮ್ಗೆ ಇದ್ದಿದ್ದು ಅಂದ್ರೆ ಪರಿ ಮಗಳ ಫೀಲಿಂಗ್ ಸ್ಪೆಷಲ್. ಬಟ್ ನಮ್ಗೆ ಏನಂದ್ರೆ ಆನ್ ಸ್ಕ್ರೀನ್ ಒಂದ್ ಮಗು ಇದೆ, ಆಫ್ ಸ್ಕ್ರೀನ್ ಒಂದ್ ಮಗು ಇದೆ. ಸರ್ 3 ಸಿನಿಮಾಗಳಲ್ಲಿ ನಾವೇನಾದ್ರೂ ತುಂಬಾ ಸೈಕಲ್ ಹೊಡೆದಿದೀವಿ ಅಂದ್ರೆ ಈ ಪಾರ್ಟ್ ಅಲ್ಲಿ, ಬಿಕಾಸ್ ಇಲ್ಲಿ ಮಕ್ಳಿರೋರ್ಗೆ ಗೊತ್ತಿರುತ್ತೆ ಮಕ್ಳನ್ನ ಮ್ಯಾನೇಜ್ ಮಾಡೋದು. ಸರ್ ಏನಾದ್ರು ಸಾಧನೆ ಮಾಡ್ಬೋದು ಸರ್, ಮಕ್ಳು ನೋಡ್ಕೊಳ್ಳೋದು ಕಷ್ಟ ಎಲ್ಲದಕ್ಕಿಂತ, ನನ್ ಫೀಲಿಂಗ್ ಅದು. ಸೊ ಆನ್ ಸ್ಕ್ರೀನ್ ಒಂದ್ ಮಗು, ಆಫ್ ಸ್ಕ್ರೀನ್ ಒಂದ್ ಮಗು. ಬಟ್ ಬರವಣಿಗೆಯಲ್ಲಿ ಡೆಫಿನೆಟ್ಲಿ ನಮ್ಗೆ ಏನು ಇನ್ಫ್ಲೂಯೆನ್ಸ್ ಆಗಿಲ್ಲ, ಯಾಕಂದ್ರೆ ಬರ್ದ್ಬಿಟ್ಟಿದ್ವಿ ಆಲ್ರೆಡಿ. ಬರ್ದಿದ್ವಿ ಒಂದು. ಆಮೇಲೆ ಈಗ ಒಂದು 6-7 ತಿಂಗಳು ಮಗು ಜೊತೆ ಇರೋಂಥ ಒಂದು ಬಾಂಡಿಂಗೇ ಬೇರೆ. 7 ವರ್ಷದ ಮಗು ಜೊತೆ ಇರೋ ಬಾಂಡಿಂಗ್. ನಮ್ಮ ಸಿನಿಮಾಲಿರೋ ಮಗು 7 ವರ್ಷದ ಮಗು. ಸೊ ಆ ಫೀಲಿಂಗ್ಸ್ ಮತ್ತೆ ಅಂದ್ರೆ ಬೇರೆ ಬರುತ್ತೆ, ಸಿನಿಮಾನೇ ಬೇರೆ, ಪರ್ಸನಲ್ ಲೈಫ್. ಆಮೇಲೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಇಲ್ಲಿ ತಾಯಿನೂ ಇದಾರೆ ಜೊತೆ ಹೆಲ್ಪ್ ಮಾಡೋದಕ್ಕೆ. ಅಲ್ಲಿ ಪಾಪ ತಂದೆ ಒಬ್ಳೆ. ನಾನ್ ಬೇರೆ ಪಾರ್ಟ್ 2 ಅಲ್ಲಿ ಮದ್ವೆ ಆಗ್ಬಿಟ್ಟಿಲ್ಲ ಆದಿಗೆ. ಸೊ ಲವ್ ಮಾಕ್ಟೈಲ್ 9 ಬರುತ್ತಲ್ಲ, ಅವಾಗ ಪರಿಗೆ ಒಂದು 6 ವರ್ಷ ಆಗಿರುತ್ತೆ. ಅವಾಗ ಏನಾದ್ರು ಸ್ಕ್ರಿಪ್ಟ್ ಮಾಡಿದ್ರೆ ಪರಿ ಎಂಟ್ರಿ ಕೊಟ್ಟಿರ್ತಾರೆ. ಸರ್ ಇದರಲ್ಲಿ ಫಿಲಮಲ್ಲೂ ಡಾಟರ್ ಇದ್ದಾರೆ, ನಿಮಗೂ ಡಾಟರ್ ಇದ್ದಾರೆ. ಏನಾದರೂ ಲಿಂಕ್ ಇದೆಯಾ? ಲೈಕ್ ನೀವು ಫಸ್ಟ್ ಲವ್ ಮಾಕ್ಟೈಲ್ 2 ಅಲ್ಲೇ ಡಾಟರ್ ಬಂದಿದ್ಲು, ಸೊ ಏನಾದರೂ ಲಿಂಕ್ ಇದೆಯಾ? ಇಲ್ಲ ಅಲ್ಲ ಆಕ್ಚುಲಿ ಅದು ಬಂತಲ್ಲ ನಿಮಗೆ. ಅಂದ್ರೆ ನಾನು ಲವ್ ಮಾಕ್ಟೈಲ್ 2 ದತ್ತು ತಗೊಳ್ಳೋ ಸೀನ್ ನ ಬರ್ದಿ ನಾವು ಶೂಟ್ ಮಾಡಿದ್ಮೇಲೆ ಆಗಿದಾಗ ನಾವ್ ಇನ್ನೂ ಮದುವೆನೇ ಆಗಿರಲಿಲ್ಲ. ಸೊ ಅದು ಮದುವೆ ಮುಂಚೆ ಶೂಟ್ ಮಾಡಿದ್ದು. ಸೊ ಡಾಟರ್ ಆಗುತ್ತೆ ಬರುತ್ತೆ ಅದೆಲ್ಲ ಗೊತ್ತಿರಲಿಲ್ಲ. ಸೊ ಅದನ್ನ ಕಂಟಿನ್ಯೂಷನ್ ಬರ್ಕೊಂಡು ಹೋದಾಗ ಆಬ್ವಿಯಸ್ಲಿ ಈಗ ಡಾಟರ್ ಕ್ಲೈಮ್ಯಾಕ್ಸ್ ಎಲ್ಲ ನಾವು ಮಗುನ ದತ್ತು ತಗೊಂಡ್ಮೇಲೆ ಕತೆ ಅಲ್ಲಿಂದನೇ ಕಂಟಿನ್ಯೂ ಆಗುತ್ತೆ. ಸೊ ಹೆಂಗಿರುತ್ತೆ ಅಂತ, ಸೊ ಆ ಥರ ಕತೆ ಹೋಗಿರೋದು. ಯಾಕೆ ಡಾಟರೇ ತಗೊಂಡ್ರಿ? ಸನ್ ಸಿ ಡಾಟರ್ಸ್ ಆರ್ ಆಲ್ವೇಸ್ ಸ್ಪೆಷಲ್. ಓಕೆ, ಫಾದರ್ಸ್ಗೆ ಡಾಟರ್ಸ್ ಸ್ಪೆಷಲ್. ಬಟ್ ವೈ ಯು ಡಿ ನಾಟ್ ಟುಕ್ ಸನ್? ಅಲ್ಲ, ಅವ್ರಿಗೂ ಡಾಟರ್ ಸ್ಪೆಷಲ್ ಅನ್ಸ್ತು, ನನಗೂ ಡಾಟರ್ ಸ್ಪೆಷಲ್ ಅನ್ಸ್ತು. ಹಂಗಾಗೆ ಒಂದು ಹೆಣ್ಮಕ್ಳು ಅಲ್ಲ, ಯಾವಾಗ್ಲೂ ಹೆಣ್ಮಕ್ಳು ಒಂದು ಬ್ಲೆಸ್ಸಿಂಗ್ ಅದು, ಹೆಣ್ಮಕ್ಳು ಹುಟ್ಟೋದು. ಸೊ ಹಂಗಾಗಿ ನಾವು ಯಾವಾಗ ಅಲ್ಲ ಸಿನಿಮಾಲಿ ಯಾಕೆ ಡಾಟರ್ ತಗೊಂಡ್ರಿ ಅಂದ್ರೆ ಪಾತ್ರ ನಿಧಿ ಪಾತ್ರ ನಾವು ಹ್ಯಾಲುಸಿನೇಟ್ ಮಾಡ್ಕೋತಾ ಇರ್ತಾನೆ, ಆ ಜಾಗಕ್ಕೆ ಅವನು ಆ ಮಗುನ್ ಫೀಲ್ ಮಾಡ್ತಾನೆ, ಆಮೇಲೆ ಅವ್ನ್ಗೆ ಆ ಕಾಯಿಲೆ ವಾಸಿ ಆಗುತ್ತೆ ಅಂತ ನಾವು ಸಮರೈಸ್ ಮಾಡಿರೋದು ಕೊನೆಯಲ್ಲಿ. ಸೊ ಒಂದು ಹೆಣ್ಮಗು ಅಂದ್ರೆ ನಿಧಿನೇ ರಿಪ್ಲೇಸ್ಮೆಂಟ್ ಆಗಬೇಕು. ಒನ್ ಥಿಂಗ್, ಇದು ಇವಾಗ ಲವ್ ಮಾಕ್ಟೈಲ್ 1 ಬಂತು, 2 ಬಂತು, 3 ನಾವು ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ 3ನೇ ಯಾಕೆ ಎಂಡ್ ಮಾಡ್ತಾ ಇದ್ದೀರಾ? ಯಾಕೆ 4 ಬರಲ್ಲ? ಬಿಕಾಸ್ ನಾವು ಫಸ್ಟ್ ಲವ್ ಮಾಕ್ಟೈಲ್ 1 ಬಂದಾಗ್ಲೇ ಓಕೆ ಸೂಪರ್ ಹಿಟ್ ಅನ್ಕೊಂಡಿದ್ವಿ. ಬಟ್ ಲವ್ ಮಾಕ್ಟೈಲ್ 2 ಹೇಗಿರುತ್ತೆ ಅಂತ ನಮಗೂ ಒಂದಿತ್ತು. ಯಾಕಂದ್ರೆ ಪಾರ್ಟ್ 1 ಬಂದಾಗ ಲೈಕ್ ಪಾರ್ಟ್ 1 ಕರೆಕ್ಟ್ ಚೆನ್ನಾಗಿ ಇಷ್ಟ ಆಗುತ್ತೆ, ಪಾರ್ಟ್ 2 ಸ್ವಲ್ಪ ಓಕೆ ಅನ್ಸುತ್ತೆ. ಬಟ್ ಲವ್ ಮಾಕ್ಟೈಲ್ 2 ನಮ್ಗೆ ತುಂಬಾ ಇಷ್ಟ ಆಯ್ತು ಲವ್ ಮಾಕ್ಟೈಲ್ 1 ಗಿಂತ. ಅಂಡ್ ಲವ್ ಮಾಕ್ಟೈಲ್ 3 ಕೂಡ ಇಷ್ಟ ಆಗುತ್ತೆ, ನಾನು ಶೋರ್ ಹೇಳ್ತೀನಿ. ಬಟ್ ಯಾಕೆ ಎಂಡ್ ಮಾಡ್ತಾ ಇದ್ದೀರಾ? ಇದೇ ಕೊನೆ ಅಧ್ಯಾಯ ಅಂತ ಆನ್ ಡಿಮ್ಯಾಂಡ್. ಕರ್ನಾಟಕ ವಾಂಟ್ಸ್ ಟು ನೋ. ಒಂದ್ ಪ್ರಾಮಿಸ್ ಮಾಡ್ತೀನಿ. ಲವ್ ಮಾಕ್ಟೈಲ್ 1, 2 ಏನು ನೋಡಿ ಇಷ್ಟಪಟ್ಟಿದ್ರಲ್ಲ, ಐ ಥಿಂಕ್ 3 ಬಹುಶಃ 2 ಬೀಟ್ ಮಾಡೋ ಚಾನ್ಸಸ್ ತುಂಬಾ ಇದೆ. ಅದಂತೂ ಹೇಳ್ತಿದ್ದೀವಿ. ಅದಕ್ಕೆ ಯಾಕೆ ನೀವು ಇದೇ ಎಂಡ್ ಅಂತ ಅಂದ್ರೆ ಅದೊಂದು ಫೀಲಿಂಗ್ ಬರುತ್ತಲ್ವಾ ಸಿನಿಮಾ ನೋಡಿದಾಗ. ಈಗ ತಂದೆ ಮಗಳ ಕತೆ ಹೇಳ್ತಾ ಇದೀವಿ, ಅದೊಂದ್ 3ನೇ ಪಾರ್ಟ್ಗೆ ಅದೊಂದು ಸಿನಿಮಾ ನೋಡಿದಾಗ ನಮ್ಗೆ ಅದೊಂದು ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅಂದ್ರೆ ಒಂದು ರೌಂಡ್ ಆಫ್ ಮಾಡಕ್ಕೆ ದಿಸ್ ಇಸ್ ದ ರೈಟ್ ಫಿಲ್ಮ್. ಆಮೇಲೆ ಅದು ಒಂದು, ಎರಡನೇದು ನನಗೆ ಕೃಷ್ಣ ಅವ್ರನ್ನ ಆದಿಯಾಗಿ 6 ವರ್ಷದಿಂದ ನೋಡಿದೀನಲ್ಲ, ಬೇರೆ ಪಾತ್ರದಲ್ಲಿ ನೋಡೋಣ ಅಂತ ನನಗೆ ಅನ್ನಿಸ್ತಾ ಇದೆ. ಅವ್ರಿಗೆ ಏನ್ ಭಯ ಅಂದ್ರೆ ಅಕಸ್ಮಾತ್ ಪಾರ್ಟ್ 4 ಪಾರ್ಟ್ 5 ಮಾಡಿದ್ರೆ ಅಲ್ಲೆಲ್ಲ ಮದುವೆಗೆ ಹೋಗ್ಬಿಟ್ರೆ ಅಂತ ಯೋಚನೆ ಮಾಡ್ತಾರೆ. ಜೊತೆಗೆ ಬೇರೆ ಬೇರೆ ನೋಡಿ, ಎಷ್ಟು ಸಾಮಾನ್ಯವಾಗಿ ಸಿನಿಮಾ ಹೆಸರಿಡಕ್ಕೆ ತುಂಬಾ ತಲೆ ಕೆಡಿಸ್ಕೋತಾರೆ. ಏನ್ ಹೆಸರಿಡ್ದ, ಕ್ಯಾಚಿ ಇರ್ಬೇಕು,
ಜನಕ್ಕೆ ಗೊತ್ತಾಗ್ಬೇಕು, ಟ್ರೆಂಡ್ ಆಗ್ಬೇಕು ಅಂತ. ಸಿಂಪಲ್, ಒಂದ್ ಹೆಸರಿಟ್ರು 1 2 3 ಸೀರೀಸ್ ಆರಾಮಿರುತ್ತೆ. ತುಂಬಾ ಕಷ್ಟ ಆಕ್ಚುಲಿ. ಸರ್ ಇಲ್ಲ ಸರ್, ಅದನ್ನು ಲವ್ ಮಾಕ್ಟೇಲ್ ಬಹುಶಃ ಇವಾಗ 3ನೇ ಪಾಠೋತಿಗೆ ಜನ ಚೆನ್ನಾಗಿ ಹೇಳ್ತಿದಾರೆ ಅನ್ಸುತ್ತೆ. ನಮ್ಗಿನ್ನು ಲವ್ ಮಾರ್ಕೆಟ್ ಅಂತಾರೆ, ಲವ್ ಮಾಡೋಣ ಬಾ ಅಂತಾರೆ, ಲವ್ ಮುಖಾಬಲ ಅಂತಾರೆ. ಸರ್ ಅದ್ ನಿಮ್ಗೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಅಷ್ಟು ತರ. ರಿಯಲಿ ಮಾಕ್ಟೇಲ್ ಅನ್ನೋದು ಇನ್ನೂ ಅಷ್ಟು ಫೆಮಿಲಿಯರ್ ಇರ್ಲಿಲ್ಲ ನಾವು ಶುರು ಮಾಡಿದಾಗ. ಸೆಕೆಂಡ್ ಪಾರ್ಟ್ ಅಲ್ಲಿ ಹಂಗೆ ಹೆಚ್ಚು ಕಮ್ಮಿ ಬರ್ತಾ ಇತ್ತು. ಈಗ ಎಲ್ಲರೂ ಮಾಕ್ಟೇಲ್ ಅಂತ ಇದ್ದಾರೆ. ಏನ್ ಮಾಕ್ಟೇಲ್ ಅಂದ್ರೆ? ಲವ್ ಮಾಕ್ಟೇಲ್ ಅಂದ್ರೆ ಏನು? ಎನಿಬಡಿ? ಮಿಕ್ಸ್ಚರ್ ಆಫ್ ಎಮೋಷನ್ಸ್. ಕೊಡಿ ಮೈಕ್, ಕೊಡಿ ಮೈಕ್ ಪಾಸ್. ಮನುಷ್ಯ ಮೈಕಲ್ ಕೇಳಿ. ಸರ್ ಅದೇ ನಾವು ಗುಂಡ್ಲುಪೇಟೆಯಿಂದ ಬರ್ತಾರದು ಮಂಜುನಾಥ್ ಅಂತ. ಸೊ ನಿಮ್ಗೆ ಅದೇ ಲವ್ ಮಾಕ್ಟೇಲ್ ಅನ್ನೋ ಟೈಟಲ್, ಸೊ ಯಾವ ಇದ್ರ ಮೇಲೆ, ಯಾವ ಥಾಟ್ ಮೇಲೆ ಸರ್ ಆ ನೇಮ್ ಇಟ್ಟಿದ್ದು ನೀವು ಅದಕ್ಕೆ ಮೂವಿಗೆ ಅಂತ? ಅಲ್ಲ, ಫಸ್ಟ್ ನಾವು ಅನ್ಕೊಂಡಿದ್ದು ಒಂದು 2-3 ಪ್ರೀತಿ ಇತ್ತಲ್ಲ ಅದರಲ್ಲಿ. ಸೊ ಏನು ಇಡ್ಬೋದು ಅಂತೆಲ್ಲ ಯೋಚನೆ ಮಾಡಿದಾಗ ಕಾಕ್ಟೇಲ್ ಅಂತ ಇಡ್ಬೋದು ಅಂತ ಅನ್ಕೊಂಡ್ವಿ. ಸೊ ಕಾಕ್ಟೇಲ್ ಆಲ್ರೆಡಿ ಯಾರೋ ಇದು ಮಾಡ್ಬಿಟ್ಟಿದ್ರು. ಸರಿ ಕಾಕ್ಟೇಲ್ ಇಲ್ಲ, ಮಾಕ್ಟೇಲ್ ಮಾಡೋಣ ಅಂದ್ಬಿಟ್ಟು ಲವ್ ಮಾಕ್ಟೇಲ್ ಅಂತ ಇಟ್ವಿ. ಅಲ್ಲ, ಜೊತೆಗೆ ನಾವಿಬ್ರು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಲ್ಲ. ಸೊ ಆಮೇಲೆ ಅದಕ್ಕೆ ಕಾಕ್ಟೇಲ್ ಮೆಸೇಜ್. ಸೊ ವೈ ಕಾಕ್ಟೇಲ್ ವೆನ್ ವಿ ಡೋಂಟ್ ಯೂಸ್ ಕಾಕ್ಟೇಲ್ ಅಂತ ಮಾಕ್ಟೇಲ್ ಯೂಸ್ ಮಾಡಿದ್ವಿ. ಮ್ಯಾಮ್ ಅದಕ್ಕೂ ಮುಂಚೆ ನೀವು ಲವ್ ಮಾಡ್ತಾ ಇದ್ರಾ? ಸೊ ಆಫ್ ಕೋರ್ಸ್. ಸೊ ಅದೇ ಫೀಲ್ ಅಲ್ಲಿ 7 ವರ್ಷ ಆಗಿತ್ತು. 7 ವರ್ಷ ಇಲ್ಲ ಇಲ್ಲ, ಬರೀ ನಾನು ಒಬ್ಳು ಫೀಲ್ ಅಲ್ಲಿ ಮಾಕ್ಟೇಲ್ ಆಗಿಲ್ಲ, ಎಕ್ಸ್ ಗರ್ಲ್ ಫ್ರೆಂಡ್ಸ್ ಎಲ್ಲ ಸೇರಿದಾಗ ಮಾಕ್ಟೇಲ್ ಆಗಿದೆ. ನನ್ನ ಹೆಸರು ಪರಿಮಳ ಅಂತ. ಆಕ್ಚುಲಿ ಪರಿ ನಂಗೆ ತುಂಬ ಖುಷಿ ಆಗ್ತಿದೆ ನಿಮ್ಮನ್ನ ಮೀಟ್ ಮಾಡೋಕ್ಕೆ. ಆ್ಯಕ್ಚುಲಿ ನನ್ನ ಚೈಲ್ಡ್ಹುಡ್ಡಿಂದ ನಮ್ಮ ಮನೇಲಿ ಕನ್ನಡ ಮೂವೀಸೇ ನೋಡಲ್ಲ. ನಾನು ಸ್ಟಾರ್ಟ್ ಮಾಡಿದ್ದೆ ಡಿಗ್ರಿ ಬಂದಾಗ. ಅದು ನನ್ನ ಫ್ರೆಂಡ್ ಥಿಯೇಟರ್ ಕರ್ಕೊಂಡೋಗಿ ನಿಮ್ಮ ಮೂವಿ ತೋರಿಸಿದ್ದು. ಫಸ್ಟ್ ನಾನು ನೋಡಿದ್ದೆ ನಿಮ್ಮ ಲವ್ ಮಾಕ್ಟೇಲ್. ತುಂಬ ಇಷ್ಟ ಆಯಿತು ಆ್ಯಂಡ್ ತುಂಬ ಕನೆಕ್ಟ್ ಆಗಿದ್ದೀನಿ. ಆ್ಯಂಡ್ ಸೆಕೆಂಡ್ ಪಾರ್ಟ್ 2 ಬಂದಾಗ ನಾನು ನನ್ನ ಫಿಯಾನ್ಸಿ ಜೊತೆ ನೋಡಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಪಾರ್ಟ್ 3 ನ ಗಂಡನ ಜೊತೆ ನೋಡ್ತಿದ್ದೀವಿ. ಚೆನ್ನಾಗಿದಲ್ಲ, ಬಟ್ ಸ್ಲೋ ಆಗ್ಬಿಟ್ರಿ ನೀವು. ಪಾರ್ಟ್ 2 ಪಾರ್ಟ್ 3 ನಾವು ಫಾಸ್ಟ್ ಇದ್ದೀವಿ. ನಾವು ಪಾರ್ಟ್ 1 ಮಾಡಿದಾಗ ಸಿಂಗಲ್, ಪಾರ್ಟ್ 2 ಮಾಡಿದಾಗ ಡಬಲ್, ಪಾರ್ಟ್ 3 ಮಾಡಿದಾಗ ತ್ರಿಬಲ್. ಅದಕ್ಕೆ ಹೇಳಿದೆ, ಪಾರ್ಟ್ 1 ಮಾಡಕ್ ಮುಂಚೆ ಲವ್ ಮಾಡ್ತಿದ್ರು, ಪಾರ್ಟ್ 2 ಮಾಡಕ್ ಮುಂಚೆ ಮದ್ವೆ ಆದ್ರು, ಪಾರ್ಟ್ 3 ಮಾಡಕ್ ಮುಂಚೆ ಮಗು ಮಾಡ್ಕೊಂಡ್ರು. ಸೊ ಸರ್ ನನಗೆ ಏನು ಫೀಲ್ ಆಗುತ್ತೆ ಅಂದರೆ ಮೂವಿ ತುಂಬ ಚೆನ್ನಾಗಿದೆ. ಸೊ ನೀವು ಈ ತುಂಬ ಚೆನ್ನಾಗಿರೋ ರೋಲ್ ಪ್ಲೇ ಮಾಡಿದ್ದೀರಾ. ಸೊ ಈ ಪ್ರಾಸೆಸ್ಸಲ್ಲಿ ನಿಮ್ಗೆ ಏನಾದರೂ ಒಂದು ಟೀಚ್ ಆಗಿತ್ತಾ ಈ ರೋಲಿಂದ ಹೀಗಿರಬೇಕು? ಅಲ್ಲ, ಇದನ್ನ ನಾನು ಲೈಫಲ್ಲಿ ಅನುಭವಿಸಿರೋದನ್ನೇ ಸಿನಿಮಾ ಮಾಡಿದ್ದು. ನೀವೇನು ಆದಿ ಪಾತ್ರ ಇದೆಯಲ್ಲ, ಈಗ ನಾನು ಸ್ಕೂಲಿಂದನೂ ಲವ್ ಮಾಡ್ಕೊಂಡೇ ಬಂದಿದ್ದು. ಅಂದರೆ ಒಂದೆರಡು ಅಲ್ಲ, ನಾನು ಹೇಳ್ತಿರೋದು 2-3 ಗರ್ಲ್ ಫ್ರೆಂಡ್ ಆಗ್ತಿದ್ದಂಗೆ ನಾನು ಫ್ಲರ್ಟ್ ಅಲ್ಲ, ಟ್ರೂ ಲವ್ ಹುಡ್ಕೊಂಡೇ ಹೋಗಿರ್ತೀವಿ ನಾವು. ಕರೆಕ್ಟ್. ಸೊ ಪ್ರತಿಯೊಂದ್ಸದಿನೂ ನಿಜವಾಗ್ಲೂ ನಾನು ಲವ್ ಮಾಡ್ತಾ ಇದೀನಿ ಅಂತ ಹೋಗಿರ್ತೀವಿ. ಅವ್ರೇನೋ ಕೈ ಕೊಡ್ಕೊಂಡು ಹೋಗಿರ್ತಾರೆ. ನಮ್ ತಪ್ಪಲ್ಲ. ಆನೆಸ್ಟ್ ಆಗಿ ಲವ್ ಮಾಡ್ತಿರ್ತಾನೆ ಹುಡುಗ. ಅದು ತುಂಬಾ ಜನ ಮಾಡ್ತಾರೆ ಅದ ತರ. ಸೊ ಆನೆಸ್ಟ್ ಆಗಿ ಹುಡುಕ್ತಾ ಹೋದಾಗ ಒಬ್ಳು ನಿಧಿ ಮಾತ್ರ ಒಬ್ಳು ಸಿಗ್ತಾಳೆ. ಸೊ ಅವಾಗ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳಕ್ ಕೊಟ್ಟಿರೋದು. ಸೊ ಹೆಣ್ಮಕ್ಳು ಯಾರು ಗಂಡ್ ಮಕ್ಳನ್ನ ಬ್ಲೇಮ್ ಮಾಡಂಗಿಲ್ಲ. ಸೊ ಅದಾದ್ಮೇಲೆ ಈಗ ಪಾರ್ಟ್ 2 ಅಂತ ಮಾಡಿದಾಗಲೂ ತುಂಬಾ ವಿಷಯಗಳನ್ನ ಹೇಳ್ಕೊಂಡು ಹೋಗಿದ್ವಿ. ಇವ್ರು ಹೇಳಿದಾಗೆ ಏನೇನು ಎಥಿಕಲ್ ಏನೇನಿರುತ್ತೆ, ಎಥಿಕಲ್ ವ್ಯಾಲ್ಯೂಸ್ ಏನೇನು ನನಗೆ ಅನ್ಸಂಗೆ ನಾನು ಲೈಫಲ್ಲಿ ನೋಡೋಂಥ ವಿಷಯಗಳಾಗ್ಬೋದು. ಈಗ ಲವ್ ಮಾಕ್ಟೇಲ್ 2 ಒಂದೆರಡು ಬ್ಯೂಟಿಫುಲ್ ವಿಷಯಗಳು ಹೇಳಿದ್ವಿ. ಒಂದು, ಹೆಂಡ್ತಿನ ತುಂಬ ಏನಂದರೆ ಕಾಮಿಡಿಯಾಗಿ ಮಾತಾಡ್ತಾ ಇರ್ತಾನೆ ಯಾರು, ವಿಜು ಕ್ಯಾರೆಕ್ಟ್ರು. ಕರೆಕ್ಟ್. ಆಮೇಲೆ ಅವ್ನಿಗೆ ಒಂದು ಮೆಸೇಜ್ ಕೊಡ್ತೀನಿ, ಲೈಫ್ ಲಾಂಗ್ ಉಳ್ಕೊಳ್ತಾರೆ ಅಂತ ಮಾತಾಡ್ತಿದ್ಯಾ, ಯಾವತ್ತಾದ್ರು ಬಿಟ್ಟು ಹೋಗ್ಬಿಡ್ಬೋದು ಅವರು, ಇದ್ದಾಗ ಪ್ರೀತಿ ಮಾಡು ಅಂತ. ಸೊ ಇದನ್ನ ನಾನು ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವ್ನು ಜನರಲಿ ಅವ್ನು ಹೆಂಡತಿ ಅಂದರೆ ಸಾಕು ಇರಿಟೇಟ್ ಆಗೋನು. ಲವ್ ಮ್ಯಾರೇಜು, ಏನು ಹಿಂಗೆ ಲವ್ ಮ್ಯಾರೇಜ್ ಆಗಿದೆ ಹಿಂಗೆ ಮಾಡ್ತಾ ಇದಾರಲ್ಲ ಅಂತ ಆ ಥರ ಸುಮಾರು ಜನ ಇರ್ತಾರಲ್ಲ, ಅವ್ರುಗಳಿಗೆ ಒಂದು ಮೆಸೇಜ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಕರೆಕ್ಟ್. ಅದಕ್ಕೆ ಅಂತ ಮಾಡಿದ್ದು. ಅನ್ನದರ್ ವಿಷಯ ಬಂದು ಮನೇಲಿ ಯಾರು ಲೇಡೀಸ್ ಇರ್ತಾರೆ ಅವ್ರುಗಳು, ಈಗ ಸಪೋಸ್ ಹೌಸ್ ವೈಫ್ ಅಂತ ಏನು ಹೇಳ್ತೀವಿ, ಅವ್ರಿಗೆ ಸಂಬಳ ಕೊಡಬೇಕು ಅಂತ ಪಾಲಿಸಿ. ಯಾಕಂದರೆ ಪ್ರತಿಯೊಂದು ಅವ್ರು ಏನೇ ಯಾವುದೋ ಒಂದು ಪಾರ್ಲರ್ಗೆ ಹೋಗ್ಬೇಕು ಅಥವಾ ಒಂದು ಬ್ಲೌಸ್ ಹೊಲ್ಸ್ಕೋಬೇಕು, ಏನಕ್ಕಾದರೂ ಗಂಡನಿಗೆ ದುಡ್ಡು ಕೇಳಬೇಕು. ಏನಕ್ಕೆ ಅವ್ರ ಗಂಡನಿಗೆ ಪ್ರತಿ ಸರಿ ದುಡ್ಡು ಕೇಳಬೇಕು? ಎಲ್ಲ ಕೆಲಸ ಮಾಡ್ತಾರೆ. ಅವ್ರಿಗೇನೋ ಅವ್ರದ್ದು ಅಂದರೆ ಫ್ರೀಡಮ್ ಆಫ್ ಸ್ಪೆಂಡಿಂಗ್ ಇಲ್ಲ ಅವ್ರಿಗೆ. ನಮ್ಗೆ ಏನು ಬೇಕು ಅವ್ರು ತಗೊಳಕ್ಕೆ ನಾವು ಯಾರೂ ಅವಕಾಶ ಕೊಟ್ಟಿಲ್ಲ ನಮ್ಮ ಸೊಸೈಟಿ. ಅದನ್ನು ಹೇಳಬೇಕು ಅಂತ. ಸೊ ಅದನ್ನು ಹೇಳಬೇಕು ಅಂತ ನಾನು ತಾತ ಕ್ಯಾರೆಕ್ಟರ್ ಮುಖಾಂತರ ಹೇಳಿಸ್ತೀನಿ. ನನ್ನ ಹೆಂಡತಿಗೆ ನಾನು ಸಂಬಳ ಕೊಡ್ತಾ ಇದ್ದೆ ಅಂತ. ಹೌದಾ, ಯಾವ ಕಂಪ್ನಿ ಕೆಲಸ ಮಾಡ್ತಾಯಿದ್ರು? ಇಲ್ಲಪ್ಪ ಅವರು ಹೌಸ್ ವೈಫ್ ಯಾರು ಕೊಡ್ತಾರೆ? ಇಲ್ಲ, ಕೊಡಬೇಕು ಅಂತ ಆ ವಿಷಯಗಳು ಒಂದಷ್ಟು ಹೇಳಿದ್ದೀವಿ. ಬಿಕಾಸ್ ಅದರಿಂದ ಒಂದಷ್ಟು ಜನ ಚೇಂಜ್ ಆಗಲಿ ಅಂತ. ಸೊ ಈ ಥರದ್ದು ಚಿಕ್ಕ ವಿಷಯಗಳನ್ನ ಸೊಸೈಟಿಲಿ ಒಂದಷ್ಟು ಚೇಂಜಸ್ ನಾವು ನೋಡೋಕೆ ಇಷ್ಟಪಡ್ತೀವಿ. ಈ ಥರ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ನಮ್ಮ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಪ್ಲಸ್ ಎಮೋಷನ್ ಆ ಮುಖಾಂತರ ಹೇಳ್ತಾ ಹೋಗ್ತೀವಿ. ಅದೇ ಅವ್ರಿಗಿರುವಂಥ ದೊಡ್ಡ ತಾಕತ್ತು, ಅವ್ರ ಫಿಲಮ್ಗಿರುವಂಥ ದೊಡ್ಡ ತಾಕತ್ತು.
ಸಾಮಾನ್ಯವಾಗಿ ಮಾರ್ಚ್ ತಿಂಗಳು ಅಂದಾಗ ನಾವು ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಆಚರಿಸುವಂತ ತಿಂಗಳು ಅಂತ ಮಾತಾಡ್ತೀವಿ. ಈ ಹೆಣ್ಮಕ್ಳು ಮನೇಲಿ ಹೆಂಗೆ ಅಂದ್ರೆ ಈ ವೈಫೈ ತರ. ಯಾಕೆ ಅಂತ ಹೇಳ್ತೀನಿ, ವೈಫೈ ಕಾಣಿಸಲ್ಲ, ಆದ್ರೆ ಕನೆಕ್ಟ್ ಮಾಡ್ಬೇಕಾದ್ರೆ ಅವ್ರು ಬೇಕೇ ಬೇಕು. ಇಟ್ ಕನೆಕ್ಟ್ಸ್ ಯಾವಾಗ್ಲೂ. ಆ ಕನೆಕ್ಟ್ ಆದಾಗ್ಲೇ ತುಂಬಾ ಚೆನ್ನಾಗಿ ಪವರ್ಫುಲ್ ಆಗಿರೋದು ಮನೆ. ಇಲ್ಲಾಂದ್ರೆ ಇಟ್ ಡಸಂಟ್ ವರ್ಕ್ ಅಟ್ ಆಲ್. ಮನೆ ಸ್ತಬ್ಧ. ನಾವು ವೈಫೈ ಬರ್ತಾ ಇಲ್ಲ ನೋಡು, ವರ್ಕ್ ಆಗ್ತಿಲ್ಲ. ಹೆಣ್ಮಕ್ಳು ಇಲ್ದೆ ಹೋದ್ರೆ ವರ್ಕೇ ಆಗಲ್ಲ. ಹೌದು, ಮನೆ ಹಾಗೆ, ವೈಫೈನು ಹಾಗೆ ಅಂತ. ವೈ ಫಿಸಿಕಲ್ ಟು ವೈಫೈ. ಅದು ಬೇರೆ ಅಬ್ರಿವೇಷನ್ ಬೇರೆ, ಬಟ್ ನಾನು ಹೇಳ್ತಿರೋದು ಕರೆಕ್ಟ್ ಅಬ್ರಿವೇಷನ್ ಇದು. ಅಲ್ಲ ನಿಮ್ಗೆ ಹೆಂಗಿರುತ್ತೆ ಗೊತ್ತಾ, ಒಂದು ಹೆಣ್ಮಗು ಅಥವಾ ಯಾರು ತಾಯಿ ಆಗ್ಬೋದು, ಹೆಂಡತಿ ಆಗ್ಬೋದು, ಮಗಳಾಗ್ಬೋದು, ಈ ಮನೇಲಿ ಇಲ್ಲ ಅಂದ್ರೆ ಮಲಗಿದ್ರೆ ಸ್ಮಶಾನದಲ್ಲಿ ಮಲ್ದಂಗೆ ಇರುತ್ತದು. ಹೇಳೋರಿಲ್ಲ, ಕೇಳೋರಿಲ್ಲ, ಯಾರು ಕೊಡೋರಿಲ್ಲ, ನಮ್ಗೆ ಏನು ಸಿಗಲ್ಲ, ನೀರು ಸಿಗಲ್ಲ. ಆ ಫೀಲಿಂಗ್ ಇರುತ್ತೆ. ಎಷ್ಟು ದಿನ ಬಿಟ್ಟು ಯಾವಾಗಾದ್ರು ಗ್ಯಾಪ್ ಆದ್ರೆ ಎಷ್ಟು ದಿನ ಆಗಿರುತ್ತೆ? ಅಯ್ಯೋ ಸರ್, ಅದು ಇನ್ನೊಂದು ದೊಡ್ಡ ಕತೆ. ಗ್ಯಾಪಾ? ಏನ್ ಗ್ಯಾಪು? ಬಿಟ್ಟಿರೋದು ಬಿಟ್ಟೇ ಇರಲ್ಲ. ಶೂಟಿಂಗು, ಕ್ರಿಕೆಟು, ಅಥವಾ ಏನೋ ಬೇರೆ ಬೇರೆ ಕಮಿಟ್ಮೆಂಟ್ಗೋ, ಕತೆ ಬರೆಯಕ್ಕೆ ನೀವು ಯಾರು ಕೇಳಬೇಕು, ಕೃಷ್ಣ ನೀವು ಕತೆ ಬರೆಯಕ್ಕೆ ಎಲ್ಲಿ ಹೋಗ್ತೀರಾ? ನಿಮ್ಮೆಲ್ಲರ ಪರವಾಗಿ ಪ್ರಶ್ನೆ ಇದು. ಸರ್, ಇದೊಂದೇ ಫಿಲಮ್ಗೆ ಬಿಕಾಸ್ ಆಫ್ ಪರಿ ಇದ್ದಿದ್ರಿಂದ 3 ದಿನ ಗೋವಾ ಬರೋರು ಬಂದೆ, ಕೆಲಸ ಬೇಗ ಶೂಟಿಂಗ್ ಮಾಡೋಣ ಅಂತ. ಐ ರಿಮೆಂಬರ್ ಆ ಟೈಮಲ್ಲೇ ನಾನು ಕರೆಕ್ಟಾಗಿ ಫೋನ್ ಮಾಡಿದ್ದೀನಿ. ಒಬ್ಬನೇ ಬಂದಿದ್ದೀನಿ. ಒಬ್ಬನೇ ಬರಕ್ ಸಾಧ್ಯನಾ? ಕೆಲಸ ಮಾಡಕ್ ಬಂದಿದ್ದೀನಿ. ಹೌದಾ? ಪರಿ ಓಕೆ, ಅದು ಕಾನ್ಸಂಟ್ರೇಷನ್ ಹಂಗ್ ಬೇಕು ಅಂತ ಏನೋ ಆ ಥರದ ಯೋಚನೆ. ಇಲ್ಲ, ಅಲ್ಲಿ ಗೋವಾಲ್ ಕೂಡ ಕೇಳಿದಾರೆ ಫ್ಯಾನ್ಸ್ ಕೆಲವರು. ಗೋವಾಲ್ ಎಲ್ಲೋ ಒಂದ್ ಕಡೆ ಹೋಗ್ಬಿಟ್ಟು ತಿಂತಾ ಕೂತಿದ್ದೀನಿ. ಸರ್ ನೀವೆಲ್ಲಿ? ಅದು ಇಲ್ಲೇ ಬಂದು. ವೈಫ್ ಎಲ್ಲಿ? ಅದು ವೈಫ್ ಬಂದಿಲ್ಲ. ಒಬ್ಬರೇ ಬಂದ್ರಾ? ಏಕೆ? ಗೋವಾಗೆ ಮದುವೆ ಆಗಿರೋ ಯಾರು ಒಬ್ಬರೇ ಕೂತಿದ್ದಾರೆ ಅಂದ್ರೆ ಯಾಕಿರ್ಬೋದು? ಬಟ್ ಇಬ್ರು ಬಿಟ್ಟಿದ್ದು ಅಂದ್ರೆ ಮದುವೆ ಆದ್ಮೇಲೆ ಎಷ್ಟು ಜಾಸ್ತಿ ಸಮಯ ಒಬ್ರಿಗೊಬ್ರು ಬಿಟ್ಟಿದ್ದು ಮಧ್ಯ ಗ್ಯಾಪ್ ಅಲ್ಲಿ? 2-3 ದಿನ. ಅಂದ್ರೆ ಇವಾಗ ಪರಿ ಆದ್ಮೇಲೆ ನಾನು ಒಂದ್ ಸ್ವಲ್ಪ ದಿನ ಹಾಸನಲ್ಲಿದ್ದೆ. ಅದು ಓಕೆ, ಬಾಣಂತನಕ್ಕೆ ಹೋಗೋದೆಲ್ಲ ಓಕೆ, ಬಟ್ ಜನರಲಿ ನೀವು ಇಲ್ಲ ಅದೇ ಕಂಪ್ಲೇಂಟ್ ಅಲ್ವಾ ನಂದು ದೇರ್ ಇಸ್ ಒನ್ ಕಂಪ್ಲೇಂಟ್ ಅಬೌಟ್ ಕೃಷ್ಣ. ಇದೇ ಕಂಪ್ಲೇಂಟ್. ಏನು? ಎಲ್ಗೂ ಕಳ್ಸಲ್ಲ, ಊರಿಗೆ ಕಳ್ಸಲ್ಲ, ಎಲ್ಗೂ ಕಳ್ಸಲ್ಲ. ನಾನು ನೀವೇ ಬನ್ನಿ ಅಂತೀನಿ. ತುಂಬಾ ಕಳ್ಸಲ್ಲ. ತುಂಬಾ ಫೋರ್ಸ್ ಮಾಡಿ ಯಾಕೆ ಗಂಡ ಹೆಂಡತಿನ ದೂರ ಮಾಡ್ತೀರಾ ಅಂತೀನಿ. ನಿಮ್ ಮನೆಯವ್ರು ಕೇಳಿದ್ರು ನಮ್ ತಂದೆ ತಾಯಿನೇ ನೀವೇ ಬನ್ನಿ ಅಂತ ಅವ್ರನ್ನೇ ಕಳ್ಸ್ಕೊತಾರೆ, ಕಳ್ಸಲ್ಲ ಇವರು. ನನಗೆ ಮನೆ ತರ ಇಷ್ಟ ಆಗುತ್ತೆ. ನಂಗೆ ಸ್ಮಶಾನ ಆಗ್ಬಿಡುತ್ತಲ್ಲ ಇಲ್ಲ ಅಂದ್ರೆ. ಆ ಮಗಳು ಹೆಂಡತಿ ಇಲ್ಲ, ಒಬ್ರೇ ಇದ್ದೀರಾ ಮನೇಲಿ, ಏನ್ ಮಾಡ್ತಿರ್ತೀರಿ? ಇದು ಅಲ್ಲ, ಮಗಳಿಲ್ಲ ಅಂದ್ರೆ ತೊಂದ್ರೆ ಇಲ್ಲ. ಮಗಳಿಲ್ಲ ಅಂತ ತೊಂದ್ರೆ, ಮಿಲನ ಇರ್ಬೇಕು ಜೊತೆಲಿ. ಈ ಮಗಳಿಗೆ ನಾನು ಹೇಳ್ತಾ ಇರ್ತೀನಿ ಯಾವಾಗಲೇ, ಯಾವ್ದೋ ಪ್ರಮೋಷನ್ ಅಲ್ಲಿ ಇಲ್ಲಿ ಹೋಗ್ಬೇಕೇನಾಗಬೇಕಂದ್ರೆ ಫಸ್ಟ್ ಬಿಟ್ಬಾರ್ಣ, ಕೆಲಸ ಇದೆ. ರೆಗ್ಯುಲರ್ ಡೈಲಾಗ್ ಇದು. ನಮ್ ತಂದೆ ತಾಯಿ ನೋಡ್ತಿರ್ತಾರೆ, ಇವ್ರೇನ್ ಹಿಂಗೆ ಅಂತ. ಜನರಲಿ ಹೆಂಗೆ ತಂದೆದಿರು ಹೆಣ್ಮಕ್ಳಾದ ತಕ್ಷಣ ಫುಲ್ ಚೇಂಜ್ ಆಗ್ತಾರೆ, ಹಂಗಾಗ್ತಾರೆ, ಹಿಂಗಾಗ್ತಾರೆ. ನಾವು ಕಾಯ್ತಾನೆ ಇದೀವಿ ಕೃಷ್ಣ ಯಾವಾಗ ಹಂಗಾಗ್ತಾರೆ. ಪರಿ ಕಾಣಿಸ್ತಾ ಇಲ್ಲ ಅಲ್ವಾ, ಬಾ ಬಿಟ್ಬಿಟ್ಟು ಬಂದ್ಬಿಡು, ಹೋಗ್ಬಿಡಲ್ಲ. ಪರಿ ಅಲ್ಲಿ ಬಾಲ್ಕನಿಯಲ್ಲಿ ಇದಾಳಲ್ವಾ, ಬಾಬಾ ಬಾಗ್ಲಕ್ಕ ಹೋಗ್ಬಿಡೋಣ. ಕೆಳಗಡೆ ಲಾಬಿಲಿ ಕಾಫಿ ಸ್ಪೇಸ್ ಇದೆ. ಯೂಶಲಿ ನಾವು ಸಿನಿಮಾ ಡಿಸ್ಕಷನ್, ಪ್ರಮೋಷನ್ ಅದು ಇದು ಎಲ್ಲ ತುಂಬಾ ಡಿಸ್ಟರ್ಬ್ ಮಾಡ್ತಾಳೆ ಪರಿಸರ. ಅದು ಇದೆ ಪಾಪ, ಅದು ಇದೆ, ಅದೇ ಇರೋದು. ಕೆಲಸ ಮಾಡಕ್ಕೆ ಬಿಡಲ್ಲ. ಸಪರಿನ್ ಬಿಟ್ಬಿಟ್ಟು ಹೋಗ್ಬಿಡೋಣ ಕೆಳಗಡೆ ಅಂತ. ಚೆನ್ನಾಗಿದ್ದಾರೆ ಇಬ್ರದ್ದು. ಅದು ಹೆಂಗಿತ್ತು ಅಂದ್ರೆ ಅವಳು ಹೇಳಿದ್ರೆ ಸಾಕು ನಮ್ಗೆ ಬೆಳಗ್ಗೆ. ಸರ್ ನಮ್ಮ ಮನೇಲಿ ಎಲ್ಲ ಸುನಾಮಿ ಅಂತ ಕರೆಯೋದು ಅವಳನ್ನ, ಪರಿನಾ. ಅವಳಿದ್ರೆ ಅಲ್ಲೋಲ ಕಲ್ಲೋಲನೆ, ಯಾವ್ದೋ ಒಂದ್ ಜಾಗದಲ್ಲಿ ಯಾರನ್ನೂ ಸರ್ ಅವಳು ಕೂರಕ್ಕೆ ನಿಲ್ಲಕ್ಕೆ ಬಿಡಲ್ಲ. ಹೈಪರ್ ಆಕ್ಟಿವ್ ಅವಳು. ಎಲ್ಲಾ ಪೋಸ್ಟರ್ಸ್ ಗಳಲ್ಲೂ ಲವ್ ಮಾಕ್ಟೇಲ್ 3 ನಲ್ಲಿ ಕೃಷ್ಣ ಅಪ್ಪನಾಗಿ ಮಗಳ ಕೈ ಹಿಡ್ಕೊಂಡೇ ಓಡಾಡೋ ಪೋಸ್ಟ್ ಓಡಾಡ್ತಾ ಇದೆ. ಜಸ್ಟ್ ಲೈಕ್ ರಿಯಲ್ ಲೈಫ್ ಅಲ್ಲಿ ಕೃಷ್ಣ ಹೆಂಗಿದ್ರೆ ಪೋಸ್ಟರ್ ನಲ್ಲಿ ಅದೇ ತರ ಕಾಣಿಸ್ತಾ ಇದೆ. ಬೆಳಗ್ಗೆ ಎದ್ರೆ ಹಿಂಗೆ ಹೋಗ್ತಾ ಇರ್ತೀವಿ. ನಾನು ಇನ್ಫ್ಯಾಕ್ಟ್ ಲವ್ ಮಾಕ್ಟೇಲ್ 2 ಶೂಟ್ ಮಾಡಿದಾಗ ಆ ಮಗು ದತ್ತು ತಗೊಂಡ ಮೇಲೆ ಹೋಗುವಾಗ ಐ ಥಿಂಕ್ ಅದನ್ನ ಟ್ರೈಲರ್ ಇಟ್ಟಿದ್ದೀನಿ ಶಾರ್ಟ್. ನಾ ಹಿಂಗ್ ಕೈ ಹಿಡಿತೀನಿ, ಆ ಮಗು ಹಿಂಗ್ ಹಿಡ್ಕೊಳ್ಳುತ್ತೆ. ಕರೆಕ್ಟ್, ಹೌದು, ಆ ಶಾರ್ಟ್ ಇದೆ. ಅವಾಗ ಸುಮ್ನೆ ತೆಗ್ದಿದ್ದೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಈಗ ದಿನ ಬೆಳಗ್ಗೆ ಅದೇ ನೆನ್ಪಿರುತ್ತೆ. ನಾನು ಹಿಂಗ್ ಅಂತೀನಿ, ಅವ್ರು ಬಂದು ಹಿಂಗ್ ಹಿಡ್ಕೋತಾರೆ. ಸರ್ ನಾವಿಬ್ರು ಹೋದ್ರೆ ಫಸ್ಟ್ ಪಪ್ಪ ಮಮ್ಮ ಅಂತ ಹಿಂಗ್ ಕೈ ಇಟ್ಕೋತಾಳೆ. ಅಂದ್ರೆ ಅದು ಹೆಂಗ್ ಮಕ್ಳಿಗೆ ಬಂದ್ಬಿಡುತ್ತೆ ಅನ್ಸುತ್ತೆ ನ್ಯಾಚುರಲಿ. ನಾನು ಅದೇ ಹೇಳ್ತಿರ್ತೀನಿ, ಕೃಷ್ಣ ಸ್ವಲ್ಪ ನೋಡ್ಕೊಳ್ಳೋದ್ರಲ್ಲಿ ಒಂಚೂರು ಬಿಸಿ, ಅದು ಇದು ಅಂತ ಕಮ್ಮಿ. ಆ ಮಗು ಅಂದ್ರೆ ಎಷ್ಟಕ್ಕೆ ಮಗು, ಬಟ್ ಈಕ್ವಲ್ ಆಗಿ ನಮ್ಮನ್ನ. ಆಮೇಲೆ ಇನ್ನೊಂದು ಸರ್, ಶೂ ಬಿಚ್ತಾಳಲ್ಲ, ಮುಗಿಸ್ಕೊಂಡು ಆ ಶೂ ಎಲ್ಲಿ ಇಡ್ತಾರಲ್ಲ ಜಾಗ, ಅದು ತಗೊಂಡೋಗಿ ಇಡುತ್ತೆ. ಆಮೇಲೆ ಇದಾಗ್ತಾರಲ್ಲ ಡೈಪರ್, ಹೌದು, ಡೈಪರ್ ನಾವು ಚೇಂಜ್ ಮಾಡಿದ್ಮೇಲೆ ಆ ಡೈಪರ್ ಎತ್ಕೊಂಡೋಗಿ ಡಸ್ಟ್ಬಿನ್ ಇಡ್ತಾಳೆ. ಸರಿ, ನಾವ್ ಯಾರು ಹೇಳ್ಕೊಟ್ಟಿಲ್ಲ ಅವಳಿಗೆ, ನಾವ್ ಯಾರು ಮಾಡು ಅಂತ ಹೇಳಲ್ಲ. ತುಂಬಾ ಚಿಕ್ಕವಳು, ಹೇಳದಂಗೆ 1.5 ವರ್ಷ. 1 ವರ್ಷಕ್ಕೆ ಏನ್ ಹೇಳ್ಕೊಡೋದು? ಅವಳೆ ಇಟ್ಬಿಟ್ಟು ಅವಳೇ ಚಪ್ಪಲಿ ಹೊಡೆಯೋದು. ನಂಗೆ ಆಕ್ಚುಲಿ ಸುದೀಪ್ ಸರ್ ಹೇಳಿದ್ರು, ಅವಳು ಸನ್ಸೈನ್ ಬಂದು ವರ್ಗೋ,
ವರ್ಗೋ ಇರೋರೆಲ್ಲ ಸುದೀಪ್ ತುಂಬಾ ಸರ್ ಹಂಗೇನೆ? ಅವರು ಹಂಗೆ ತುಂಬಾ ಆರ್ಗನೈಸ್ಡ್ ನೀಟ್, ನೀವು ಹಂಗೇನಾ? ನೀಟ್ ಕ್ಲೀನ್ ಆರ್ಗನೈಸ್ಡ್. ಅಂದ್ರೆ ಮನೇಲಿ ಸ್ವಲ್ಪ ಅಪ್ಪ ಅಮ್ಮಂಗೆ ಅಥಾರಿಟಿಯಿಂದ ಹೇಳ್ತಾರೆ ಹಂಗೆ ಹಿಂಗೆ ಅಂತ. ಬಟ್ ನನ್ಗೆ ಅದು ಕೋ ಇನ್ಸಿಡೆನ್ಸ್ ಅಥವಾ ರಿಯಲಿ ಹೆಂಗ್ ವರ್ಕ್ ಆಗುತ್ತಾ ನನಗೆ ಗೊತ್ತಿಲ್ಲ ಸರ್. ಸುದೀಪ್ ಸರ್ ಹೇಳಿದ್ರು ನಿಮ್ಗೆ ಇದೇ ಹೋಗು, ಸೇಮ್ ಸೆನ್ಸನ್ ಇದೇ ಹೋಗು ಅಂತ. ಏನು ಅಂತ ಗೊತ್ತ ಅರ್ಥ ಆಗಿಲ್ಲ. ಏನ್ ಸರ್ ಹಂಗೆ ಇದೇ ಹೋಗು. ಶೂ ನಾವ್ ಶೂ ಇಡೋ ಜಾಗ ಅದ್ ಯಾವಾಗ ನೋಡಿದ್ಲು? ಶೂ ಇಡ್ಬೇಕು ಅಂತ ಶೂ ತಗೊಂಡೋಗಿ ಎವ್ರಿ ಡೇ ಇಡ್ತಾಳೆ. ಇದು ಡೈಪರ್ ತಗೊಂಡೋಗಿ ಡಸ್ಟ್ಬಿನ್ ಹಾಕ್ತಾಳೆ. ಇಲ್ಲಿ ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ, ಮಕ್ಕಳು ನೋಡ್ ಕಲಿತಿರ್ತಾರೆ, ತುಂಬಾ ಇಂಪಾರ್ಟೆಂಟ್. ಮೇಬಿ ಅಪ್ಪ ಅಮ್ಮ ಏನ್ ಮಾಡ್ತಿರ್ತಾರೆ ಅಂತ. ಅಲ್ಲ ಆಮೇಲೆ ಅವಾಗ ನಾವು ತುಂಬಾ ಕಾನ್ಶಿಯಸ್ ಆಗ್ಬಿಟ್ಟಿದೀವಿ. ಈಗ ನಾವು ಹೆಂಗ್ ಮಾತಾಡ್ತೀವಿ, ಏನ್ ಭಾಷೆಗಳು ಬಳಸ್ತೀವಿ, ಏನ್ ಟೋನಲ್ಲಿ ಮಾತಾಡ್ತೀವಿ, ಅದು ನಾವು ಹುಷಾರಾಗಿದೀವಿ ಈಗ, ಯಾಕಂದ್ರೆ ಕಲಿತವೆ ಅಂತ. ಕರೆಕ್ಟ್. ಸೊ ಹೆಂಗಂದ್ರೆ ನಾವು ಬೆಳಿತಾ ಇರ್ತೀವಿ ಅದ್ರ ಜೊತೆಗೆ. ಒಂದ್ ಮೊಬೈಲ್ ಯೂಸ್ ಮಾಡ್ಬೇಕಾದ್ರೆ ಯೋಚನೆ ಮಾಡ್ತೀರಿ ನೀವು? ಟಿವಿಲಿ ನೋಡಂಗಿಲ್ಲ, ನೀವ್ ನೋಡಿದ್ರೆ ಅದು ನೋಡುತ್ತೆ ಅಂತ. ಟಿವಿ ಯಾಕೆ ಅದ ಕಾಲ ಆಯ್ತು ನಾನು. ಟೆಲ್ ಅಸ್ ದ ರಿಯಾಕ್ಷನ್. ಲವ್ ಮಾಕ್ಟೇಲ್ 1, 2 ಹಾಡುಗಳನ್ನ ಪರಿ ಕೇಳಿದಾಗ ನೋಡಿದಾಗ ಹೆಂಗ್ ರಿಯಾಕ್ಟ್ ಮಾಡ್ತಾಳೆ? 3 ಅದೇ ನೆನ್ನೆ ಒಂದು ಡಾನ್ಸ್ ತಂದು ರೀಲ್ ಪೋಸ್ಟ್ ಮಾಡಿದ್ನಲ್ಲ, ಅದು ಏನ್ ನಾವ್ ಅಂದ್ರೆ ಆ ಸಾಂಗ್ ನಾವ್ ಕೇಳಕ್ಕೆ ಅಂತ ಸೌಂಡಿಂಗ್ ಹೆಂಗಿದೆ ಅಥವಾ ಲಿರಿಕ್ಸ್ ಹೆಂಗಿದೆ ಅಂತ ಮನೇಲಿ ಜನರಲಿ ಹಾಕ್ತಾ ಇರ್ತೀವಲ್ಲ ಸಾಂಗ್, ಅದನ್ನ ಕೇಳಿ 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 ಅವಳದೇ ಡಾನ್ಸು. ನಾವೇನು ಅವಳಿಗೆ ಡಾನ್ಸ್ ಮಾಡು ಅಂತಾನು ಹೇಳೋದಿಲ್ಲ ಅಥವಾ ಸಾಂಗ್ ಹಾಕಿದೀವಿ. ಅವಳು ಏನ್ ಮಾಡಿದಾಳೆ ಅದನ್ನ ಸುಮ್ಮನೆ ನಾನು ಶೂಟ್ ಮಾಡಿದೀನಿ ಅಷ್ಟೇ. ಬಟ್ ಅವಳಿಗೆ ಏನಂದ್ರೆ ಮನೇಲಿ ಡಾನ್ಸ್ ಮಾಡ್ಬೇಕಾದ್ರೆ ನಾನು ಕೃಷ್ಣ ಇಬ್ರು ಡಾನ್ಸ್ ಮಾಡ್ಬೇಕು, ಅವಳಿಗೆ ಖುಷಿ. ಅವಳೊಬ್ಳಿಗೆ ಡಾನ್ಸ್ ಮಾಡಲ್ಲ. ಆಮೇಲೆ ನಾನು ಇವಳನ್ನ ಇಟ್ಕೊಂಡು ತುಂಬಾ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡಂಗಿಲ್ಲ. ಅವಾಗ ಬಂದ್ಬಿಡ್ತಾಳ್ರೆ ಬಿಡು ಬಿಡು ಕೈನ ಅಂತ. ಹಾಯ್ ಸರ್, ಹಾಯ್ ಮ್ಯಾಮ್. ನಾನು ಬೆಳಗಾವಿ ಹತ್ತನಿಯಿಂದ ಬಂದಿರೋದು. ಅಲ್ಲಿಂದ ಬಂದ್ರೆ ಈಗ ನಿನ್ನೆ ಬೆಳಗ್ಗೆನೆ ಬಂದಿರೋದು ಸರ್. ಯೂಶ್ವಲ್ ಆಗಿ ಎಲ್ಲ ಕಪಲ್ಸು ಜಗಾಡ್ತಾರೆ, ಬಟ್ ಮೂವಿಲಿ ನೀವು ಜಗಾಡೋದು ತುಂಬಾ ಕ್ಯೂಟ್ ಅನ್ಸುತ್ತೆ. ರಿಯಲ್ ಲೈಫಲ್ಲೂ ಕ್ಯೂಟ್ ಆಗಿ ಜಗಾಡ್ತೀರಾ ಅಥವಾ ಸೀರಿಯಸ್ ಆಗಿ? ಕ್ಯಾಮ್ರಾ ಮುಂದೆ ಮಾತ್ರ ಪೋಸ್ಗೆ ಕ್ಯೂಟ್ ಆಗಿ ಜಗಳ ಆಡ್ತಿರೋ ಅದಿದ್ಯಾ ರಿಯಲ್ ಲೈಫ್? ಅದು ಸ್ವಲ್ಪ ಕೃಷ್ಣ ಅವರು ಹ್ಯೂಮರ್ ಜಾಸ್ತಿ. ಒಂದೊಂದ್ಸತಿ ಏನಾಗುತ್ತೆ, ನಾನು ತುಂಬಾ ಸೀರಿಯಸ್ ಆಗಿ ಜಗಳ ಮಾಡ್ಬೇಕು ಅಂದಾಗ ಏನೋ ಒಂದು ಕಾಮಿಡಿ ಮಾಡ್ಬಿಡ್ತಾರೆ ಮಧ್ಯದಲ್ಲಿ, ಅದು ಸ್ವಲ್ಪ ಕಾಮಿಡಿ ಆಗೋಗುತ್ತೆ. ಎಂತ ಜಗಳ ಆಡ್ತೀರಿ ನೀವು? ಯಾವ ವಿಷಯಕ್ಕೆ ಜಗಳ? ಸರ್ ಯೂಶಲಿ ರೈಟಿಂಗ್, ಪರ್ಸನಲಿ ಕಮ್ಮಿ. ನಾವು ತುಂಬಾ 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 ಕಮ್ಮಿ ಜಗಳ ಆಡೋದು. ಬರೆಯಕ್ ಕೂತಾಗ ಸ್ವಲ್ಪ ಕತೆಗೋಸ್ಕರ ಜಗಳ ಆಡ್ತಿರ್ತೀರಿ, ಬೇರೆ ವಿಚಾರಗಳಿಲ್ವಾ? ನಾನೇನೋ ಕೆಲಸ ಹೇಳಿದ್ದೆ ಮಾಡಿಲ್ಲ, ಅಲ್ಲಿ ಹೋಗ್ಬೇಕಾಗಿತ್ತು ನನ್ ಕರ್ಕೊಂಡು ಹೋಗಿಲ್ಲ, ಈ ತರದ್ದೆಲ್ಲ ಏನಿರಲ್ವಾ ಹೆಂಡತಿಯರ್ದು? ಅಲ್ಲ ಅವೆಲ್ಲ ಇರುತ್ತೆ. ಅವ್ರು ಡ್ರೈವಿಂಗ್ ಅವರೇ ಬರುತ್ತೆ, ನನ್ ಪಾಡಿಗೆ ನಾನು ಕೆಡಿಸ್ಕೊಳಂಗಿಲ್ಲ, ಆ ಸಮಸ್ಯೆ ಇಲ್ಲ. ಅದೇ ಬೆಳಗ್ಗೆ ಎದ್ದು ಬೆಡ್ಶೀಟು ಅದು ಮಡಿಸಿಲ್ಲ, ನೀಟ್ ಕ್ಲೀನ್, ಅದು ಸ್ವಲ್ಪ ಅವೆಲ್ಲ ಇರುತ್ತೆ. ಇಲ್ಲಾಂದ್ರೆ ಈಗ ನನಗೆ ಕೆಲಸ ಇಲ್ಲ ಅಂದ್ರೆ ನನಗೆ ಒಂದು ಕೆಲಸ ಮಾಡಿದ್ರೆ ಫುಲ್ ಕೆಲಸ ಮಾಡ್ತಾ ಇರ್ತೀನಿ, ಇಲ್ಲಾಂದ್ರೆ ನನ್ನ ಪಾಡಿ ನಾನು ರೆಸ್ಟ್ ಮಾಡ್ತೀನಿ. ನಂಗೆ ರೆಸ್ಟ್ ಅಂದ್ರೆ ಏನು, ಆರಾಮ ಮಲಗಿರ್ಬೇಕು ಕಾಲು ಹಿಡ್ಕೊಂಡು, ಅದು ನನ್ನ ರೆಸ್ಟ್. ಯಾವ ಕೆಲಸನೂ ಮಾಡಲ್ಲ, ಏನು ಮಾಡಿ ಝೀರೋ. ಅಂದ್ರೆ ಫುಲ್ ಡೇ ಮನೇಲಿ ಏನು ಕೆಲಸ ಫುಲ್ ಡೇ ಬೆಡ್ ಅಲ್ಲಿ ಮಲಗಿರ್ತಾರೆ ಕೃಷ್ಣ. ರೆಸ್ಟ್ ಅಲ್ಲ, ರಿಲ್ಯಾಕ್ಸ್. ನಂಗೆ ರೆಸ್ಟ್ ಅಂದ್ರೆ ಕಂಪ್ಲೀಟ್ ರೆಸ್ಟ್, ಏನಕ್ಕೆ ಕೆಲಸ ಮಾಡಬೇಕು ಅಂತ. ಬಟ್ ಏನೇನ್ ಕೆಲಸ ಮಾಡ್ತಾರೆ ಕೃಷ್ಣ ನಾರ್ಮಲಿ? ಝೀರೋ. ಅಲ್ಲ ಎಲ್ಲ ಈಗ ಏನಂದ್ರೆ ಎಲ್ಲ ಬಿಲ್ಗಳು ಕಟ್ಟೋದು. ಸರ್ ಮಲ್ಕೊಂಡು ಫೋನ್ ಮತ್ತೆ ಕ್ಯೂ ನಿಂತ್ಕೊಂಡು ಕಟ್ಟೋದು, ಅದು ಅಲ್ಲ ಎಲ್ಲ ಬಿಲ್ಗಳು ಕಟ್ಟೋದು, ಏನೇನು ಗ್ಯಾಸ್ ಸಿಲಿಂಡರ್ಗಳು ಆರ್ಡರ್ ಮಾಡೋದಾಗ್ಬೋದು, ಇನ್ವೆಸ್ಟ್ಮೆಂಟ್ಗಳು ಮಾಡೋದಾಗ್ಬೋದು. ಸೊ ಹೊರಗಡೆ ಜವಾಬ್ದಾರಿ ನಾನು ತಗೋತೀನಿ. ಮನೇದು ಕಂಪ್ಲೀಟ್ಲಿ ಅಕ್ಕಿಯಿಂದ ಹಿಡಿದು ಎಲ್ಲಾನು ಮಿಲನ ತಗೋತಾರೆ. ಅದ್ರಿಂದ ನನಗೆ ಗೊತ್ತಿರಲ್ಲ. ಅಡಿಗೆ ಯಾವತ್ತೂ ಮಾಡ್ಕೊಟ್ಟಿಲ್ವಾ? ಯಾರು? ಮಿಲನಾಗ್ ನೀವು? ಬಿಸಿನೀರೇ ಮಾಡ್ಕೊಡೋದು ಸ್ವಲ್ಪ ಅಲ್ಲ, ಮದುವೆ ಆಗಿ ಒಂದು 6 ತಿಂಗಳು ಮಾಡಿದ್ರು. ಲಾಸ್ಟ್ 3 ವರ್ಷದಿಂದ ಮಿಲನ ನನಗೆ ಮಾಡ್ಕೊಟ್ಟಿಲ್ಲ, ನಾನೇ ಅವ್ರು ಮಾಡ್ಕೊಡೋದು. ಇದ್ಯಾವ್ದು ಈ ತರ ಹೇಳ್ತಾ ಇದ್ದೀರಾ? ಇಲ್ಲ, ಈಗೇನು ಅಡಿಗೆ ಮಾಡ್ತಾ ಇಲ್ಲ, ಶಿ ಸ್ಟಾಪ್ಡ್ ಕಂಪ್ಲೀಟ್ಲಿ. ರಿಯಲಿ? ಏನಂದ್ರೆ ಎದ್ದ ತಕ್ಷಣ ಇವಾಗ ಒಂದು ಫ್ರೆಶ್ ಮೂಡ್ ಅಲ್ಲಿ ಬರೆಯಕ್ ಕುತ್ಕೊಂತೀವಿ ಅಥವಾ ಬೇರೆ ಏನೋ ಒಂದು ಪ್ಲಾನ್ ಇರುತ್ತೆ. ಎಸ್ಪೆಷಲಿ ಪ್ರೊಡಕ್ಷನ್ ನಡಿಬೇಕಾರಂತೂ ಏನಕ್ಕೂ ಟೈಮ್ ಆಗಲ್ಲ. ಆಮೇಲೆ ಆ ಮೈಂಡ್ ಅಲ್ಲಿ ಇರಲ್ಲ. ನನಗೆ ಏನ್ ಅನ್ಸುತ್ತೆ, ವೆನ್ ಯು ಕುಕ್, ನಾನು ಆಕ್ಚುಲಿ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀನಿ. ಅದಕ್ಕೆ ಕೇಳಿದ್ನ, ನಾನು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂಡ್ ನನಗೆ ಇಷ್ಟ ಮಾಡಕ್ಕೆ. ಬಟ್ ಏನಂದ್ರೆ ವೆನ್ ಯು ಕುಕಿಂಗ್, ನಿಮ್ ಮೈಂಡು ಅಲ್ಲಿ ಇರ್ಬೇಕು. ಏನೋ ಯೋಚನೆ ಮಾಡ್ಕೊಂಡು ಅಡುಗೆ ಡೆಫಿನೆಟ್ಲಿ ಚೆನ್ನಾಗಿ ಬರಲ್ಲ, ತಿನ್ನಕ್ಕೆ ಆಗಲ್ಲ. ಚೆನ್ನಾಗಿತ್ತು ಅವಾಗ ಅಡುಗೆ ಮಾಡ್ತಿದ್ರಲ್ಲ, ಬಹುಶಃ ಕ್ರಿಸ್ತ ಶಕ ಎಷ್ಟೋ ಶತಮಾನದಲ್ಲಿ ತಿಂದಿದ್ದು ಮರ್ತು ಬಿಡ್ತೀನಿ ನಾನು. ಅವಾಗ ತುಂಬಾ ಚೆನ್ನಾಗಿತ್ತು. ಅವಾಗ ಯಾವಾಗಲೂ ಮಾಡಿದ್ದು. ಏನ್ ಐಟಮ್ ಮಾಡಿದ್ರು? ಡು ಯು ರಿಮೆಂಬರ್? ಡೋಂಟ್ ಸೇ ಮ್ಯಾಗಿ. ಇಲ್ಲ ಬಿಸಿಬೇಳೆ ಬಾತು ತುಂಬಾ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಅಡುಗೆ ತುಂಬಾ ನೀಟಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿ. ಅಮ್ಮನ ತರ ವೆಜ್ ನಾನ್ ವೆಜ್ ಎಲ್ಲ. ಸರ್ ನಾನು ಈಗಲೂ ಹೇಳ್ತೀನಿ, ತುಂಬಾ ಇಷ್ಟ ನನಗೆ ಕುಕ್ ಮಾಡಕ್ಕೆ. ಟೈಮ್ ಆಗ್ತಿಲ್ಲ ಅಂತ ಮಾಡ್ತಿಲ್ಲ, ಒಂದು ದಟ್ ಇಸ್ ಟ್ರೂ. ಬಟ್ ನಾನು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀನಿ. ಬಟ್ ನಿಂಗೆ ಟೈಮ್ ಆಗ್ತಿಲ್ಲ. ನಾನೊಂದಿನ ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಅಂತ ಯಾವತ್ತಾದ್ರೂ ಕೃಷ್ಣ ಮಾಡ್ಕೊಟ್ಟಿದಾರ ಅಂತ? ಬಿಸಿ ಕೆಟಲಲ್ಲಿ ಬಿಸಿ ಮಾಡ್ತಾ ಇಲ್ಲ ಅಂತಾನೆ ಹೇಳ್ತಾ ಇಲ್ಲ, ಈ 1-2 ಸಲ ಮಾಡ್ಕೊಟ್ಟಿದ್ದೀನಿ.
ಈಗ ರಾತ್ರಿ ಹೊತ್ತು ಸಡನ್ ಆಗಿ ಪರಿ ಹೇಳಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದು ಏನಾಗಿದೆ ಗೊತ್ತಾ, ಕರೆಕ್ಟಾಗಿ 1 ಗಂಟೆಗೆ ಒಂದ್ಸಲ ಹೇಳಕ್ ಸ್ಟಾರ್ಟ್ ಮಾಡ್ತಾಳೆ, 3 ಗಂಟೆಗೆ ಒಂದ್ಸಲ ಸ್ಟಾರ್ಟ್ ಮಾಡ್ತಾರೆ. ಅದೇ ಇದು ಓದಿಯೋ ಸೀಕ್ವೆನ್ಸ್. ಲಾಲ ಅಂತ ಅವಳಿಗೆ ಹೋಗಿ ನಾನು ಹಾಲು ಕಾಯಿಸ್ಬಿಟ್ಟು ತಂದು ಕೊಡ್ಬೇಕು ಈಗ. ಸೊ ಅವಾಗ ಏನಾಗುತ್ತೆ, ನಾನು ಗೊತ್ತಾಗುತ್ತಲ್ಲ, ಮಗು ಎದ್ದ ತಕ್ಷಣ ಗೊತ್ತಾಗ್ಬಿಡುತ್ತೆ ನನಗೆ. ನನ್ಗೆ ಏನು ಗೊತ್ತಾಗಿಲ್ಲ ಥರ ನಿದ್ದೆ ಮಾಡ್ತಾರೆ, ಥರ ಡವ್ ಮಾಡ್ತಿರ್ತೀನಿ, ಎಲ್ಲಿ ಹೇಳ್ಸ್ಬಿಡ್ತಾಳೆ ಅಂತ ಅಂದ್ರೂ ಬಿಡಲ್ಲ. ಹೇಳ್ಸಿ ಹೋಗಿ ಹಾಲು ಬಿಸಿ ಮಾಡ್ಕೊಂಬನ್ನಿ ಅಂತ ಹೇಳಿ 90% ಆಫ್ ದ ಟೈಮ್ ಕೃಷ್ಣ ಅವ್ರನ್ನ ಹೇಳ್ಸಲ್ಲ. ಯಾವಾಗಲೂ ಅವ್ರು ಒಂದ್ಸರಿ ತುಂಬಾ ಅಳ್ತಾ ಇದ್ದಾಳೆ, 90 ಅಲ್ಲ, ಒಂದು 50% ಹೇಳ್ತಾರೆ, 50% ಹೇಳ್ತಾರೆ. 90 ಎಲ್ಲ ಸುಳ್ಳು. ಸರ್ ಒಂದು ರಿಕ್ವೆಸ್ಟ್ ಇದೆ ಸರ್. ಇವಾಗ ನಿಮ್ದು ಮೂವಿಲಿ ನಿಮ್ಮ ಜಗಳ ನೋಡೋಕ್ಕೆ ತುಂಬ ಕ್ಯೂಟ್ ಆಗಿರುತ್ತೆ ಸರ್. ನಿಮ್ಮ ಟೋನ್ ತುಂಬ ಇಷ್ಟ ಜಗಳ ಆಡೋದು. ಹಾಗಾಗಿ ಅದು ಜಿಮ್ಮಲ್ಲಿ ಸೀನ್ ಬರುತ್ತಲ್ಲ ನೀವು ಜಗಳ ಆಡೋದು, ಆ ಸೀನ್ ರೀಕ್ರಿಯೇಟ್ ಮಾಡ್ಬೋದಾ ಇವಾಗ? ಡೈಲಾಗೆ ಮರ್ತೋಗಿದೆ. 3ನೇ ಪಾರ್ಟಿಗೆ ಬಂದ್ಬಿಟ್ಟಿದ್ದೀವಿ. ಹೇಳಿ ನೋಡಿ ಡೈಲಾಗ್. ಅದು ಸೆಲ್ಫಿ ಹಿಡ್ಕೊಂಬರ್ತೀರಾ ನಾನು ತುಂಬಾ ಚೆನ್ನಾಗಿದ್ದೀನಲ್ಲ ಅಂತೀರಾ? ಓ ಎಷ್ಟು ಚೆನ್ನಾಗಿದ್ದೀನಲ್ಲ, ಅದು ರೆಗ್ಯುಲರ್ ನಮ್ಮನೇಲಿ ನಡೆಯೋದೆ. ಅಂದ್ರೆ ಅಷ್ಟೊಂದು ಹೇಳಲ್ಲ. ನಾನೇನ್ ಚೆನ್ನಾಗಿದ್ದೀನಲ್ಲ, ನನ್ನ ಕಣ್ಣು, ನನ್ನ ಮೂಗು, ನನ್ನ ಕಲರು, ನನ್ನ ಸ್ಮೈಲು, ಪುಣ್ಯ ಮಾಡಿದ್ರಿ ನೀವು. ನಾಟಕ ಇಲ್ಲ, ನೀವು ಹೇಳಿ ಕಂಟಿನ್ಯೂ. ನಾನೇನು ಹೇಳ್ತೀನಿ, ತಲೆನೂ ಚೆನ್ನಾಗಿ ಚೆನ್ನಾಗಿ ಚಿಂತೀಯ, ನಾನು ಅಷ್ಟು ಒಳ್ಳೆ ಇಷ್ಟು ಒಳ್ಳೆ ಅಂತ ಚೆನ್ನಾಗಿ ಯಾಮರ್ಸ್ತೀಯ, ದೊಡ್ಡ ಫ್ರಾಡ್ ನೀನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಯ್ ಮ್ಯಾಮ್. ಹಾಯ್ ಸರ್, ನನ್ನ ಹೆಸರು ದೀಪಿಕಾ. ನಮಸ್ತೆ. ನೀವು ಲವ್ ಮಾಕ್ಟೇಲ್ 1 ಪ್ಯೂರ್ ಲವ್ ಅಂದ್ರೆ ಏನು ಅನ್ನೋದು ತೋರಿಸ್ಕೊಟ್ರಿ. ಲವ್ ಮಾಕ್ಟೇಲ್ 2 ಅಲ್ಲಿ ಏನಿಲ್ಲ ಅಂದ್ರೂ ಬದುಕಕ್ಕೆ ಏನಾದ್ರು ಒಂದು ರೀಸನ್ ಇರುತ್ತೆ ಅನ್ನೋ ಮೆಸೇಜ್ ಕೊಟ್ರಿ. ಈಗ ಲವ್ ಮಾಕ್ಟೇಲ್ 3 ಅಲ್ಲಿ ಜನರಿಗೆ ಏನಾದ್ರು ಮೆಸೇಜ್ ಇದೆಯಾ? ಖಂಡಿತವಾಗ್ಲೂ ಇದೆ. ಮೆಸೇಜ್ ಅನ್ನೋದು ನಿಮ್ಗೆ ಹೇಳಿದಲ್ಲ ಆಗಲೇ, ಅದನ್ನು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಬರೀ ಒಂದಲ್ಲ ಸುಮಾರು ವಿಷಯಗಳು ಹೇಳ್ತಾ ಹೋಗ್ತೀನಿ. ಸೊ ಎಥಿಕಲಿ ಏನು ಸರಿ ಹೆಂಗಿರಬೇಕು ಅದನ್ನೆಲ್ಲ ಹೇಳ್ತಾ ಹೋಗ್ತೀವಿ. ಅದನ್ನು ಸಿನಿಮಾ ನೋಡ್ತಾ ಅಂದ್ರೆ ಪ್ರತಿ ಪಾತ್ರ ಥ್ರೂನು ಬೇರೆ ಬೇರೆ ತರದ ವಿಷಯಗಳನ್ನ ಹೇಳಕ್ ಟ್ರೈ ಮಾಡಿದೀವಿ. ತಂದೆ ಮಗಳದು ಕತೆ ಪೂರ್ತಿ ಸಿನಿಮಾ, ಬಟ್ ಬಹಳಷ್ಟು ಪಾತ್ರಗಳಲ್ಲಿ ವೆರೈಟಿ ಇದೆ. ಆ ಪಾತ್ರಗಳ ಮೂಲಕ ಬೇರೆ ಬೇರೆ ವಿಷಯಗಳನ್ನ ಹೇಳಕ್ ನಿಮಗೆ ತುಂಬಾ ವೆರೈಟಿ ಕ್ಯಾರೆಕ್ಟರ್ಗಳು ಬರುತ್ತೆ. ಲವ್ ಮಾಕ್ಟೇಲ್ 2 ಅಲ್ಲೇ ನೋಡಿದೀವಿ ಸರ್, ನಿಮ್ಮ ಮ್ಯಾಜಿಕ್ ನ 3 ಗೆ ವೇಟ್ ಮಾಡ್ತಿದೀವಿ. ಥ್ಯಾಂಕ್ ಯು. ಅಂಡ್ ಪರಿಗೆ ಯಾವ್ದಾದ್ರು ಲವ್ ಮಾಕ್ಟೇಲ್ 3 ಇಂದ ಸಾಂಗ್ ಡೆಡಿಕೇಟ್ ಮಾಡ್ತೀರಂದ್ರೆ ಯಾವ ಸಾಂಗ್? ಮುದ್ದು ಮಗಳೇ, ಮುದ್ದಾದ ಮಗಳೇ. ಅಂಡ್ ಲಾಸ್ಟ್ ಕ್ವಶನ್, ಆಕ್ಚುಲಿ ಮಗಳು ಅಂತ ನಿಮಿಷ ಹಾಡಮ್ಮ, ಚಂದ ಹಾಡ್ತಾರೆ ನೋಡೋರು, ಒಂದೊಂದು ಲೈನ್ ಹಾಡಮ್ಮ ಅಟ್ಲೀಸ್ಟ್. ನಾನು ಆಕ್ಚುಲಿ ಸರ್ ನೀವ್ ಹೇಳಿದ್ದು ನಾನು ಕೃಷ್ಣ ಅವ್ರು, ನಾನು ಆಕ್ಚುಲಿ ತುಂಬಾ ಚೆನ್ನಾಗಿ ಆಡ್ತೀನಿ. ನೀವು ಇನ್ನೂ ನನಗೆ ಅದು ಅಕ್ನಾಲೆಜ್ ಮಾಡಿಲ್ಲ ಅಂತ ಹೇಳ್ತೀನಿ ಕೃಷ್ಣ ಅವ್ರಿಗೆ. ಅವ್ರು ಯಾವತ್ತೂ ಒಪ್ಪಿಲ್ಲ ನಾನು ಒಳ್ಳೆ ಸಿಂಗರ್. ಆಕ್ಚುಲಿ ಚೆನ್ನಾಗಿ ಹಾಡ್ತಾರೆ, ಟೋನ್ ಚೆನ್ನಾಗಿ. ಹೇಳಮ್ಮ ನಾನು ಒಳ್ಳೆ ಆಗಲ್ಲ ಕೃಷ್ಣ ಜೊತೆ ಹಾಡ್ತೀನಿ. ಇಬ್ರು ಓಕೆ 3 2 1. ನಕ್ಕರು ಚಂದ, ಅತ್ತರು ಚಂದ, ಮುದ್ದಾದ ಬಂದ ಈ ನನ್ನ ಕಂದ, ಹೂದೋಟದಿಂದ ಹೂವಂತೆ ಬಂದ, ಬದುಕಿನ ಜೊತೆ ಈ ಬದುಕಿನ ಸಿಹಿ ಈ ನೀ ನನ್ನ ಕಂದ, ಮುದ್ದಾಡುವ ಆಸೆ ಓ ನನ್ನ ಕೂಸೆ. ಸರ್ 10 ಸಲ ಲಿರಿಕ್ಸ್ ಡೈರೆಕ್ಟ್ ಚೇಂಜ್ ಮಾಡಿದ್ರು. ಮುದ್ದಾದ ಆಸೆ ಮುದ್ದಾದ ಕೂಸೆ, ಹೆಗಲ ಮೇಲೆ ಹೊತ್ತು ಸುತ್ತಾಡುವ ಆಸೆ, ನಿನ್ನೆಲ್ಲ ನೋವನ್ನು ನೀಗಿಸು ಮನಸ್ಸೆ, ಓ ಮುದ್ದು ಮಗಳೇ, ಮುದ್ದಾದ ಮಗಳೇ, ನೀ ನನ್ನ ಪಾಲಿನ ಅದೃಷ್ಟ ಮಗಳೇ. ಅಲ್ಲಿ ನೋಡಿ ಆ ಎರಡು ಮುದ್ದಾದ ಮಕ್ಕಳು ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಸ್ಮೈಲ್ ಕೊಡ್ತಾ ಇದ್ದಾರೆ. ಆಕ್ಚುಲಿ ಮಗಳೇ ಬರ್ಬೇಕು ಅಂದ್ರೆ ಈ ಪರಿಯಿಂದ ಏನಾದ್ರೂ ಒಂದು ಇನ್ಸ್ಪೈರ್ ಆಗಿದೀವಿ ಈ ಸಿನಿಮಾದಲ್ಲಿ ಅಂದ್ರೆ ಆ ಲಿರಿಕ್ ಅಲ್ಲಿ ಮಗಳೇ ಬರ್ಬೇಕು. ಬಿಕಾಸ್ ನಾವು ಮಗಳೇ ಅಂತ ಕರಿತೀವಿ, ಬಹಳಷ್ಟು ಪೇರೆಂಟ್ಸ್ ಗೆ ಅದು ಹತ್ರ ಆಗುತ್ತೆ ಅಂತ ಮಗಳೇ ಅಂತ ಆಡ್ ಮಾಡಿದ್ವಿ. ತುಂಬಾ ಹತ್ರ ಆಗ್ಬಿಡುತ್ತೆ ಅದು. ಈಗ ನಮ್ಮನೇಲೂ ಹಾಗೇನೆ, ನನ್ ಮಗಳೇ ಅಂದ್ರೆ ಅಪ್ಪ ಅಂತಳವ್ರು, ಅಪ್ಪ ಅಂತ. ಬೇರೆ ಏನೋ ಹೆಸರು ಕರಿತಾ ಇದ್ರೆ ಅದು ಯಾರೋ ಕರ್ಕತಾ ಇದಾರೆ ಸುಮ್ಮನೆ ಆಗ್ಬಿಡುತ್ತೆ. ಕ್ವೈಟ್ ನ್ಯಾಚುರಲ್. ಯಾರ್ಯಾರು ಹೆಣ್ಮಕ್ಳು ತಂದೆ ಆಗಿದ್ದೀರಾ, HMT ಹೆಣ್ಮಕ್ಳ ತಂದೆ. ಸೊ ಅವರೆಲ್ಲರಿಗೂ ಇದು ಇದ್ದೇ ಇರುತ್ತೆ ಯಾವಾಗಲೂ ಕೂಡ. ಲೆಟ್ಸ್ ಗೋ ಹೆಡ್. ಲಾಸ್ಟ್ ಒನ್ ಕ್ವಶನ್ ಸರ್. ಈಗ ನೀವು ಈ ಲವ್ ಮಾಕ್ಟೇಲ್ 3 ಗೆ 7 to 8 ಇಯರ್ಸ್ ಇರೋ ಮಗು ಬೇಕು ಅಂತ ಹುಡುಕ್ತಿದ್ರಿ. ಸಪೋಸ್ ಈಗ ಪರಿನೇ 7 to 8 ಇಯರ್ಸ್ ಇದ್ರೆ ಪರಿನೇ ತಗೋತಿದ್ರಾ ನೀವು? ಇಲ್ಲ, ಆಡಿಷನ್ ಮಾಡ್ತಿದ್ದೆ ಅಂದ್ರೆ ಪರ್ಫಾರ್ಮ್ ಮಾಡ್ಬೇಕು ಅಂತ. ಸೊ ಪಬ್ಲಿಕ್ ಚಾನ್ಸ್ ಕೊಡ್ತಿದ್ರೆ ಮಾತ್ರ ತಗೋತಿದ್ದೆ, ಇಲ್ಲ ತಗೋತಿದ್ದೆ. ಮಕ್ಕಳನ್ನ ಆಕ್ಟ್ ಮಾಡ್ಸೋದು ತುಂಬಾ ಕಷ್ಟ ಅಮ್ಮ. ಅಲ್ಲ ಹಂಗ್ ನೋಡಂಗಿದ್ರೆ ಈಗ ನಮ್ಮನೆಯವ್ರದೇ ಮಾಡಿಸ್ಬೇಕು ಅನ್ನೋಂಗಿದ್ರೆ ಇವನ್ ಲವ್ ಮಾಕ್ಟೇಲ್ 1 ಅಲ್ಲೂ ಕೂಡ ನಾನೇನು ಮಕ್ಳುಗಳನ್ನ ಕ್ಯಾಸ್ಟ್ ಮಾಡಿದ್ದೀನಿ, ಆ ಏಜಲ್ಲಿ ನನ್ನ ಮಕ್ಕನ ಮಕ್ಕಳೇ ಇದ್ರು. ಅವ್ರಿಗೂ ನಾನು ಆಡಿಷನ್ ಮಾಡಿದೆ. ಹಂಗೆ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಅನ್ಸಿದ್ದು ಬೇರೆಯವ್ರನ್ನ ಹುಡುಕಿದ್ದು. ಸೊ ಆ ಸಿನಿಮಾಗೆ ಏನು ಬೇಕು ಅದನ್ನ ಮಾಡೇ ಮಾಡ್ತೀವಿ. ಅದೇನು ಹೇಳ್ತಾರಲ್ಲ, ಸಿನಿಮಾಲ್ ಕಾಸ್ಟ್ ಮಾಡ್ಬೇಕಾದ್ರೆ ಸ್ಪೆಷಲ್ ಕೋಟ ಇಡಲ್ಲ ನಾವು. ಸ್ಪೆಷಲ್ ಕೋಟ ಇಡಲ್ಲ. Hello, I'm Kirti Hegde. We are coming from Sarjapur. Okay. I'm the one who created that animated. Oh, fantastic! Tumba ಚೆನ್ನಾಗಿ ಮಾಡಿದ್ರಿ ಸರ್. Fantastic.
ನೀವು ಕನ್ನಡದವರಲ್ವಾ? ಕನ್ನಡದವರು, ಆದ್ರೆ ನಾವು ಬಾಂಬೆನಲ್ಲಿ ಇದ್ದೇವೆ 25 years ಫ್ರಮ್ ಮಂಗಳೂರು. ಸೊ ನನ್ನ ಕನ್ನಡ ಸ್ವಲ್ಪ ಪರವಾಗಿಲ್ಲ, ಪ್ರೀತಿ ಜಾಸ್ತಿ ಇದೆ. ಹೇಳಿ please. Okay. So, firstly, I really love Mocktail series because one of the few films which you can watch with your family, laugh, cry, and while you come out, on feel good factor unto adralli. And what is the influence? Like you people fell in love, got married. How has your writing or filmmaking process or thought process changed because of each other's presence? ಒಬ್ರೊಬ್ರು ಎಷ್ಟು ಇನ್ಫ್ಲೂಯೆನ್ಸ್ ಆಗಿ ನಿಮ್ಮ ರೈಟಿಂಗ್ ಸ್ಕಿಲ್ ಮೇಲೆ, ಕಥೆ ಮೇಲೆ ಪ್ರಭಾವ ಇಲ್ಲ, ಐ ಬೀರುತ್ತೆ? ಥಿಂಕ್ ಈ ಏನು ಇವ್ರ ಫಿಲಮ್ಸ್ ಅಷ್ಟು ಇಷ್ಟಪಟ್ಟು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಅಂತ ನಿಮ್ಗೆ ಏನು ಅನಿಸಿದೆ, ಐ ಥಿಂಕ್ ದಟ್ ಇನ್ಫ್ಲುಯೆನ್ಸ್ ಹಸ್ ಕಮ್ ಫ್ರಮ್ ಅಣ್ಣವ್ರ ಸಿನಿಮಾಗಳಿದೆ, ಫ್ರಮ್ ಡಾಕ್ಟರ್ ರಾಜ್ಕುಮಾರ್ ಸರ್ಸ್ ಫಿಲಮ್ಸ್. ಯಾಕಂದರೆ ಅವ್ರ ಸಿನಿಮಾಗಳು ನಮ್ಗೆ ಅಷ್ಟು ಇನ್ಫ್ಲುಯೆನ್ಸ್ ಮಾಡಿದೆ, ಟು ಬಿ ವೆರಿ ಫ್ರ್ಯಾಂಕ್. ಆಮೇಲೆ ಅಪ್ಪು ಸರ್ ಸಿನಿಮಾಗಳು ಕೂಡ ನಮಗೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಚಿತ್ರಗಳು ಅವೆಲ್ಲ. ಸೊ ನಮಗೆ ತುಂಬ ಇನ್ಫ್ಲುಯೆನ್ಸ್ ಆಗಿದೆ. ಮಾಡಿದ್ರೆ ಆ ಥರ ಸಿನಿಮಾಗಳು ಮಾಡಬೇಕು. ಆ್ಯಂಡ್ ನಾನು ಈಗ ತುಂಬ ಜನ ಹೇಳ್ತಾ ಇರ್ತಾರೆ, ಹೆಂಗೆ ನೀವು ಅಷ್ಟೊಂದು ಸಿಂಪಲ್ ಆಗಿ ಬರ್ತೀರಾ, ಅಥವಾ ಟೈಮ್ ಸೆನ್ಸ್ ಹೆಂಗಿದೆ ನಿಮಗೆ ಅಂತ. ಸೊ ಇವೆಲ್ಲ ಕಲ್ತಿರೋದು ನಾನು ಅಣ್ಣವ್ರ ಬ್ಯಾನರಲ್ಲಿ ನಾನು ಕೆಲಸ ಮಾಡಿರೋದ್ರಿಂದ. ಸೊ ಅಲ್ಲಿ ಹೋದಾಗ ಏನಂದರೆ, ನನಗೆ ಈಗ ಅಣ್ಣವ್ರನ್ನ ಮೀಟ್ ಮಾಡಿಲ್ಲ, ಬಟ್ ನಂಗೆ ತುಂಬ ಇಷ್ಟ ಅವ್ರ ಸಿನಿಮಾಗಳು. ಅಲ್ಲಿ ಕೂತ್ಕೊಂಡು ಅಲ್ಲಿ ಚೆನ್ನಣ್ಣ ಅಂತ ಇದ್ದಾರೆ, ಅವ್ರ ಅಣ್ಣವ್ರ ಜೊತೆನೇ ಇದ್ದಿದ್ದು. ನಾನು ಕೂತ್ಕೊಂಡು ಬರೀ ಕತೆ ಕೇಳೋದು, ಏನು ಮಾಡ್ತಿದ್ರು, ಅವಾಗ ಹಿಂಗಿರ್ತಿತ್ತು, ಇವಾಗ ಹೆಂಗಿರ್ತಿದ್ರು, ಹೆಂಗೆ ಪ್ರಿಪೇರ್ ಆಗ್ತಿದ್ರು, ಅಥವಾ ಎಷ್ಟೊತ್ತು ಬರ್ತಾಯಿದ್ರು. ಸೊ ಅವ್ರು ಎಷ್ಟರ ಮಟ್ಟಿಗೆ ಅವ್ರ ಬಗ್ಗೆ ಹೇಳ್ತಾ ಆ ಡಿಸಿಪ್ಲಿನ್ ಅಂದರೆ ಏನು, ಹೆಂಗಿರಬೇಕು ಒಬ್ಬ ಆ್ಯಕ್ಟು, ಇವೆಲ್ಲನೂ ನಮಗೆ ಅದು ತಲೆಯಲ್ಲಿ ಕೂತಿರುತ್ತೆ. ಆ್ಯಂಡ್ ಇನ್ಕ್ಲೂಡಿಂಗ್ ಅಪ್ಪು ಸರ್ ಕೂಡ. ನಾನು ಅಪ್ಪು ಸರ್ ಹತ್ರ ನಾನೇನು ಕೇಳಿಲ್ಲ, ಬಟ್ ನೋಡಿದ್ದೀನಿ 2 ಸಿನಿಮಾ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಅವ್ರ ಜೊತೆ ಕೆಲಸ ಮಾಡಿದಾಗ ಅವ್ರು ಹೇಗಿರ್ತಾರೆ ಅಂತ ನೋಡಿದ್ದೀನಿ. ಅವಾಗ ನಾನು ಇನ್ನೂ ಏನೂ ಅಲ್ಲ. ಸೊ ಅವಾಗ ಇಂಡಸ್ಟ್ರಿಗೆ ಬರಬೇಕು ಅಂತ ಇರೋನಿಗೆ ಹೀರೋ ಅಂದರೆ ಹಿಂಗಿರಬೇಕು ಅಂತ ಗೊತ್ತಾಗುತ್ತೆ. ಸೊ ಅದು ಇಟ್ಸ್ ಅ ಗ್ರೇಟ್ ಇನ್ಫ್ಲುಯೆನ್ಸ್ ನನಗಾಗಿತ್ತು. ಅದು ತುಂಬ ಇಂಪ್ಯಾಕ್ಟ್. ಬಟ್ ಅವ್ರು ಕೇಳ್ತಿರೋದು, ಗಂಡ ಹೆಂಡ್ತಿರಾಗಿ ನೀವಿಬ್ರು ಮದುವೆ ಆದ್ಮೇಲೆ ಆ ಇನ್ಫ್ಲುಯೆನ್ಸ್ ನಿಮ್ಮಿಬ್ರು ಅಂದ್ರೆ ಒಂದು ಅಂದ್ರೆ ಬೋತ್ ಆಫ್ ಅಸ್ ಲೈಕ್ ಸಿಮಿಲರ್ ಕೈಂಡ್ ಆಫ್ ಫಿಲ್ಮ್ಸ್ ನಮ್ಮಿಬ್ರಿಗೂ. ಯಾಕಂದ್ರೆ ನಾನು ಜಾಯಿಂಟ್ ಫ್ಯಾಮಿಲಿಲಿ ಹುಟ್ಟು ಬೆಳೆದಿದ್ದು. ಸೊ ನಾವೆಲ್ಲ ಸಿನಿಮಾಗೆ ಹೋಗ್ಬೇಕು ಅಂದ್ರೆ ಒಂದೆರಡು ಟಿಕೆಟ್ ತಗೊಂಡ್ ಗೊತ್ತೇ ಇಲ್ಲ ನಮ್ಗೆ, 10, 12, 14. ಸೊ ನಾವ್ ಜೊತೆಲಿ ಹೋಗ್ತಾ ಇದ್ವಿ. ಇವ್ರದ್ದು ಅದೇ ಪ್ರಾಬ್ಲಮ್. ಇವ್ರ ತಂದೆ ನನಗಿಂತನೂ ದೊಡ್ಡ ಫ್ಯಾನು ಅಣ್ಣವ್ರಿಗೆ. ನಾನು ಅಷ್ಟು ದೊಡ್ಡ ಫ್ಯಾನ್ ಯಾರು ನೋಡೇ ಇಲ್ಲ, ಅಣ್ಣವ್ರ ಫ್ಯಾನು ನಮ್ ತಂದೆ. ನೀವ್ ಏನ್ ಜೀವನದಲ್ಲಿ ಕಲ್ತಿದ್ದೀರಾ ಅಂದ್ರೂ ಅಣ್ಣವ್ರಿಂದ ಕಲ್ತಿರೋದು ಅಂತಾರೆ ನಮ್ ತಂದೆ. ಅದಲ್ಲ, ಮನೇಲಿ ತಿಂಡಿ ಏನು ಅಂತ ಕೇಳಿ, ಅಂದ್ರೆ ಸುಮ್ನೆ ಏನ್ ತಿಂಡಿ ಸರ್, ಏನ್ ತಿಂಡಿ ನಿಮ್ಮ ಮನೇಲಿ? ಅದೇ ಬಿಸಿಬೇಳೆ ಬಾತು. ಅದು ಅಣ್ಣವರು ಫಿಲಮಲ್ಲಿ ಬಿಸಿಬೇಳೆ ಬಾತ್ ತಿಂತ ನೋಡ್ಬೇಕು ನೀವು ಅಂತ. ನೀವೇನೇ ಅಲ್ಲಿಗೆ ಹೋಗ್ತಾರೆ. ಇನ್ನೊಂದ್ ದಿನ ಏನ್ ತಿಂಡಿ ಮನೇಲಿ? ಅಕ್ಕಿ ರೊಟ್ಟಿ ಅಂತ ಇಟ್ಕೊಳ್ಳೋಣ. ಮತ್ತೆ ಅಣ್ಣವರು ಅಂದ್ರೆ ಇನ್ನು ಬಹಳಷ್ಟು ಲವ್ ಮಾಕ್ಟೇಲ್ ಸಿನಿಮಾ 1, 2 ನೋಡಿದಾಗ, ಅಥವಾ ನಮ್ದು ಏನಾದ್ರು ಕಾಂಟೆಂಟ್ ಗಳು ನಾವು ತೋರಿಸಿದಾಗ ನಂಗೆ ಎಷ್ಟು ಫೀಲ್ ಆಯ್ತು ಗೊತ್ತೇನಮ್ಮ. ಇದು ಒಂದು ಅನುರಾಗ ಅರಳಿತು ಅಂತ ಸಿನಿಮಾದಲ್ಲಿ ಸರ್. ಇಲ್ಲ, ನನ್ಗೆ ಆ ಸಿನಿಮಾ ಥಿಯೇಟರ್ ನೋಡಿದಾಗ ಎಷ್ಟು ಫೀಲ್ ಆಗಿತ್ತಲ್ಲಮ್ಮ, ಅಷ್ಟು ಫೀಲ್ ಸರ್. ಅದಷ್ಟು ಪ್ರಿಸೈಸ್ ಆಗಿ ಹೇಳ್ತಾರೆ ಸರ್ ಅವರು. ಆಮೇಲೆ ಅವರು ಫ್ಯಾಮಿಲಿಯಲ್ಲಿ ತುಂಬಾ ಚೆನ್ನಾಗಿದ್ದಾರೆ, ಅಣ್ಣ ತಮ್ಮಂದಿರ ಜೊತೆ. ಏನಕ್ಕೆ ಅಂತ ಕೇಳಿ ನೀವು, ರಾಜ್ಕುಮಾರ್ ಸರ್ ಸಿನಿಮಾಗಳನ್ನ ನೋಡಿ ಅಂತಾರೆ. ನೀವ್ ಏನಾರು ಕೇಳಿ, ಒಡ ಹುಟ್ಟಿದವರು ಸರ್ ಸೀನ್ ಬೈ ಸೀನ್ ಹೇಳ್ತಾರೆ. ಲವ್ ಮಾಕ್ಟೇಲ್ ಅಲ್ಲಿ ಒಂದು ಸೀನ್ ಇದೆ, ಇವ್ರಿಗೆ ಕ್ಯಾನ್ಸರ್ ಬಂದು ಇವ್ರು ತೀರೋಗ್ತಾರೆ, ಉಳಿಯಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಅವಾಗ ನಾನು ಬಂದು ಈಗ ನೋಡ್ತಂದ್ರೆ ಒಂದು ಉಸಿರು ನಂಗೆ ತಗೊಂಡು ಆಮೇಲೆ ಹೊರಗಡೆ ಹೋಗ್ಬಿಟ್ಟು ಅವ್ರ ಹತ್ರ ಡ್ರಾಮಾ ಮಾಡ್ತೀನಿ. ಡಾಕ್ಟರ್ ಅಂದ್ರೆ ಆರಾಮಾಗಿದ್ದೀರಾ, ಹಂಗೆ ಏನೂ ಆಗಲ್ಲ ಅಂತ, ಹಂಗೆ ಅಂತ. ಯಾಕೆ ಸುಳ್ಳು ಹೇಳ್ತೀನಿ, ನಂಗೆ ಗೊತ್ತು ನಾ ಬದುಕಲ್ಲ ಅಂತ ಹೇಳ್ತಾರೆ. ಅದು ಮುಂಚೆ ಹೋಗೋಕ್ಕಿಂತ ಮುಂಚೆ ನಾನು ಒಬ್ಬನೇ ಇರೋದು ಒಂದು ಶಾರ್ಟ್ ಇದೆ. ಆ ಶಾರ್ಟ್ ನಾನು ಹೋಗ್ಬಿಟ್ಟವರು ಇದು ಅಣ್ಣವ್ರ ಫಿಲಮ್ ಅಲ್ಲಿ ಯಾವ್ದೋ ಫಿಲಮ್ ಹೆಸರು ಹೇಳಿದ್ರು, ಆ ತರ ಅವ್ರ ಎಕ್ಸ್ಪ್ರೆಷನ್ ಲೆವೆಲ್ ಅದ್ರಲ್ಲಿ ಸೇಮ್ ಅಣ್ಣವ್ರ ತರ ಅನ್ಸ್ತು ನಂಗೆ ಅಂತ. ಅಂದ್ರೆ ಆ ಎಮೋಷನ್ ಇದ್ರಲ್ಲಿ ಸರ್. ಅವಾಗ ನಮ್ಗೆ ಎಲ್ಲೊಂದ್ ಕಡೆ ಖುಷಿ ಆಗುತ್ತೆ, ಅಂದ್ರೆ ನಾವ್ ಅವರಿಂದಾನೇ ಇನ್ಸ್ಪೈರ್ ಆಗಿದೀವಿ. ಆಮೇಲೆ ವೆನ್ ಇಟ್ ಕಮ್ಸ್ ಟು ರೈಟಿಂಗ್ ನಮ್ಗೆ ಹೆಂಗೆ ಅಂದ್ರೆ, ಕೃಷ್ಣ ನಾನು ಇಬ್ರು ಬರಿಬೇಕಾದ್ರೆ ಯೂಶಲಿ ಏನಂದ್ರೆ ರೈಟರ್ಸ್ ಇಲ್ಲಿ ಜಾಸ್ತಿ ಮೇಲ್ ಅಂದ್ರೆ ಮೆನ್ ಜಾಸ್ತಿ ಬರೀತಾರೆ ನಮ್ಮ ಇಂಡಸ್ಟ್ರಿಲಿ. ಕೃಷ್ಣ ಬರೀತಿರ್ತಾರೆ, ನಾನು ಜೊತೆಗೆ ಬರಿಬೇಕಾದ್ರೆ ಹೆಂಗಿರುತ್ತೆ ಅಂದ್ರೆ ಒಂದು ಹುಡುಗನ್ ಪಾಯಿಂಟ್ ಆಫ್ ವ್ಯೂ, ಒಂದು ಹುಡುಗಿ ಪಾಯಿಂಟ್ ಆಫ್ ವ್ಯೂ. ಮೇ ಬಿ ಅದೊಂದು ಸ್ವಲ್ಪ ಡಿಫ್ರೆನ್ಸ್ ಮಾಡುತ್ತೆ ಅಂತ ನನಗೆ ಪರ್ಸನಲಿ ಅನ್ಸುತ್ತೆ. ಯಾಕಂದ್ರೆ ಒಂದೇ ಪಾಯಿಂಟ್ ಆಫ್ ವ್ಯೂ ಕತೆ ಬರ್ದಿರಲ್ಲ ನಾವು, ಇಬ್ರು ಪಾಯಿಂಟ್ ಆಫ್ ವ್ಯೂ ಬರ್ಬೇಕು. ಹಾಯ್ ಮ್ಯಾಮ್. ಹಾಯ್ ಸರ್. ನಂಗೆ ಇವಾಗ್ಲೂ ಡ್ರೀಮ್ ಅನ್ಸ್ತಾ ಇದೆ, ನಿಮ್ಮನ್ನ ನೋಡ್ತಾ ಇದ್ದೀನಿ. ಲೈಕ್ ಫೋನಲ್ಲಿ ನೋಡ್ತಾ ಇದ್ದೀನಾ, ಟಿವಿಯಲ್ಲಿ ನೋಡ್ತಾ ಇದ್ದೀನಾ. ನಿಜವಾಗ್ಲೂ ಮ್ಯಾಮ್, ನಿಜ ನನ್ಗಿನ್ನೂ ಕೈಯಲ್ಲೆಲ್ಲ ಸ್ವೆಟ್ ಆಗ್ತಾ ಇದೆ ನೋಡಿ. ವಾಯ್ಸು ನಂಗೆ ಇದಾಗ್ತಿದೆ. ಜೊತೆಗೆ ನಿಮ್ ಕೆನ್ನೆ ಗುಲಾಬಿ ತರ. ಹೌದು ಸರ್. ತುಮಕೂರಿಂದ ಇನ್ನ ಒಳಗೋಗ್ಬೇಕು ನಾವು, ಸ್ವಲ್ಪ 45 ಕಿಲೋಮೀಟರ್ ಆಗುತ್ತೆ ತುಮಕೂರಿಂದ. ನಮ್ಮ ಅಕ್ಕ ಇವ್ರು ಗೀತಾ ಅಂತ, ಇವ್ರು ಇಲ್ಲೇ ವರ್ಕ್ ಮಾಡ್ತಿದ್ದಾರೆ. ನಾನು ಹಿಂಗೆ ಹೋಗ್ಲೇಬೇಕು ನಾಳೆ ಅಂದಿದ್ದಕ್ಕೆ ಅವ್ರಿಗೆ ವರ್ಕ್ ಇತ್ತು. ಓಕೆ, ಅವ್ರನ್ನ ಮೀಟ್ ಆಗ್ಬೇಕಲ್ಲ, ಕ್ಯಾನ್ಸಲ್ ಮಾಡ್ಕೋತೀನಿ, ಬಾ ಹೋಗೋಣ ಅಂತ ಕರ್ಕೊಂಡ್ ಬಂದ್ರು. ಅಷ್ಟಿಷ್ಟ ನನ್ಗೆ. ಅವರು ನಿಮ್ಮ ಅಕ್ಕ ಅವಾಗಿಂದ ಮಿಲನ ಹೆಂಗ್ ನೋಡ್ತಾ ಇದ್ದಾರೆ? ಎಸ್ ಹೌದು, ಅವ್ರಿಗೆ ತುಂಬಾ ಇಷ್ಟ ಮ್ಯಾಮ್ ಅಂದ್ರೆ. ಅವ್ರ ಹೇರ್ ಕಟ್ ಆಗ್ಲಿ, ಅವ್ರ ಐಸ್ ಆಗ್ಲಿ, ಆತರ ಅವರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ. ಸೊ ನಾನು ಹಾಗೆ
ಇದ್ದದನ್ನ ಇದ್ದ ಹಾಗೆ ಹೇಳ್ತಾರೆ. ನಮ್ ಚಾನಲ್ ಟ್ಯಾಗ್ಲೈನ್ ಅದು ಇದ್ದಂಗೆ. ಇನ್ಸ್ಪೈರ್ಡ್ ಬೈ ಯುವರ್ ಚಾನಲ್. ಸರ್ ಹಂಗಲ್ಲ, ಎಷ್ಟೊಂದು ಇಂಟರ್ವ್ಯೂ ನೋಡಿದ್ದೀನಿ ಇವ್ರದ್ದು ನಾನು. ಮತ್ತೆ ನಂಗೆ ದರ್ಶನ್ ಸರ್ ಅಂದ್ರೆ ತುಂಬಾ ಇಷ್ಟ. ಐ ಆಮ್ ಬಿಗ್ ಡಿ ಬಾಸ್ ಫ್ಯಾನ್, ನಾವೆಲ್ಲರೂ ಅಷ್ಟೇ. ಬಟ್ ದರ್ಶನ್ ಸರ್ ಜೊತೆ ಅವ್ರು ಫಿಲಮ್ ಮಾಡಿದ್ದಾರೆ, ಬೃಂದಾವನ. ನಂಗೆ ಆಮೇಲೆ ಲವ್ ಮಾಕ್ಟೈಲ್ ಒಂದಲ್ಲ ನಾನು ಮನೇಲೆ ಕುತ್ಕೊಂಡು ನೋಡಿದೆ, ಯಾಕಂದ್ರೆ ಅವಾಗ ಥಿಯೇಟರ್ ಎಲ್ಲ ಹೋಗಕ್ ಆಗ್ತಿರ್ಲಿಲ್ಲ. ಸೊ ನನಗೆ ಇವರು ಅವಾಗ ಹೆಂಗಿದ್ರು ಈಗಲೂ ಹಂಗೆ ಇದ್ದಾರೆ. ಮತ್ತೆ ಇವ್ರು ಡೈರೆಕ್ಟ್ ಆಗಿ ಹೇಳ್ತಾರೆ, ಏನೇ ಇದ್ರು ಫಿಲ್ಟರ್ ಇಲ್ಲ. ಹೇಳಿ ಒಂದ್ಸರಿ ಸಿಗಾಕೊಂಡ್ಬಿಡ್ತೀನಿ, ಅದು ಇದೆ ಮ್ಯಾಮ್. ಸಿಗಾಕೊಳ್ಳೋದು ಅಂತ ಅಲ್ಲ, ಲೈಕ್ ಪ್ಯೂರ್ ಆಗಿ ಹೇಳ್ತೀರಾ ನೀವು. ಅದು ನಾವ್ ಹೆಂಗ್ ಅಕ್ಸೆಪ್ಟ್ ಮಾಡ್ತೀವೋ ಅದ್ರ ಮೇಲೆ ಹೋಗುತ್ತದು. ಲೈಕ್ ನಾನು ಪಾಸಿಟಿವ್ ಅಕ್ಸೆಪ್ಟ್ ಮಾಡ್ತೀನಿ, ಓಕೆ ಪಾಸಿಟಿವ್ ಅನ್ಸುತ್ತೆ. ಯಾರೊಬ್ರು ನೆಗೆಟಿವ್ ಅನ್ಕೊಂಡ್ರೆ ಅದು ನೆಗೆಟಿವ್ ಅನ್ಸುತ್ತೆ ಅಷ್ಟೇ. ಅದು ಪರ್ಸ್ಪೆಕ್ಟಿವ್ ಅವ್ರದ್ದೆಲ್ಲ. ಓಕೆ, ಲವ್ ಮಾಕ್ಟೈಲ್ 1 ನನಗೆ ತುಂಬಾ ಇಷ್ಟ ಮ್ಯಾಮ್. 2ಗಿಂತ ತುಂಬಾ ಇಷ್ಟ 1. ಲೈಕ್ ನಿಮಗೆ ಹುಷಾರಿಲ್ಲ ಅಂತ ಅದು ಬರುತ್ತೆ ಗೊತ್ತಾ ಸೀನ್, ನಿಜ ನಾನು ಹತ್ತಿದ್ದೀನಿ ಅವಾಗ. ಲೈಕ್ ನಿಮ್ಮನ್ನ ಆ ಥರ ನೋಡೋಕೆ ಇಷ್ಟ ಆಗ್ತಿಲ್ಲ, ಬಟ್ ತುಂಬ ಹಿಟ್ಟಾಗಿದೆ ಅದು. ಇವಾಗ ನೀವು ಜಿಮ್ಮಲ್ಲಿ ಹೇಳ್ತೀರಾ ಗೊತ್ತಾ, ಜಿಮ್ ಮಾಡುವಾಗ ಲೈಕ್ ನನಗೆ ಪೇಷಂಟಾ ನಾನೇನು ಆಪಲ್ ತಿನ್ನೋಕ್ಕೆ ಅಂತ. ರಿಯಲ್ ಲೈಫಲ್ಲೂ ಆ ಥರ ನೀವೇನಾದರೂ ಸರ್ಗೆ ನಾನು ಅದು ತಿನ್ನಲ್ಲ, ನಂಗೆ ಇದೇ ಬೇಕು ಅಂತ ಹೇಳಿರೋದಿದೆಯಾ? ಇಲ್ಲ, ನಾನು ಸ್ವಲ್ಪ ಹೆಲ್ತ್ ಕಾನ್ಷಿಯಸ್. ಫಿಟ್ನೆಸ್ ಬ್ಯೂಟಿಗಿಂತ ಫಸ್ಟ್ ನನಗೆ ಹೆಲ್ತ್ ಪ್ರಿಯಾರಿಟಿ ಇಟ್ಕೋತೀನಿ. ಸೊ ನಮ್ಮ ಮನೇಲಿ ಜಾಸ್ತಿ ಹೆಲ್ತಿ ಫುಡ್ ತಿನ್ನಿ ಅಂತ ಇನ್ಫ್ಲೂಯೆನ್ಸ್ ಮಾಡೋದು ಎಲ್ಲ ನಾನೇ. ನಾನು ಆ್ಯಪಲ್ ತಿನ್ನೋಕ್ಕೇನು ಪೇಷಂಟ, ಪಾನಿಪುರಿ ತಿನ್ನಿ ಅನ್ನೋ ವರ್ಷನೂ ಇದೆ ನನ್ನಲ್ಲಿ. ಅಂದರೆ ಯಾವತ್ತಾರು ಒಂದಿನ ತುಂಬ ತಲೆ ಕೆಟ್ಟೋಗಿರುತ್ತೆ, ಅದು ಬೇಕು ಇದು ಬೇಕು ಅನ್ನೋದು ಇದೆ. ಆಮೇಲೆ ನಾನು ಸುಮ್ಮನೆ ಎಲ್ಲರೂ ಅನ್ಕೋತಾರೆ ತುಂಬ ಡಯಟ್ ಮಾಡ್ಬೋದು ಇವರು ಅಥವಾ ಮೇಂಟೈನ್, ಏನೂ ಇಲ್ಲ, ಎಲ್ಲನೂ ಸಖತ್ತಾಗಿ ತಿಂತೀನಿ. ಬಟ್ ಮ್ಯಾಮ್ ಎಲ್ಲ ತಿಂದ್ರು ಎಷ್ಟು ಕ್ಯೂಟ್ ಆಗಿದ್ದೀರಾ ಮ್ಯಾಮ್ ನೀವು. ನಾವು ಆ ಥರ ತಿಂದ್ರೆ ನಮ್ಗೆ ಏನಾದ್ರು ಒಂದು ಪಿಂಪಲ್ ಅವ್ರ ನೋಡಿ, ಇಬ್ರನ್ನ ನೋಡಿ ಮ್ಯಾಮ್, ಸೀರಿಯಸ್ಲಿ ನಂಗೆ ಇನ್ನೂ ಡ್ರೀಮ್ ಅನ್ಸ್ತಾ ಇದೆ. ಅದು ಹಿಂಗಂದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ ಏನಂದ್ರೆ ಮದ್ವೆ ಆಗಿ ಮಗು ಆದ್ಮೇಲೆ ಹಿಂಗಿರೋಕ್ ಸಾಧ್ಯ? ಎಸ್ ಮ್ಯಾಮ್, ರಿಯಲಿ ಅದು ಮೊನ್ನೆ ಒಂದು ಇಂಟರ್ವ್ಯೂ ನೀವು ನೋಡಿದ್ರೆ ಕೃಷ್ಣನೇ ಆನ್ಸರ್ ಮಾಡ್ತಾರೆ. ಇಲ್ಲ, ಏನ್ ಗೊತ್ತಾ, ಜನರಲಿ ಕನ್ಸೀವ್ ಆದಾಗ ಹೆಣ್ಮಕ್ಳಿಗೆ ಜಾಸ್ತಿ ಇವ್ರ ದೊಡ್ಡವ್ರ ಮಾತು ಕೇಳಕ್ ಹೋಗ್ಬಿಡಿ. ಮಾತಿದ್ರೆ ಎಲ್ಲರ ಮೇಲೆ ಊಟ ಹಾಕ್ಸೋದು, ಬನ್ನಿ ತಿನ್ನಿ 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 ಅಂತ. ನಾನು ಅವಾಗಲೂ ನಾನು ತುಂಬ ಇದಾಗಿ ಹೇಳ್ತಾ ಇದ್ದೆ, ತಿನ್ನಕ್ಕೆ ಹೋಗ್ಬೇಡ, ಅದು ಡೇಂಜರ್ ಅದು. ಯಾಕಂದರೆ ನ್ಯಾಚುರಲ್ ಆಗಿ 10 kg ಜಾಸ್ತಿ ಆಗೋದು ನ್ಯಾಚುರಲ್ ಅದು ಪ್ರೆಗ್ನೆನ್ಸಿ ಇದ್ರ ಟೈಮಲ್ಲಿ. ಬಟ್ ಇವಾಗ ಏನಾಗುತ್ತೆ 25 kg 30 kg ಎಲ್ಲ ಮಾಡ್ಬಿಡ್ತಾರೆ. ಅದೇನಂದ್ರೆ ಮಗು ಇಷ್ಟು ತಿನ್ನುತ್ತೆ ಅಂತ ಅವ್ರ ಬಿಲಿ. ನಾವೇನ್ ತಿಂತೀವಿ ಅದರಲ್ಲೇ ತಗೊಳ್ತೀವಿ. ಸಿಂಪಲ್ ಏನಂದ್ರೆ ಇಬ್ರಿಗೆ ತಿನ್ನಿ ಅಂತಾರೆ, ಅದು ಆಕ್ಚುಲಿ ಮಿತ್. ಆತರ ಇಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ಬೇಕು. ಬಟ್ ಕೃಷ್ಣ ಅವ್ರ ಪ್ರಕಾರ ಏನು ಅಂದ್ರೆ ನಾನು ಮಾತಾಡಿ ಕ್ಯಾಲರಿ ಬರ್ನ್ ಮಾಡ್ತೀನಿ ಅಂತ, ಅದಕ್ಕೆ ನಾನು ಸಣ್ಣ ಇದ್ದೀನಿ ಅಂತ. ಅದು ನಿಜ ಕೃಷ್ಣ ಅವರ ಪ್ರೆಗ್ನೆನ್ಸಿ ಚೆನ್ನಾಗಿ ಸ್ವೀಟ್ ತಿನ್ನಿ ಅನ್ನೋದು. ಸೊ ಅದು ಹುಷಾರಾಗಿರ್ಬೇಕಷ್ಟೇ. ಏನ್ ಒಂದು ಪ್ಲಸ್ ಪಾಯಿಂಟ್ ಅಂದ್ರೆ ನನಗೆ ಜನರಲಿ ಸ್ವೀಟ್ಸ್ ಇಷ್ಟ ಆಗಲ್ಲ ಜಾಸ್ತಿ. ಸೊ ನಾನು ಸ್ವೀಟ್ ನ್ಯಾಚುರಲಿ ತಿನ್ನಲ್ಲ, ಕಮ್ಮಿ. ನನಗೂ ಇಷ್ಟ ಆಗಲ್ಲ ಮ್ಯಾಮ್, ಸೇಮ್. ವೆರಿ ಗುಡ್. ಬಟ್ ಅವ್ರ ಪ್ರಶ್ನೆ ನಿಮ್ಮೊಬ್ರಿಗೆ ಅಲ್ಲ, ಇಬ್ರಿಗೂ ಅನ್ವಯಿಸುತ್ತೆ. ಎಸ್ ಸರ್, ಒಂದು ಲಾಸ್ಟ್ ಕ್ವಶನ್ ಅನ್ಕೋಬೇಡಿ, ರಿಕ್ವೆಸ್ಟ್ ಅನ್ಕೊಳ್ಳಿ. 1-2 ಲೈನ್ಸ್ ಅಲ್ಲಿ ಮ್ಯಾಮಿಗೆ ಪ್ರಪೋಸ್ ಮಾಡಿ ಸರ್. ನಾನು ಫೋನಲ್ಲಿ ನೋಡಿದ್ದೀನಿ, ಟಿವಿಯಲ್ಲಿ ನೋಡಿದ್ದೀನಿ. ಲೈಕ್ ನೀವು 2 ಲೈನ್ ಆದ್ರೂ ಪರವಾಗಿಲ್ಲ, ಹೇಳಿ ಸರ್, ನಾನು ರಿಯಲ್ ಆಗಿ ನೋಡ್ಬೇಕು. ಕೆನ್ನೆ ಮೇಲೆ ಸೇವಿದೆ ಹೇಳಿ ಸರ್, ಅದು ಪ್ಲೀಸ್. ಅದೇ ಸಾಂಗ್ ಬೇಕಾ? ಅವ್ರಿಗೆ ನನ್ನ ಫೇವರೇಟ್ ಅದು. ಸರಿ ಹೇಳಿ. ಕೆನ್ನೆ ಮೇಲೆ ಸೇಬಿದೆ, ಅಲ್ಲೆ ಗಿಣಿಯ ಮೂಗಿದೆ, ತೊಂಡೆ ಹಣ್ಣು ತುಟಿಯಲಿ, ದಾಳಿಂಬೆ ಕಾಳು ಬಾಯಲಿ, ಏನಿದು ಏನು ಮೋಜಿದು, ಏನಿದೇನು ಮೋಜಿದು. ನನ್ನ ವಾಯ್ಸ್ ಸರಿ ಆಕ್ಚುಲಿ ಈ ಸಾಂಗ್ ಚೇಂಜ್ ಆಗಿದೆ ಈಗ. ಈ ಸಾಂಗ್ ನಾನೇ ಕೇಳಿ ತುಂಬಾ ದಿನ ಆಗಿತ್ತು, ಇವಾಗ ಮಗಳಿಗೆ ಶಿಫ್ಟ್ ಆಗಿದೆ ಸಾಂಗ್. ಯಾವ ಹಾಡು? ಅದೇ ಯುವರಾಣಿ, ಅವಳನ್ನ ಮಲಗಿಸೋ ಸಾಂಗ್. ಅದು ಹೇಳಿದ್ರೆ ಸರ್ ಮಲ್ಬಿಡ್ತಾಳೆ. BGM ಮಧ್ಯೆ ಕುಕ್ಕು ಕಲ್ಯಾಣವಂತೆ ಕುಕ್ಕು. ನಾನು ಕೆಟ್ಟದಾಗ ಆಡ್ತಿರ್ತೀನಿ, ಇವ್ರು ರಿಸಿ ಅನ್ನೋದು, ಮಗಳೇ ಆಟ ಹೇಳ ಮಗಳೇ, ಆಡೋ ನನ್ನ ಮಗಳು ಬೇಕಂತ ಆಡ್ತೀವಿ. ನಮಸ್ತೆ ಮ್ಯಾಮ್. ನಮಸ್ತೆ ಸರ್. ಅವ್ರ ಪ್ರಶ್ನೆ ನಾನೇ ಕೇಳ್ಬಿಡ್ತೀನಿ, ಆಮೇಲೆ ಪ್ರಶ್ನೆ ಮುಂದುವರಿಸ್ತೀವಿ. ಅವ್ನು ಫಸ್ಟ್ ಬಂದ ತಕ್ಷಣ ಈಸ್ ದ ಫಸ್ಟ್ ಪರ್ಸನ್. ಮಿಲನ ಕೃಷ್ಣ ಇಬ್ರು ಬರ್ತಾ ಇದಾರೆ, ನಾನು ನೋಡ್ಬೇಕು ಅಂತ ಬಂದವನು. ನನ್ನ ಹತ್ರ ಬಂದವನು, ಸರ್ ಅವ್ರಿಬ್ರು ಆಟೋಗ್ರಾಫ್ ತಗೋಬೇಕು, ಪೇಪರ್ ಪೆನ್ನು ಇಲ್ಲ ಸರ್, ನಾನೇನ್ ಮಾಡ್ಲಿ ಸರ್ ಅಂದ್ರೆ. ಡೋಂಟ್ ವರಿ, ತೆಗಿ, ಪರ್ಮನೆಂಟ್ ಮಾರ್ಕರ್ ತೆಗಿದೀನಿ ನಾನು, ಪರ್ಮನೆಂಟ್ ಹಾಕ್ಸ್ಕೊಬೋದು, ಏನಾಗಲ್ಲ ಲೈಫಲ್ಲಿ. ಓಕೆ ಸರ್ ಅಂತ ಹೋದ ಅವನು. ಪ್ಲೀಸ್ ಬ್ರದರ್, ನಿಮ್ಮ ಹೆಸರು?
ಲೋಹಿತ್ ಅಂತ ನನ್ನ ಹೆಸರು, ಇಲ್ಲೇ ಶ್ರೀರಾಮ್ಪುರದಿಂದ ಬಂದಿರೋದು, ಇವ್ ನನ್ನ ಬ್ರದರು. ಸೊ ನಿಮ್ಮಿಬ್ಬರು ದೊಡ್ಡ ಫ್ಯಾನ್ ನಾನು. ಆ್ಯಕ್ಚುಲಿ ನನಗೆ ಸಿನಿಮಾ ರಿಲೇಟೆಡ್ ಒಂದು ಕ್ವಶನ್ ಇದೆ. ಲೈಕ್ ಎಲ್ಲರೂ ಕ್ಯಾರೆಕ್ಟರ್ ಬಗ್ಗೆ ನೀವು ಚೆನ್ನಾಗಿ ಎಲ್ಲ ಕರೆಕ್ಟಾಗಿ ಹೇಳಿದ್ದೀರಾ, ಬಟ್ ಸರ್ ಹೀರೋ ಅವರ ಪೇರೆಂಟ್ಸ್ ಅಥವಾ ಫ್ಯಾಮಿಲಿ ಬಗ್ಗೆ ಎಲ್ಲೂ ಸಿನಿಮಾದಲ್ಲಿ 2 ಫಿಲ್ಮಲ್ಲೂ ಹೇಳಿಲ್ಲ. ಸೊ ಅದು ಯಾಕೆ ಅಂತ ಸರ್ ಅಷ್ಟೇ ಕ್ವಶನ್. ಅದಕ್ಕೆ ರೀಸನ್ ಇದೆ. ಅಂದರೆ ಈ ಲವ್ ಮಾಕ್ಟೇಲ್ ಅಂದರೆ ಯಾರು ನಾವು ತೋರಿಸಿದ್ರೆ, ಸಿನಿಮಾದಲ್ಲಿ ಯಾರು ತೋರಿಸಿದ್ರೆ ಅವ್ರಿಗೊಂದು ಇಂಪಾರ್ಟೆನ್ಸ್ ಇರಬೇಕು. ನನಗೆ ಈ ಪಾತ್ರದಲ್ಲಿ ನಾನು ಲವ್ ಮಾಕ್ಟೇಲ್ 1 ಬರೆಯುವಾಗ ನನಗೆಲ್ಲೂ, ಯಾಕಂದರೆ ಅವ್ನು ಕಥೆ ಹೇಳ್ತಾ ಇರ್ತಾನೆ, ಯಾರಿಗೆ ಹೆಂಗೇನೋ ಕ್ಯಾರೆಕ್ಟರ್ ಕಥೆ ಹೇಳ್ತಾ ಇರ್ತಾನೆ. ಸೊ ನನಗೆ ಬೇಕಾಗಿರೋದು ಅವ್ರು ಏನು ಕಥೆ ಹೇಳ್ತಾರೆ ಅಷ್ಟು ಮಾತ್ರ, ಆ ಲವಲ್ಲಿ ಏನೇನು ಇಂಪಾರ್ಟೆಂಟ್ ಇದು ಮಾತ್ರ. ಅದಕ್ಕೋಸ್ಕರನೇ ನಾನು ಬೇಕು ಅಂತ ಅವ್ರು ಯಾರ್ದು ಫೇಸ್ ತೋರಿಸಿಲ್ಲ. ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಬ್ಯಾಕ್ ಶಾಟ್ಸು, ಕರೆಕ್ಟ್, ಬ್ಯಾಕ್ ಶಾಟ್ಸು ಅಥವಾ ಕಾಲು ಅಥವಾ ಬರೀ ವಾಯ್ಸು ಅಥವಾ ಯಾರೋ ಒಂದು ತಂದೆ ಬಂದು ತಲೆ ಹೊಡೆದು ಹೋಗ್ತಾರೆ, ಇದರಲ್ಲಿ ಅವ್ರ ಮುಖನೇ ಕಾಣಲ್ಲ, ಬರೀ ಕೈ ಕಾಣುತ್ತೆ. ಅದು ಉದ್ದೇಶಪೂರ್ವಕ. ಅಂದ್ರೆ ಯೂಶಲಿ ಈಗ ಫಾರ್ ಎಕ್ಸಾಂಪಲ್ ಗಂಡ್ ಮಕ್ಳು ಲವ್ ಮಾಡ್ಬೇಕಾದ್ರೆ ತಂದೆ ತಾಯಿನೇನು ಇನ್ವಾಲ್ವ್ ಮಾಡ್ಕೊಂಡಿರಲ್ಲ. ಅಂದ್ರೆ ದಟ್ ಪಾಯಿಂಟ್ ಆಫ್ ವ್ಯೂ ವೇರ್ ಬಹುಶಃ ಇವತ್ತು ಚೇಂಜ್ ಆಗಿರ್ಬೋದು ಸರ್. ಕೃಷ್ಣ ಲವ್ ಮಾಡ್ತಿದ್ದ ಟೈಮಲ್ಲಿ ಸ್ಕೂಲ್ ಲವ್ ಇರ್ಬೋದು, ಕಾಲೇಜ್ ಲವ್ ಇರ್ಬೋದು, ಯಾವ್ದು ತಂದೆ ತಾಯಿಗೆ ಗೊತ್ತೇ ಇರಲ್ಲ. ಅಂದ್ರೆ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಕತೆ ಹೋಗಿಲ್ಲ. ಕೃಷ್ಣ ಯಾವ್ದೋ ಹುಡುಗಿಗೆ ಅದನ್ನ ನರೇಟ್ ಮಾಡ್ತಾ ಇರ್ತಾರಲ್ಲ, ಆ ಪಾಯಿಂಟ್ ಆಫ್ ವ್ಯೂ ಇಂದ ಹೋಗಿದೆ. ಅಂಡ್ ನಮ್ಮ ಸಿನಿಮಾಗಳಲ್ಲಿ ಯಾವ್ದೇ ಪಾತ್ರ ತಂದ್ರು ಆ ಪಾತ್ರ ಜನಕ್ಕೆ ರಿಜಿಸ್ಟರ್ ಆಗ್ಬೇಕು ಅಂತ ಒಂದು ಒಳ್ಳೆ ಇಂಪಾರ್ಟೆನ್ಸ್ ಕೊಟ್ಟು ತರ್ತೀವಿ. ಸುಮ್ನೆ ಹಿಂಗ್ ಪಾಸಿಂಗ್ ಶಾರ್ಟ್ ಅಲ್ಲಿ ಬಂದ್ ಹೋಗೋ ತರನೋ ಅಥವಾ ಒಂದ್ ಡೈಲಾಗೋ ಜನರಲಿ ನಾವ್ ಆತರ ಮಾಡಿಲ್ಲ ಪಾತ್ರಗಳನ್ನ. ಯಾಕಂದ್ರೆ ತಂದೆ ತಾಯಿ ಅಂದ್ಮೇಲೆ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗುತ್ತೆ. ನಾನು ಸುಮ್ಮನೆ ಹಿಂಗೆ ಇಡಕ್ಕಾಗಲ್ಲ, ಅದ್ರ ಬದಲು ಅವಾಯ್ಡ್ ಮಾಡೋಣ. ಸೊ ಅದು ಉದ್ದೇಶಪೂರ್ವಕವಾಗಿ ಅವಾಯ್ಡ್ ಮಾಡಿ. ನೀವು ಅಬ್ಸರ್ವ್ ಮಾಡೋದಕ್ಕೆ ಕಾಣುತ್ತೆ, ನಿಮ್ಗೆ ಆ್ಯಕ್ಚುಲ್ ಫೇಸ್ಗೆ ಗೊತ್ತಾಗಲ್ಲ ಅಷ್ಟೊಂದು. ಸರ್ ಇನ್ನೊಂದು ರಿಕ್ವೆಸ್ಟು, ಸೊ ಆ ಕಾರಲ್ಲಿ ನೀವು ಪಾನಿಪುರಿ ಅಂತ ಅದೆಲ್ಲ ಹೇಳ್ತೀರಲ್ಲ ಸರ್, ಸೊ ಅದೊಂದು ಮ್ಯಾಮ್ ರಿಕ್ರಿಯೇಟ್ ಮಾಡ್ಬೋದು. ಅಯ್ಯೋ, ಪಾನಿಪುರಿ ತಿಂದಲ್ಲೇ ರೀಕ್ರಿಯೇಟ್ ಮಾಡಕ್ ಕಷ್ಟ, ಯಾಕಂದ್ರೆ ತಿಂದ್ರೇನೆ ಆ ಫೀಲಿಂಗ್ ಬರೋದು. ಒಂದ್ಸರಿ ನಾನೊಂದು ಶೋ ಮಾಡಿದ್ದೆ ಇನ್ನೊಂದು ಚಾನಲ್ ಕೆಲಸ ಪಾನಿಪುರಿ, ಆಗ ಪಾನಿಪುರಿನ ಹೋಮ್ ಮೇಡ್ ಮಾಡಿಸಿ ಪಾನಿಪುರಿನ ತಿನ್ಸಿ ಶೋ ಮಾಡ್ಬಿಟ್ಟಿದ್ದೆ ಒಂದ್ಸರಿ. ಐ ಸ್ಟಿಲ್ ರಿಮೆಂಬರ್. ಐ ಥಿಂಕ್ ಪಾನಿಪುರಿ ಸೇಲ್ಸ್ ಜಾಸ್ತಿ ಆಗಿತ್ತು ಅನ್ಸುತ್ತೆ ಅದಾದ್ಮೇಲೆ. ಬ್ರ್ಯಾಂಡ್ ಅಂಬಾಸಿಡರ್ ಅದರಿಂದ ಹೆಣ್ಮಕ್ಳು ಇಷ್ಟಪಡೋದು ಗೋಲ್ಗಪ್ಪ ಪಾನಿಪುರಿ. ನನ್ನ ಹೆಸರು ರಿತಿಕಾ ಅಂತ. ಸೊ ಈ 3 ಪಾರ್ಟ್ಸಲ್ಲಿ ವಿಚ್ ವಾಸ್ ದ ಟಫೆಸ್ಟ್ ಸೀನ್ ಫಾರ್ ಯು? ಅಂದರೆ ತುಂಬ ಫೀಲ್ ಮಾಡಿಕೊಂಡು ಅಥವಾ ಯಾವ್ದು ನಿಮ್ಗೆ ಆ ಥರ ಅನಿಸಿದ್ದು? ಎಮೋಷನ್ಲಿ ಐ ಥಿಂಕ್ ಪಾರ್ಟ್ 1ನಲ್ಲಿ ಕ್ಯಾನ್ಸರ್ ಎಪಿಸೋಡ್ ಶೂಟ್ ಮಾಡೋದು, ಐ ಥಿಂಕ್ ಅದು ತುಂಬ ಚೆನ್ನಾಗಿತ್ತು. ಅಂದರೆ ಟು ಶೂಟ್, ಟು ರೈಟ್, ವೆರಿ ಚಾಲೆಂಜಿಂಗ್, ಆಮೇಲೆ ಆ್ಯಕ್ಟ್ ಮಾಡೋದಕ್ಕೂ ಕೂಡ ತುಂಬ ಸೂಕ್ಷ್ಮ ವಿಷಯಗಳಿರುತ್ತೆ ಅದರಲ್ಲಿ. ಐ ಥಿಂಕ್ ಅದು ಮೋಸ್ಟ್ ಟಫೆಸ್ಟು. ಆ್ಯಂಡ್ ಪಾರ್ಟ್ 3ಯಲ್ಲಿ ಬಂದು ರೈಟಿಂಗ್ ತುಂಬ ಚೆನ್ನಾಗಿದೆ ಅಂತ ನನ್ನ ಅನಿಸಿಕೆ. ಡೈಲಾಗ್ಸು, ಕ್ಯಾಸ್ಟಿಂಗು, ರೈಟಿಂಗ್ ತುಂಬ ಚೆನ್ನಾಗಿದೆ, ಸೀನ್ಸ್ಗಳು ಬರೆದಿರೋದು ಎಲ್ಲದರಲ್ಲೂ ಒಂದು ಅದರದ್ದೇ ಆದ ಒಂದು ಸ್ಪೆಷಾಲಿಟಿ ಇದೆ. ಬಟ್ ಸಾಮಾನ್ಯವಾಗಿ ಅಂದರೆ ಶೂಟಿಂಗ್ ಸಂದರ್ಭದಲ್ಲಿ ಒಂದು ಕಾಮಿಡಿ ಸೀನ್ ನಡೀತಿದ್ರೆ ಸೆಟ್ಟಲ್ಲಿರೋಲ್ಲ ನಕ್ಕಿದ್ರೆ ನಮ್ದು ವರ್ಕ್ ಆಯಿತು ಅಂತ ಒಂದು ವೈಬ್ ಸಿಗುತ್ತೆ, ನಿಮಗಿಲ್ಲ ಅಂತಲ್ಲ. ಬಟ್ ನಿಮ್ಮ ಶೂಟಿಂಗಲ್ಲಿ ಕಾಮಿಡಿ ಆಗಲಿ ಅಥವಾ ತುಂಬ ಎಮೋಷನಲಿ ಕನೆಕ್ಟೆಡ್ ಇರುತ್ತಲ್ಲ, ಆ ಥರ ಎಲ್ಲರ ಕಣ್ಣಲ್ಲಿ ನೀರು ಬಂದಿದ್ದು ಆ ಥರದ್ದೆಲ್ಲ ಆಗಿತ್ತಾ? ಆ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡ್ತಾ ಇದ್ರೆ ಇಡೀ ಸೆಟ್ ಹೆಂಗಿತ್ತು, ಆಮೇಲೆ ಯಾರಿದು ಅಂತ ಇಲ್ಲಿಂದ ಕರ್ಕೊಂಡ್ ಬಂದ್ರಿ, ಓ ಹಂಗಾ, ಏನ್ ಕ್ಯಾರೆಕ್ಟರ್ ಬರ್ದಿದ್ದೀರಾ, ಎಲ್ಲಿಂದ ಕರ್ಕೊಂಡ್ ಸಖತ್ ಮಜಾ ಇದೆ, ಇದು ತುಂಬಾ ಯೂನಿಕ್ ಆಗಿದೆ. ಐ ಥಿಂಕ್ ಒಂದು 50 ಜನ ಇದ್ರು ಅವತ್ತು ಸೆಟ್ಟಲ್ಲಿ, ಜೂನಿಯರ್ಸ್ ಎಲ್ಲ ಒಂದು 50 ಜನ ಇದ್ರು. ಒಂದು ಶಾರ್ಟ್ ಇತ್ತು, ಆ ಶಾರ್ಟ್ ಅಲ್ಲಿ ಒಂದು 2 ಪೇಜ್ ಸೀನು, ಪಟ್ಟ 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 ಡೈಲಾಗ್ಸ್ ಅದು ಇದು ಕೇಳ್ಕೊಳಮ್ಮ, ಅಷ್ಟು ಮಜವಾಗಿತ್ತು. ಅಂದ್ರೆ ಸಡನ್ ಆಗಿ ಅವ್ನ ಡೈಲಾಗ್ ಎಲ್ಲ ಮುಗಿದು ಕಟ್ ಅಂದೆ ಅಷ್ಟೇ 50 ಜನ ಚಪ್ಪಾಳೆ ಹೊಡೆದ್ಬಿಟ್ರು ಸರ್. ನಾನ್ ಶಾಕು, ಏನಿಗೆ ಕುಡಿತಾ ಇದಾರೆ ಅಂತ. ಆಕ್ಚುಲಿ ನಾನ್ ಆಕ್ಟರ್, ಅವ್ನ ನಟ ಅಲ್ಲ, ಆಕ್ಟರ್ ಅಲ್ಲ. ಅವನ್ನ ನಾವು ಕರ್ಕೊಂಡ್ ಬಂದು ಮನೇಲಿ 3 months ಇಟ್ಕೊಂಡಿದ್ವಿ. ಅವನು ನಮ್ಮ ಮನೇಲಿ ನಮ್ಮ ತಂದೆ ತಾಯಿ ಮೈಸೂರು ಮನೇಲಿ ಕೆಲಸ ಮಾಡಂತ ಹುಡುಗ, ಅವನು ಮನೆ ಕೆಲಸ ಮಾಡೋ ಹುಡುಗ. ಯಾವ ಕ್ಯಾಮ್ರಾನ ಫೇಸ್ ಮಾಡಿಲ್ಲ, ಏನು ಗೊತ್ತಿಲ್ಲ ಅವನಿಗೆ ಸಿನಿಮಾ ಅಂದ್ರೆ. ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅವನು, ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್, ತುಂಬಾ ಯೂನಿಕ್ ಆಗಿದ್ದಾನೆ. ಅವನ್ನ ಕರ್ಕೊಂಡ್ ಬಂದು 3-4 months ಮನೇಲಿ ಇದ್ದು ಮನೇಲಿ ಇಟ್ಕೊಂಡು ಈ ತರ ಇದೆಲ್ಲ ಹೆಂಗ್ ಹುಡುಕ್ತಿರಿ? ಅಬ್ಸರ್ವೇಷನ್ ಅಷ್ಟೇ, ಯಾರು ಏನ್ ಮಾಡ್ತಾರೆ, ಹೆಂಗ್ ಬಿಹೇವ್ ಮಾಡ್ತಾರೆ, ಆ ರೈಟ್ ಟೈಮ್ಗೆ ನಾವ್ ಅದನ್ನ ನಾವ್ ಹೆಂಗ್ ಸಿನಿಮಾಲಿ ಇನ್ಕಾರ್ಪೊರೇಟ್ ಮಾಡ್ಕೊಬಹುದು, ಎಲ್ಲಿ ತರಬಹುದು ಅಂತ. ತುಂಬಾ ಇಂಟ್ರೆಸ್ಟಿಂಗ್ ಪಾತ್ರ ಒಂದು, ಹಂಗೆ ಅದನ್ನ ಇನ್ಕಾರ್ಪೊರೇಟ್ ಮಾಡ್ಕೊಂಡಿದೀವಿ. ಆಮೇಲೆ ಅವನಿಗೆ ಒಂದು 3-4 months ಮನೇಲೆ ಟ್ರೈನಿಂಗ್ ಕೊಟ್ಟು ಅವನ್ ಬಾಯಲ್ಲಿ ಬಹಳ ಮಜಾ ಇದೆ. ಅದು ಬಹುಶಃ ರಿಲೀಸ್ ಆದ್ಮೇಲೆ ಪ್ರೆಸ್ ಮೀಟ್ ಅಲ್ಲಿ ಬಹುಶಃ ಲವ್ ಮಾಕ್ಟೇಲ್ ಎಂಟೈರ್ ಸೀರೀಸ್ ಅಲ್ಲಿ ಈಗ ಅದೇನಿದೆಯಲ್ಲ ಬಿಟ್ರೆ ಐ ಥಿಂಕ್ ಆ ಕ್ಯಾರೆಕ್ಟರ್ ಸ್ಟ್ಯಾಂಡ್ ಔಟ್ ಆಗುತ್ತೆ. ವೆರಿ ಇಂಟ್ರೆಸ್ಟಿಂಗ್ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್, ಸ್ಟ್ಯಾಂಡ್ ಔಟ್ ಆಗುತ್ತೆ. ನನ್ನ ಹೆಸರು ಬಾಲಿರೆಡ್ಡಿ ಅಂತ. ಬಾಲರೆಡ್ಡಿ, ಬಾಲಿರೆಡ್ಡಿ. ಓಕೆ.
ವಿಜಯವಾಡದಿಂದ. ವಿಜಯವಾಡದಿಂದ ತುಂಬ ಖುಷಿ ಆಗ್ತಾ ಇದೆ ನಿಮ್ಗೆ ನೋಡಿದೆ. ಥ್ಯಾಂಕ್ ಯು. ಲವ್ ಮಿಲ್ಲಿನ ನಿಮ್ಮ ಸ್ಟೋರಿ ಏನೋ ಪಾರ್ಟ್ 4 ಇರುತ್ತಾ? ಲವ್ ಮಾಕ್ಟೇಲ್ ಲವ್ ಮಾಕ್ಟೈಲ್ ಇದು, ಲವ್ ಮಿಲ್ಲಿನ ನಿಮ್ಮ ಹೆಸರು ಅದು ಮನೇಲಿ ನಡೀತಾ ಇದೆ. ಲಾಸ್ಟ್ 10 ವರ್ಷದಿಂದ 12 ವರ್ಷ ನಡೀತಾ ಇದೆ. ಎಲ್ಲ ನಾನು ಸಾಫ್ಟ್ವೇರಿಂದ ಬಂದಿದೆ. ಸಾಫ್ಟ್ವೇರಲ್ಲಿ ಎಲ್ಲ ಅಪ್ಗ್ರೇಡ್ ಇರುತ್ತೆ. ನನಗೆ ಏನು ಅನಿಸುತ್ತೆ ಅಂದರೆ, ನಿಮಗೆ ಒಂದು ಹೇಳಬೇಕಂದ್ರೆ, ನೀವು ನೀವೇ ಕಂಪೋಸ್ ಮಾಡಿ ನೀವೇ ಒಂದು ಡ್ಯಾನ್ಸ್ ನಂಬರ್ ಏನು ಮಾಡ್ತೀರಾ, ಅದು ಚೆನ್ನಾಗಿರುತ್ತೆ. ಅಂದರೆ ನಿಮ್ಮ ನೋಡೋಕ್ಕೆ ಖುಷಿ ಅನ್ನಿಸ್ತಾ ಇದೆ. ಅಂದರೆ ನೀವು ಆ್ಯಕ್ಟಿಂಗು ನಿಮ್ಮ ನ್ಯಾಚುರಲ್ ಸ್ಟಾರ್ ಥರ ಕಾಣಿಸ್ತಾ ಇದೆ. ನೀವೇ ಕಂಪೋಸ್ ಮಾಡಿ ನೀವೇ ಡ್ಯಾನ್ಸ್ ನಂಬರ್ ಏನು ಟ್ರೈ ಮಾಡ್ತೀರಾ ನೆಕ್ಸ್ಟ್ ಮೂವಿಯಲ್ಲಿ? ಡ್ಯಾನ್ಸ್ ನಂಬರ್ ಅಂದ್ರೆ ಅಪ್ಪು ಸರ್ ತರ ಮದರಂಗಿಲಿ ಅವಾಗ ನೋಡಿದ್ದು ಬ್ರಾಟ್ ಅಲ್ಲಿ ನೋಡಿದ್ವಿ. ಕರೆಕ್ಟ್ ಅಲ್ಲ, ನಾನೇ ಕೊರಿಯೋಗ್ರಾಫ್ ಮಾಡೋ ಅಷ್ಟು ಟ್ಯಾಲೆಂಟ್ ಇಲ್ಲ. ಯಾಕಂದ್ರೆ ನನಗೆ ಸ್ಟೆಪ್ಸ್ ಎಲ್ಲ ಹೊಸದು, ಹಿಂಗ್ ಮಾಡೋದು ಹಂಗ್ ಮಾಡೋದೆಲ್ಲ ಗೊತ್ತಾಗಲ್ಲ. ಯಾರು ಹೇಳ್ಕೊಟ್ರೆ ಒಂದ್ 10 ದಿನ ನೀಟಾಗಿ ಕಲ್ಸ್ಬಿಟ್ಟು ಮಾಡ್ತೀನಿ. ಈ ಸ್ಪಾಟ್ ಅಲ್ಲಿ ಕೂತ್ಕೊಂಡು ಮಾಡೋರು ಮಾಡಕ್ ಬರಲ್ಲ. ಥ್ಯಾಂಕ್ ಯು. ನೈಸ್, ಥ್ಯಾಂಕ್ ಯು ಬ್ರದರ್. ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ನನ್ನ ಹೆಸರು ಅರ್ಪಿತಾ ಅಂತ, ನನ್ನ ಮಗಳು ಸಮೃದ್ಧಿ ಅಂತ. ನಿಮ್ಮಿಬ್ರದ್ದು ರಿಯಲ್ ಲೈಫ್ ಸ್ಟೋರಿ ಮತ್ತು ಮೂವಿ ಸ್ಟೋರಿ ಎಲ್ಲನೂ ನಮಗೆ ತುಂಬಾ ಕನೆಕ್ಟ್ ಆಗುತ್ತೆ. ಅಂದರೆ ರಿಯಲ್ ಲೈಫಲ್ಲಿ ಯಾರು ಹೇಗಿರುತ್ತಾರೋ ಅದನ್ನು ನೀವು ಹೇಳಿದ್ರಲ್ಲ, ಅಬ್ಸರ್ವ್ ಮಾಡಿನೇ ನೀವು ಮೂವಿಲಿ ಮಾಡ್ತೀರಾ ಅಂತ ತುಂಬಾ ಇಷ್ಟ ಆಗುತ್ತೆ. ಅಂದರೆ ಹುಡುಗಿರು ಪಾನಿಪುರಿ ತಿನ್ನೋದಾಗಿರ್ಬೋದು, ಎಲ್ಲನೂ ನಿಮ್ಮ ಹೇರ್ ಸ್ಟೈಲ್ ಅಂತೂ ತುಂಬಾ ಎಲ್ಲ ಕಡೆ ಫೇಮಸ್ ಆಗಿಬಿಟ್ಟಿದೆ. ನಿಧಿಮಾ ಅಂದ್ರೇ ಅದು ಹೇರ್ ಸ್ಟೈಲ್, ಪಾನಿಪುರಿ ಅಂತ ಎಲ್ಲ ಕಡೆ ಫೇಮಸ್ಸು. ನಮಗೆ ನಿಮ್ಮದು ಈ ಥರ ಯುನಿಕ್ ಸ್ಟೋರಿ, ಲವ್ ಸ್ಟೋರಿ ಕನ್ನಡ ಫಿಲ್ಮ್ ಇಂಡಸ್ಟ್ರೀಲಿ ತುಂಬಾ ಇಷ್ಟ ಆಯಿತು. ಈ ಥರ ನಿಮ್ಮಿಂದ ಇನ್ನೂ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಯುನಿಕ್ ಸ್ಟೋರೀಸ್ನ. ಹಾಗೆ ಮಿಲನಾ ಮ್ಯಾಮ್ಗೆ ಇವಾಗ ಮದರ್ಹುಡ್ ಅಂದ್ರೇ ನಮಗೆ ಗೊತ್ತು ಎಷ್ಟು ಎಕ್ಸಾಸ್ಟ್ ಆಗಿರುತ್ತೆ ಅಂತ. ನೀವು ಸ್ಕ್ರಿಪ್ಟ್ ರೈಟಿಂಗ್ ಮತ್ತು ಮೂವಿ ಮೇಕಿಂಗಲ್ಲಿ ನಿಮ್ಮದು ತುಂಬಾ ಇದಿರತ್ತಲ್ವ, ನೀವು ಹೇಗೆ ಫಿಸಿಕಲಿ ಮೆಂಟಲಿ ಹೇಗೆ ನಿಮ್ಮನ್ನು ಇನ್ವಾಲ್ವ್ ಮಾಡ್ಕೋತಿದ್ರಿ ಅಂತ ಕ್ವಶನ್ ನಿಮಗೆ. ನಮ್ದು ಬರಿಬೇಕು ಅಂತ ಡಿಸೈಡ್ ಮಾಡ್ಕೊಂಡೆ ಕೂತ್ಕೋತಾ ಇದ್ವಿ ಬರೆಯೋಕ್ಕೆ. ಯಾಕಂದ್ರೆ ಸಿನಿಮಾ ಪ್ರಾಸೆಸ್ ಅಲ್ಲಿ ಒಂದು ಪಾತ್ರನ ತರಕ್ ಮುಂಚೆ ನಾವು ರೈಟಿಂಗ್ ಮುಗಿಸಿರ್ತೀವಿ. ಸೊ ಪ್ರತಿ ಸ್ಟೇಜ್ ಆಫ್ ಫಿಲ್ಮ್ ಮೇಕಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸಿನಿಮಾ ಚೆನ್ನಾಗಿ ಕಾಣಿಸೋಕೆ. ಸೊ ಎಲ್ಲ ಅಂದ್ರೆ ಅಫ್ಕೋರ್ಸ್ ಈಗ ನಾನು ಕೃಷ್ಣ ಇಬ್ರು ಇಲ್ದಲೆ ನಾವು ರೈಟಿಂಗ್ ಫೈನಲ್ ಮಾಡಲ್ಲ. ಒಂದು ಸೀನ್ ಫೈನಲ್ ಮಾಡ್ಬೇಕಾದ್ರೆ ನಾವಿಬ್ರು ಬಹಳಷ್ಟು ಸರಿ ಅದನ್ನ ರೀರೈಟ್ ಮಾಡಿರ್ತೀವಿ. ಅಂಡ್ ನಾವು ನಟರು ಆಗಿರೋದ್ರಿಂದ ಆ ಸೀನ್ ನ ನಾವೇ ಆಕ್ಟ್ ಮಾಡ್ತೀವಿ. ಅಂದ್ರೆ 2 ಪಾತ್ರದ ಸೀನ್ ಇದ್ರೆ ನಾವಿಬ್ರು ಆಕ್ಟ್ ಕೂಡ ಮಾಡ್ತೀವಿ ರೀಡಿಂಗ್ ತಗೊಂಡ್. ಸೊ ಬಹಳಷ್ಟು ಸಲ ರೈಟಿಂಗು ಚೇಂಜ್ ಮಾಡ್ತೀವಿ. ಅದಾದ್ಮೇಲೆ ಕಾಸ್ಟಿಂಗ್ ಅಲ್ಲಿ ಕೂಡ ಇಬ್ರಲ್ಲಿ ಒಬ್ರಿಗೆ ಇಷ್ಟ ಆಗಿಲ್ಲ, ಇವ್ರಿಗೆ ಪುಲ್ ಆಫ್ ಮಾಡಕ್ ಆಗಲ್ಲ ಪಾತ್ರ ಅಂದ್ರೆ ನಾವು ಕಾಸ್ಟ್ ಮಾಡಲ್ಲ. ಸೊ ನಾವಿಬ್ರು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಕೆಲಸ ಮಾಡಿರ್ತೀವಿ. ಹಂಗಾಗಿ ಅಂದ್ರೆ ಔಟ್ಪುಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ಸ್ಯಾಟಿಸ್ಫ್ಯಾಕ್ಷನ್ ಬರ್ಲೇಬೇಕು ಅಂತ ಟೈಮ್ ಮಾಡ್ಕೊಳ್ಳೋ ವಿಚಾರವಾಗಿ ಮದರ್ಹುಡ್ ಅಫ್ಕೋರ್ಸ್ ನಾನು ಹೇಳ್ದೆ ಅವಾಗ್ಲೇ 3 ಪಾರ್ಟ್ ಸಿನಿಮಾಗಳಲ್ಲಿ ಬಹಳ ಕಷ್ಟ ಆಗಿದ್ದು ಈ ಸಿನಿಮಾ ಬಿಕಾಸ್ ಆಫ್ ಪರಿ. ಅಂದ್ರೆ ನಾವು ಆಲ್ರೆಡಿ ಲವ್ ಮಾಕ್ಟೇಲ್ 3 ನಾವು ಮಾಡ್ಬೇಕು ಅಂತ ಡಿಸೈಡ್ ಆದ್ಮೇಲೆ ಆಲ್ರೆಡಿ ಇವಾಗ ನೋಡಿ 2022 ಲವ್ ಮಾಕ್ಟೇಲ್ 2 ಬಂದಿದ್ದು, 2026 ಬರ್ತಾ ಇದೀವಿ. ಆಲ್ರೆಡಿ ಲೇಟ್ ಆಗಿ ಹೋಗಿದೆ ಅನ್ನೋದು ಒಂದು ಥಾಟ್ ಇತ್ತು. ಸೊ ಇವಾಗ ಪರೀಕ್ 6 months 7 months ಇದ್ದಾಗ ನಾವು ಶುರು ಮಾಡಿದ್ದು. ನನಗೆ ನಮ್ಮ ತಂದೆ ತಾಯಿ, ಕೃಷ್ಣ ಅವ್ರ ತಾಯಿ ಇವರೆಲ್ಲ ಹೆಲ್ಪಿಗೆ ಬಂದು ಮಗುನ ಇಟ್ಕೋತಾ ಇದ್ರು. ಬೇರೆ ಹೆಲ್ಪ್ ಕೂಡ ಹೈರ್ ಮಾಡಿದ್ವಿ. ಸೊ ಅಲ್ಲಿ ಒಂದು ಸೆಟಪ್ ಮಾಡಿ ಇನ್ಫ್ಯಾಕ್ಟ್ ಎಲ್ಲಾ ಶೂಟಿಂಗು ಕರ್ಕೊಂಡು ಹೋಗಿದೀವಿ ಪರಿನ. ಶೂಟಿಂಗ್ ಸೆಟ್ ಅಲ್ಲೆಲ್ಲ ಎವ್ರಿ ಡೇ ಶೂಟಿಂಗ್ ಸೆಟ್ಟಿಗೆ ಬಂದಿದ್ಲು ಅವಳು. ಸೊ ಹಂಗಾಗಿ ಮ್ಯಾನೇಜ್ ಮಾಡ್ಕೊಂಡು ಮಾಡಿದೀವಿ. ಕಷ್ಟ ಆಯ್ತು, ತುಂಬಾ ಕಷ್ಟ ಆಯ್ತು. ಬಟ್ ಎಲ್ಲೋ ಒಂದ್ ಕಡೆ ಸಿನಿಮಾ ಮೇಲಿರೋ ಪ್ಯಾಷನ್ ಡ್ರೈವ್ ಮಾಡಿ ಫೀಡಿಂಗ್ ಅಲ್ಲಿ ಇತ್ತು ಪಾಪು. ಫೀಡ್ ಮಾಡ್ತಾ ಇದ್ದೆ, ವಾಪಸ್ ಸೆಟ್ಟಿಗೆ ಬರ್ತಾ ಇದ್ದೆ, ಮಲಗಿಸ್ಬಿಟ್ಟು ಬರ್ತಾ ಇದ್ದೆ. ಸರ್ಕಸ್ ಆಗಿ ತುಂಬಾ ಸರ್ಕಸ್ ಆಗಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಲವ್ ಮಾಕ್ಟೇಲ್ 3ಗೆ ಆಲ್ ದ ಬೆಸ್ಟ್. ನಾವು ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ನಿಮ್ಮ ಪಾತ್ರ ಇದಿರುತ್ತೆ, ಅದರಲ್ಲಿ ಹೇಗೆ ನಿಮ್ಮದು ಪಾತ್ರದ್ದು ಹೇಗೆ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ. ಹಾಗೆ ಇನ್ನೊಂದು ವಿಷಯ, ಲವ್ ಮಾಕ್ಟೇಲ್ 2ನಲ್ಲಿ ಮಗುನ ಅಡಾಪ್ಟ್ ಮಾಡ್ಕೊಂಡಿದ್ದೀರಲ್ಲ, ಅದನ್ನು ತುಂಬ ಪಾಸಿಟಿವ್ ಆಗಿ ತುಂಬಾ ಇಂಪ್ಯಾಕ್ಟ್ ಆಗಿದೆ. ಹಾಗೆ ಅದನ್ನು ಒಳ್ಳೆ ಗುಡ್ ಮೆಸೇಜ್ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು. ನನ್ನ ಬೆಳಗ್ಗೆ ಟ್ರೈನ್ ಇತ್ತು, 7 ಗಂಟೆ ಟ್ರೈನು. ಸೊ ಅದರಿಂದ ನನ್ನ ಮಗಳೂ ಕರ್ಕೊಂಡ್ ಬರಲೇಬೇಕು. ಆ್ಯಕ್ಚುಲಿ ಪರಿನೂ ಬರ್ತಾಳೇನೋ ಅಂದ್ಕೊಂಡು ಕರ್ಕೊಂಡ್ ಬಂದ್ವಿ. ಅಲ್ಲ, ನೀವು ಆರಾಮಾಗಿ ಕೂತಿದ್ರೆ ನಮ್ಗೆ ಕೂಡಕ್ಕೂ ಬಿಡಲ್ಲ. ಆಮೇಲೆ ಪರಿ ಬಂದ್ರೆ ಫೋನ್ ಕೊಟ್ಟಿದ್ದಕ್ಕೆ ಕೂತಿದ್ದಾಳೆ. ತುಂಬ ಕಷ್ಟ ಆಗುತ್ತೆ. ಬೆಳಗ್ಗೆ ಎಬ್ಬಿಸ್ಕೊಂಡು ಪರಿ ತೋರ್ಸಿನ್ ಬಾ ಅಂತ ಹೇಳಿ ಕರ್ಕೊಂಡು ಬಂದ್ವಿ. ನಾನು ಕೃಷ್ಣ ಸರ್ಗೆ ತುಂಬ ದೊಡ್ಡ ಫ್ಯಾನ್. ಹೇಳ್ಬೇಕಂದ್ರೆ ಯಾವಾಗ ಕೃಷ್ಣ ರುಕ್ಮಿಣಿ ಸೀರಿಯಲ್ ಸ್ಟಾರ್ಟ್ ಆದಾಗ ನಾನು ಅವಾಗ PU ನಲ್ಲಿದ್ದೆ. ಸೊ ಆವಾಗ ಸ್ಲ್ಯಾಮ್ ಬುಕ್ ಎಲ್ಲ ಬರ್ತಾ ಇತ್ತು.
ಆಟೋಗ್ರಾಫ್ ತಗೊಳ್ಳೋದಕ್ಕೆ ಫ್ರೆಂಡ್ಸ್ದೆಲ್ಲನೂ. ಅವಾಗೆಲ್ಲ ಮೆನ್ಷನ್ ಮಾಡ್ತಿದ್ದೆ ಫೇವ್ರೇಟ್ ಹೀರೋ ಅಂತಂದರೆ ಯಾರು ಅಂದರೆ ಕೃಷ್ಣ. ಯಾರಿಗೂ ಗೊತ್ತಿಲ್ಲ, ಸೊ ಬ್ರಾಕೆಟಲ್ಲಿ ಕೃಷ್ಣ ರುಕ್ಮಿಣಿ ಸೀರಿಯಲ್ ಹೀರೋ ಅಂತ. ಎಲ್ಲ ನನ್ನ ಫ್ರೆಂಡ್ಸ್ ಕೇಳ್ತಾ ಇದ್ರು, ಏನು ಸೀರಿಯಲ್ ಹೀರೋ ಹೇಳ್ತಿದ್ಯಾ ಹಂಗೆ ಹಿಂಗೆ ಅಂತ. ನಾನು ಹೇಳ್ತಾ ಇದ್ದೆ, ಇಲ್ಲ ಅವ್ರು ದೊಡ್ಡ ಹೀರೋ ಆಗೇ ಆಗ್ತಾರೆ, ನೋಡ್ತಾ ಇರಿ ಅಂತ. ಇವತ್ತು ಈ ಥರ ದೊಡ್ಡ ಹೀರೋ ಆಗಿರೋದು ನೋಡಿ ನಂಗೆ ತುಂಬ 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 ಖುಷಿ ಆಗ್ತಿದೆ. ಆಮೇಲೆ ಇಬ್ರು ಮೀಟ್ ಮಾಡಿದ್ದು ತುಂಬ ಹ್ಯಾಪಿ ಆಗಿದೆ ನನಗೆ. ನನ್ನ ಹಸ್ಬೆಂಡ್ ಚಿನ್ಮಯ್ ಅಂತ, ಇಬ್ರು ವರ್ಕ್ ಮಾಡ್ತಿದ್ದೀವಿ. ಎವ್ರಿ ಡೇ ಅಪ್ ಆ್ಯಂಡ್ ಡೌನ್ ಮಾಡ್ತೀವಿ. ತಿಪ್ಟೂರಿಂದ ಬೆಂಗಳೂರಿಗೆ ಅಪ್ ಆ್ಯಂಡ್ ಡೌನ್ ಮಾಡಿ ಎವ್ರಿ ಡೇ ಹೋಗಲೇಬೇಕು ಆಫೀಸಿಗೆ. ಸೊ ಎವ್ರಿ ಡೇ ಅಪ್ ಆ್ಯಂಡ್ ಡೌನ್ ಮಾಡಿಕೊಂಡು ಮಾಡ್ತೀವಿ. ಸೊ ನೈಟ್ 10ಕ್ಕೆ ಅಷ್ಟು ಬರಲೇಬೇಕು ಮಗಳನ್ನ ನೋಡೋದಕ್ಕೆ. ಇಲ್ಲಾಂದರೆ ಅವಳು ಮಲಗೋದೇ ಇಲ್ಲ ನೈಟು 8 ಗಂಟೆ 8:30 ಅಷ್ಟರಲ್ಲಿ ಬರಲೇಬೇಕು, ಇಲ್ಲ ಅಲ್ಲಿಂದನೇ ಅಟೆಂಡ್ ಮಾಡ್ತಾಳೆ. ಸೊ ನಿಮ್ಗೆ ಆ ಥರ ಏನಾದರೂ ಆಗಿದೆಯಾ, ನೈಟ್ ಎಲ್ಲಾದರೂ ಬಿಟ್ಟು ಹೋಗೋದು ಪಾಪುನ ಆ ಥರ? ತುಂಬಾ ಸಿಚುಯೇಷನ್ಸ್ ಆಗುತ್ತೆ. ಇನ್ಫ್ಯಾಕ್ಟ್ ಬಹಳಷ್ಟು ಶೋಗಳಿರ್ಬೋದು, ಮತ್ತಷ್ಟು ಇವೆಂಟ್ಸ್ ತುಂಬಾ ಮಿಸ್ ಮಾಡಿದೀನಿ. ಅಫ್ಕೋರ್ಸ್ ಏನು ಮಾಡೋಕ್ಕಾಗಲ್ಲ. ಅಂದ್ರೆ ಮಕ್ಕಳು ಅಂತ ಮಾಡ್ಕೊಂಡ್ಮೇಲೆ ಅದೊಂದು ಕಮಿಟ್ಮೆಂಟ್ ನಮ್ಗೆ ಇರಬೇಕು ಅಂತ ನಾನು ಬಿಲೀವ್ ಮಾಡ್ತೀನಿ. ಇಲ್ಲಾಂದ್ರೆ ಇಟ್ಸ್ ರೆಸ್ಪಾನ್ಸಿಬಿಲಿಟಿ. ಅಂದ್ರೆ ಮಕ್ಳೇನ್ ಕೇಳಿರಲ್ಲ ನಾವು ಭೂಮಿಗೆ ಬರ್ಬೇಕು ಅಂತ. ಇಟ್ ಇಸ್ ಅವರ್ ಚಾಯ್ಸ್, ಮಕ್ಕಳು ನಮ್ ಚಾಯ್ಸ್. ಸೊ ನಾವ್ ಅದಕ್ಕೆ 100% ಕೊಡ್ಬೇಕಾಗತ್ತೆ. ಇವ್ರು ಹೇಳ್ಬೇಕಾದ್ರೆ ನನ್ಗೊಂದು ಸೀಕ್ವೆನ್ಸ್ ಜ್ಞಾಪಕ ಬಂತು. ಜಾರ್ಜಿಯಾಗ ಹೋಗಿದೀವಿ ಸರ್ ಶೂಟ್ಗೆ, ಲವ್ ಮಾಕ್ಟೇಲ್ 3ಗೆನೆ ಜಾರ್ಜಿಯಾಗ ಹೋಗಿದೀವಿ. ಪರಿ 8 months 9 months ಬೇಬಿ. ಜೊತೆಗೆ ನಾನು ಇನ್ನೂ ಫೀಡ್ ಮಾಡ್ತಾ ಇದ್ದಿದ್ದ ಟೈಮ್ ಅದು. ಒಂದು ಕೇಬಲ್ ಕಾರ್ಗೆ ಹೋಗ್ಬೇಕಿತ್ತು ಸರ್ ಶೂಟ್ಗೆ. ಹೋಟೆಲ್ ಅಲ್ಲಿ ನಮ್ ತಾಯಿ ಮತ್ತೆ ಪರಿ ಇದ್ರು. ನಾನು ಕೃಷ್ಣ ಕೇಬಲ್ ಕಾರ್ ಹತ್ಕೊಂಡ್ವಿ. ಆ ಟಿಕೆಟ್ ತಗೊಂಡು ಕ್ಯೂ ಇತ್ತು, ಕೇಬಲ್ ಕಾರ್ ಹತ್ಕೊಂಡ್ವಿ. ಶಾರ್ಟ್ ತಗೋಬೇಕಿತ್ತು ನಾವು ಮೇಲ್ಗಡೆ. ಯೂಶಲಿ ಶೂಟ್ ಹೋದಾಗ ಅಮ್ಮ ಡಿಸ್ಟರ್ಬ್ ಮಾಡಲ್ಲ. ಅಮ್ಮ ಫೋನ್ ಬಂತು. ಫೋನ್ ಬಂದ ತಕ್ಷಣ ನಂಗೆ ಟೆನ್ಷನ್ ಆಯ್ತು. ಅವಾಗ ಆಡಿ ಓಡಾಡಕ್ ಶುರು ಮಾಡಿದ್ಲು, ಬಿದ್ದಿದ್ದಾಳೋ ಏನಾಗಿದೆಯೋ, ನೆಟ್ವರ್ಕ್ ಸಿಗ್ತಾ ಇಲ್ಲ. ನನ್ ಮೈಂಡ್ ಫುಲ್ ಆಫ್ ಆಗಿದೆ. ಕೃಷ್ಣ ನಾವು ಕೇಬಲ್ ಕಾರ್ ಹತ್ತು ಬಿಡ್ತೀವಿ, ಕೇಬಲ್ ಕಾರ್ ಮೇಲೆ ಹೋಗ್ತಿದೆ. ಕೇಬಲ್ ಕಾರ್ ಮತ್ತೆ ಕೆಳಗ್ ಬರಕ್ಕಾಗಲ್ಲ. ಸೊ ಅದ್ ಹೆಂಗಂದ್ರೆ ಈ ಕಡೆಯಿಂದ ಆ ಕಡೆ ಹೋಗ್ತಿವಿ, ಮತ್ತೆ ಅಲ್ಲಿ ಆ ಕಡೆ ಕ್ಯೂ ಹತ್ಕೊಂಡು ಕೇಬಲ್ ಕಾರಿಂದ ಬರ್ಬೇಕು. ಸೊ ದರ್ ಇಸ್ ನೋ ವೇ ನಾವು ಬರಕ್ಕೆ. ಸರ್ ನನ್ಗೆ ಆ ಸಿಚುಯೇಷನ್ ನಾನು ಎಲ್ಲೂ ಹೇಳಿಲ್ಲ. ಆಕ್ಚುಲಿ ಎಕ್ಸ್ಪ್ಲೇನೇ ಮಾಡಕ್ ಆಗಲ್ಲ ಸರ್. ಕಣ್ಣಲ್ಲೆಲ್ಲ ನೀರು. ನನ್ ಶಾರ್ಟ್ ತಗೋಬೇಕು ಇವನ್ ನೌ, ಬಿಕಾಸ್ ನಮ್ ತಾಯಿ ಫೋನ್ ಮಾಡ್ತಾನೆ ಇದಾರೆ. ಶಿಸ್ ಟ್ರೈಂಗ್. 3-4 ಸಲ ಫೋನ್ ಮಾಡಿದ್ರು, ನಾನ್ ಟೆನ್ಷನ್ ಆಗ್ತಿದ್ದೀನಿ, ಫೋನ್ ಹೋಗ್ತಾ ಇಲ್ಲ. ನಾನ್ ಮಾಡಿದ್ರು ನನಗೆ ಕೇಳಿಸಿದ್ದೇನೋ ಅಂದ್ರೆ ತುಂಬಾ ಅಳ್ತಾ ಇದ್ದಾಳೆ. ಮುಗೀತು ನನ್ ಕತೆ. ನಿಮ್ ಕಣ್ಣು ನೋಡಿ ಲಿಟ್ರಲಿ. ಬಿಕಾಸ್ ನಾನ್ ವಾಪಸ್ ಬಂದು ಪರಿ ನೋಡೋವರೆಗೂ ನನಗೆ ಜೀವನೇ ಇಲ್ಲ. ಇಲ್ಲ ಆಕ್ಚುಲಿ ಅವಳು ಅಂದ್ರೆ ಸಡನ್ ಆಗಿ ಮಕ್ಳಿಗೆ ಒಂಥರ ರಿಯಲೈಸ್ ಆಗುತ್ತೆ ತಂದೆ ತಾಯಿ ಬಿಟ್ಟೋದಾಗ. ಆಕ್ಚುಲಿ ಏನಾಗಿತ್ತು ಅಂದ್ರೆ ಅವಳು ಜ್ಞಾಪಿಸ್ಕೊಂಡ್ಬಿಟ್ಟಿದ್ದಾಳೆ ಅಮ್ಮ ಅಂತ. ಹತ್ತು ಅವಾಗಿನ್ನು ಜಸ್ಟ್ ಅಮ್ಮ ಅನ್ನಕ್ಕೂ ಸ್ಟಾರ್ಟ್ ಮಾಡಿರ್ಲಿಲ್ಲ. ತುಂಬಾ ಹತ್ತು ನಮ್ ತಾಯಿಗೆ ಏನ್ ಬೇಜಾರಾಗಿತ್ತು, ಹತ್ತು ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ಹತ್ತು ಸೊ ಅವೆಲ್ಲ ತುಂಬಾ ಕಾಂಪ್ರಮೈಸ್ ಆಗ್ತೀವಿ ನಾವ್ ಆಸ್ ಆಕ್ಟರ್ಸ್. ಅಂದ್ರೆ ನೀವು ಕೂಡ ಪಾಪ ಕೆಲಸ ಮಾಡ್ತಿರ್ತೀರಾ, ಮಗುನ್ ಬಿಟ್ಟೋಗಿರ್ತೀರಾ. ಮಕ್ಳಿರೋರ್ಗೆ ಇಟ್ಸ್ ವೆರಿ ಡಿಫಿಕಲ್ಟ್. ಅದಕ್ಕೆ ನಾನು ಎಲ್ರಿಗೂ ನಾನು ಏನ್ ಹೇಳ್ತೀನಿ ಅಂದ್ರೆ, ಎಸ್ಪೆಷಲಿ ದರ್ ಫ್ಯಾಮಿಲಿ, ಹಸ್ಬೆಂಡ್ ಇರ್ಬೋದು, ನಿಮ್ ತಂದೆ ತಾಯಿ ಅಥವಾ ಅವ್ರ ತಂದೆ ತಾಯಿ, ಆದಷ್ಟು ಇಫ್ ಇಟ್ಸ್ ಪಾಸಿಬಲ್ ಅವ್ರಿಗೆ ಸಪೋರ್ಟ್ ಆಗಿ ನಿಂತ್ಕೊಬೇಕು. ಅಂದ್ರೆ ಮಕ್ಳಿಗೋಸ್ಕರನೇ ಅಲ್ವಾ ದುಡಿಯೋಕ್ ಹೋಗೋದು. ಸೊ ಇಟ್ಸ್ ಇಂಪಾರ್ಟೆಂಟ್ ಅಂಡ್ ಪ್ಲೀಸ್ ಬಿ ಸಪೋರ್ಟಿವ್ ಟು ಆಲ್ ಮದರ್ಸ್. ಮತ್ತೆ ಇನ್ನೊಂದು, ನನ್ನ ಮಗಳಿಗೆ ನಿಧಿಮಾ ಸಾಂಗು ತುಂಬ ಇಷ್ಟ. ಅದು ಟಿವಿಗೆ ಬಂದರೆ ಸಾಕು ಅಪ್ಪ ಅಮ್ಮ ಅಂತಾಳೆ. ಅದೊಂಥರ ನಮಗೂ ಖುಷಿ ಆಗುತ್ತೆ. ಯಾಕೆಂದರೆ ನನ್ನ ಫೇವ್ರೆಟ್ ಹೀರೋಯಿನ್ನ ಅವಳು ಅಪ್ಪ ಅಮ್ಮ ಅಂತಿರೋದು. ಅಂದರೆ ಅವಳೇ ಫೀಲ್ ಮಾಡ್ತಿದ್ದಾಳೆ, ಅವ್ರು ನಮ್ಮಪ್ಪ ನಮ್ಮಮ್ಮ ಅಂತ. ನಮ್ಮನೆ ನೋಡ್ತಿದ್ದಾಳೆ ಅವಾಗಿಂದ. ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಎಷ್ಟೊಂದು ಹಳೆ ವಿಡಿಯೋಗಳೆಲ್ಲ ನೋಡ್ತಿರಲ್ಲ, ಅಂದ್ರೆ ಆ ಕಾಡು ಕೇಳಕ್ ಮುಂಚೆ ರೆಡಿಯಾಗಿ ಬರ್ತಾರೆ ಆ ಟೀಮ್ ಅವರು ಯಾವಾಗ್ಲೂ ಕೂಡ. ಸೊ ಇಲ್ಲಿ ಕೆಲಸ ಕಡಿಮೆ ಇರುತ್ತೆ, ಟೆನ್ಷನ್ ಕಡಿಮೆ ಇರುತ್ತೆ ಯಾವಾಗ್ಲೂ ಕೂಡ. ನೈಸ್. ಏನಾದ್ರೂ ಒಂದು ಡೈಲಾಗ್ ಹೇಳ್ಬೋದಾ ಲವ್ ಮಾಕ್ಟೇಲ್ 3 ಇಂದ? ಲೈಕ್ ಓನ್ಲಿ 1 sentence. ಐ ನೋ ನೀವು ಹೇಳಲ್ಲ. ಲವ್ ಮಾಕ್ಟೇಲ್ 3 ಇಂದ ಲೀಕ್ ಔಟ್ ವಿಡಿಯೋ, ಲೀಕ್ ಔಟ್ ಡೈಲಾಗ್, ಲೈಕ್ 1 sentence or ಏನಾದ್ರೂ ಬೈದಿದ್ದಿರೋದು ಅಥವಾ ಏನು? ಒಂದು ಹೆಣ್ಮಗುಗೆ ತಂದೆ ಆಗೋದು ಇಟ್ಸ್ ಅನ್ ಅಲ್ಟಿಮೇಟ್ ಫೀಲಿಂಗ್. ಅಷ್ಟೇ ಹೇಳೋದು. ಅದನ್ನ ಪದಗಳಲ್ಲಿ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ, ಅದನ್ನ ನೀವು ಥಿಯೇಟರ್ ನೋಡಿ. ಮ್ಯಾಮ್ ಅದೇ ಇದು ಲವ್ ಮಾಕ್ಟೇಲ್ಗೆ ಈ ಕಟ್ ಲೈಕ್ ಹೇಗೆ ಇನ್ಸ್ಪಿರೇಷನ್ ಅಥವಾ ಹೇಗೆ, ಯಾಕೆ ಇದೇ ಕಟ್ ಬೇಕು? ಇಷ್ಟುದ್ದ ಇತ್ತು ಕೂದಲು, ಗೊತ್ತು. ಕೃಷ್ಣ ಡಿಸೈಡ್ ಮಾಡಿದ್ರು ಫುಲ್ ಕಟ್ ಮಾಡ್ಬಿಡೋಣ ಇಲ್ಲಿವರೆಗೂ ಅಂತ. ಏನಿಲ್ಲ, ಅದು ಇಂಗ್ಲಿಷ್ ಸಿನಿಮಾ ನೋಡ್ತಾ ಇದ್ದೆ, ಅದ್ರಲ್ಲಿ ಆ ಹುಡುಗಿ ಸಖತ್ತಾಗಿ ಕಾಣಿಸ್ತಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದಲ್ಲ ಹೇರ್ ಕಟ್ಟು. ಹೇಳ ಇನ್ನೂ ಮದುವೆ ಆಗಿರಲಿಲ್ಲ. ಆವಾಗ ಅಂದೆ ಈ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ನೀನು ಸ್ವಲ್ಪ ಬೆಳ್ಳಿ ಫಾರಿನರ್ ತರ ಇದೆಯಲ್ಲ, ಚೆನ್ನಾಗಿ ಕಾಣಿಸುತ್ತೆ ನಿಂಗುವೆ ಅಂತ ಮಾಡಿಸಿದ್ದು. ಬೇಡ ಏನಾದ್ರು ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದ್ರೆ, ಇಲ್ಲ ಚೆನ್ನಾಗಿ ಕಾಣುತ್ತೆ, ಬೇರೆ ತರ ಕಾಣಿಸ್ತೀಯ, ಮಾಡ್ಸೋಣ ಅಂತ ಮಾಡ್ತಿದ್ದೆ. ಮ್ಯಾಮ್ ನಿಮಗೆ ಬೇಜಾರಾಗ್ಲಿಲ್ವಾ ಹೇರ್ಸ್ ಕಟ್ ಮಾಡ್ಬೇಕಾದ್ರೆ? ಭಯ, ನಾನು ಬೇಜಾರ್ ಮಾಡ್ಕೊಳ್ಳೋದು ಯಾವಾಗ್ಲೂ ಬಿಟ್ಬಿಟ್ಟೆ.
ಇಲ್ಲ ಆಕ್ಚುಲಿ ಭಯ ಇತ್ತು, ಅಂದ್ರೆ ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದ್ರೆ ಮತ್ತೆ ಕೂದಲು ಬೆಳೆಯೋರ್ಗು ಕಾಯ್ಬೇಕು ಶೂಟ್ಗೆ ಅಂತ. ಬಟ್ ಕೃಷ್ಣ ಇಲ್ಲ ವರ್ಕ್ ಆಗುತ್ತೆ. ಅಂದ್ರೆ ಕೃಷ್ಣ ಯಾವಾಗ್ಲೂ ನಾನು ಎಷ್ಟೇ ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ಲು, ಅಲ್ಟಿಮೇಟ್ಲಿ ಕೃಷ್ಣ ಡೈರೆಕ್ಟರ್ ಆಗಿರೋದ್ರಿಂದ ಫೈನಲ್ ಕಾಲ್ ಶುಡ್ ಬಿ ಕೃಷ್ಣಾಸ್. ಓಕೆ ಇದ್ರಲ್ಲಿ ಅಂದ್ರೆ ಆ ಕನ್ವಿಕ್ಷನ್ ಅಲ್ಲಿ ಮಾಡು ಅಂದ್ರೆ ವಿಲ್ ಜಸ್ಟ್ ಗೋ ಅಹೆಡ್ ಆತರ. ಸೊ ಈ ಹೇರ್ ಸ್ಟೈಲ್ ಸೂಟ್ ಆಗುತ್ತೆ ನಿಧಿಮಾ ಕ್ಯಾರೆಕ್ಟರ್ಗೆ ಹೋಗೋಣ ಅಂದ್ರೆ ಓಕೆ. ಮ್ಯಾಮ್ ನಿಮ್ಮಿಬ್ರಿಗೂ ಕ್ವಶನ್, ಇಬ್ರು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಎರಡೂ ಇರ್ತೀರ. ಆಸ್ ಎ ಹಸ್ಬೆಂಡ್ ಅವ್ರ ವೈಫ್ ಆಗಿ ಇಷ್ಟನಾ ಅಥವಾ ಡೈರೆಕ್ಟರ್ ಆಗಿ ನಿಮ್ಗೆ ಯಾವ್ದು ಇಷ್ಟ? ಲೈಕ್ ಇವ್ರು ಓಕೆ ಡೈರೆಕ್ಟರ್ ಆಗಿ ಡೈರೆಕ್ಟರ್ ತರ ಇರ್ತಾರೆ, ಸೊ ಹಸ್ಬೆಂಡ್ ಆಗಿ ಓಕೆ ಅಂತ, ಲೈಕ್ ಯಾವ್ದು? ಯಾರಿಷ್ಟ? ಡಾರ್ಲಿಂಗ್ ಕೃಷ್ಣನ ಇಷ್ಟನಾ ಮನೇಲಿ? ಕ್ಯಾರೆಕ್ಟರ್ ನನಗೆ ಫಸ್ಟ್ ಕೃಷ್ಣ ಆಸ್ ಅ ಡೈರೆಕ್ಟರ್ ಇಷ್ಟ. ಆ ಗಂಡನಾಗ ಇಷ್ಟ ಅಂತಲ್ಲ, ಆಲ್ರೆಡಿ ಗಂಡ ಆಗಿದಾರಲ್ಲ, ಅಂದ್ರೆ ಇಲ್ಲ ಅಂತ ಆ ಸಿಚುವೇಶನ್ ಇಮ್ಯಾಜಿನ್ ಮಾಡ್ಕೊಂಡಿಲ್ಲ ನಾನು. ಬಟ್ ನನಗೆ ಕೃಷ್ಣ ಅವರ ಇನ್ಫ್ಯಾಕ್ಟ್ ನಾನು ಬಹಳಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ, ಬಟ್ ಕೃಷ್ಣ ಆಸ್ ಅ ವ್ಯಕ್ತಿ ನಾನು ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಅವ್ರಿಗಿರೋ ಡೆಡಿಕೇಶನ್ ಕೆಲ್ಸದ ಮೇಲೆ, ಆ ಟೈಮ್ ಸೆನ್ಸ್, ಆ ಡಿಸಿಪ್ಲಿನ್, ಅದೆಲ್ಲ ನಂಗೆ ತುಂಬಾ, ಬಿಕಾಸ್ ನನ್ನನ್ನು ಹಂಗೆ ಬೆಳೆಸಿದ್ರು ನಮ್ಮ ತಂದೆ ತಾಯಿ. ಸೊ ಅದೇ ರೀಸನ್ ನಾನು ಅವ್ರನ್ನ ಮದ್ವೆ ಆಗಿದ್ದು. ಸೊ ನನಗೆ ಐ ವಿಲ್ ಸ್ಟಿಲ್ ರೇಟ್ ಕೃಷ್ಣ ಟಾಪ್ ಅಲ್ಲಿ ಆಸ್ ಡೈರೆಕ್ಟರ್. ಸೊ ನಿಮಗೆ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ನೀವು ಬಾಯ್ ಫ್ರೆಂಡ್ ಮೆಟೀರಿಯಲ್, ನೀವು ಹಸ್ಬೆಂಡ್ ಮೆಟೀರಿಯಲ್ ಅಂತ. ಯಾಕೆ ಹೇಳಿ? ಅದೇ ನೀವು ಹೇಳ್ದಂಗೆ ಸಖತ್ತಾಗಿ ಕಾಣಿಸ್ತಿದ್ದೀರಾ, ಅವೆಲ್ಲ ಹೇಳಲ್ವಾ? ಹಾಯ್, ನನ್ನ ಹೆಸರು ಹರ್ಷಿತಾ ಅಂತ, KR ಪೇಟೆಯಿಂದ ಬಂದಿರೋದು. ಈಗ ಬಂದಿರೋದು ಹಾಸನಿಂದ, ಬಟ್ KR ಪೇಟೆ ನಮ್ಮ ಸ್ವಂತ ಊರು. ಹೇಳಿದ್ರೆ ಹಂಗೆ ಒಂಚೂರು ಅಲ್ಲಿಂದ ತರ್ಸ್ಕೊಂಡು. ಹಾಸನ ಮಲ್ನಾಡ್ ಕಾಲೇಜಲ್ಲಿ ಓದ್ತಿರೋದು. ಹಾಸನಿಂದ ಬಂದಿರೋದು. ಇವಾಗ ನೀವಂದ್ರೆ ನಂಗೆ ತುಂಬಾ ಇಷ್ಟ. ನಾನು ಲವ್ ಮಾಕ್ಟೈಲ್ 1 ನಾನು ಮನೇಲೆ ಕೂತ್ ನೋಡಿದ್ದು. ಲವ್ ಮಾಕ್ಟೈಲ್ 2 ನನಗೆ ಲೆಗ್ ಫ್ರಾಕ್ಚರ್ ಆಗಿತ್ತು. ಲೆಗ್ ಫ್ರಾಕ್ಚರ್ ಆಗಿ ನಾನು ಫಸ್ಟ್ ಶೋ ನೋಡಬೇಕು ಅಂತ ನಮ್ಮ ಅಣ್ಣಂದಿರಿಬ್ರು ಕರ್ಕೊಂಡೋಗಿ ಮೂವಿ ನೋಡಿದ್ದೆ. ಲೆಗ್ ಫ್ರಾಕ್ಚರ್ ಆಗಿದ್ರು ಅಷ್ಟು ಇಷ್ಟ ನೀವಂತ ಅಂದರೆ ಲವ್ ಮಾಕ್ಟೈಲ್ 3 ಕೂಡ ಫಸ್ಟ್ ಶೋನೇ ಹೋಗ್ತೀನಿ. ಆಮೇಲೆ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಮ್ಮ ಫ್ಯಾನ್ ಆಫ್ ಮಿಲನ ನಾಗರಾಜ್ ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಅಂತಲೇ ಹಾಕೊಂಡಿದ್ದೀನಿ. ಸಿನ್ಸ್ ನೀವು ಲವ್ ಮಾಕ್ಟೈಲ್ ಫಿಲಮ್ ನೋಡಾದ್ಮೇಲಿಂದನೂ ಡಾರ್ಲಿಂಗ್ ಕೃಷ್ಣ ಆ್ಯಂಡ್ ಫ್ಯಾನ್ ಆಫ್ ಡಾರ್ಲಿಂಗ್ ಕೃಷ್ಣ ಆ್ಯಂಡ್ ಮಿಲನ ನಾಗರಾಜ್ ಅಂತಲೇ ಈಗಲೂ ಇದೆ. ಅಷ್ಟು ಇಷ್ಟ ನೀವಂದರೆ ನನಗೆ. ಕ್ವಶನ್ ಏನು ಅಂತ ಅಂದರೆ, ನೀವು ಫಸ್ಟು ಯಾವ ಸೆಲೆಬ್ರಿಟೀಸ್ ಕೂಡ ಮಕ್ಕಳನ್ನ ಫಸ್ಟ್ ರಿವೀಲ್ ಮಾಡಲ್ಲ. ನಿಮಗೆ ಯಾಕೆ ಆ ಥರ ಅನಿಸ್ತು? ಫಸ್ಟೇ ಪರಿನ ರಿವೀಲ್ ಮಾಡಬೇಕು ಫಸ್ಟ್ ಡೇನೆ? ಆಕ್ಚುಲಿ ಬಹಳಷ್ಟು ಜನ ನಂಗೆ ಅಂದ್ರೆ ಮನೇಲಿ ಇರ್ಬೋದು, ಮತ್ತೊಬ್ರು ಇರ್ಬೋದು, ಮಕ್ಳಿಗೆ ಕಣ್ಬೀಳುತ್ತೆ ಅದು ಇದು ಅಂತ. ಬಟ್ ಥಾಟ್ ನಮ್ಗೆ ಏನಿತ್ತು, ಎಸ್ಪೆಷಲಿ ಕೃಷ್ಣ ಹೇಳಿದಾಗ ನಾನು ಅಂದ್ರೆ ಅಗ್ರಿ, ಅಂದ್ರೆ ಅವ್ರ ಥಾಟ್ ನಾನು ಕರೆಕ್ಟ್ ಅನ್ನಿಸ್ತು ನನಗೆ. ಒಂದು ಮಗುನ ನೋಡ್ಬೇಕು ಅಂತ ಇಷ್ಟಪಡ್ತಿರೋರು ಯಾರು, ನಮ್ಮನ್ನ ಪ್ರೀತಿಸ್ತಿರೋರು, ನಮಗ್ ಪ್ರೀತಿ ಕೊಟ್ಟಿರೋರಾಗಿರ್ಬೋದು, ನಮ್ಮ ಫ್ಯಾನ್ಸ್ ಆಗಿರ್ಬೋದು, ಅವ್ರುಗಳೇ ಕಾಯ್ತಾ ಇರ್ತಾರೆ. ಅವ್ರುಗಳು ನಮಗ್ ಒಳ್ಳೇದನ್ನ ಬಯಸ್ತಾರೆ. ಅದ್ರಲ್ಲಿ ಏನ್ ನಮ್ಮ ಮಕ್ಳನ್ನ ಏನಕ್ಕೆ ಹೈಡ್ ಮಾಡಿ ಅಯ್ಯೋ ನಾವು ತೋರಿಸಬಾರ್ದು ಹಂಗಾಗುತ್ತೆ? ನೋ, ವಿ ಹ್ಯಾವ್ ಟು ಲೆಟ್ ದ ಫೋಟೋ ಔಟ್. ಜನ ಕಾಯ್ತಿರ್ತಾರೆ, ನೋಡಿ ಖುಷಿ ಪಡ್ತಾರೆ. ಇಟ್ಸ್ ಪಾಸಿಟಿವ್, ನಮಗೆ ತುಂಬಾ ಪಾಸಿಟಿವ್. ಅದು ಮಗು ನೋಡ್ಬೇಕು ಅಂತ ಕಾಯ್ತಿರ್ತಾರೆ, ಲೆಟ್ಸ್ ಲೀವ್ ದ ವಿಡಿಯೋ ಅಂತ. ಅಷ್ಟು ಪ್ರೀತಿಯಿಂದ ಇದ್ ಮಾಡ್ತಿದ್ದಾಗ, ಈಗ ನಾವಿಬ್ರು ಮದುವೆ ಆದಾಗ ಅಷ್ಟೇ ಇಷ್ಟಪಟ್ರು, ಮಗು ಆಗ್ತಾ ಇದೆ ಅಂತ ಇಷ್ಟಪಟ್ರು. ಅವ್ರಿಗೊಂದು ಕ್ಯೂರಿಯಾಸಿಟಿ ಹೆಂಗೆ ಅಂದ್ರೆ, ದೇ ಆರ್ ಪಾರ್ಟ್ ಆಫ್ ಅವರ್ ಫ್ಯಾಮಿಲಿ ತರ. ಅದು ಕರೆಕ್ಟ್. ನಾವು ಡೈರೆಕ್ಟ್ ಆಗಿ ಮಾತಾಡದೇ ಇರ್ಬೋದು ಇನ್ನೊಂದು, ಬಟ್ ಎಮೋಷನಲಿ ಕನೆಕ್ಟ್ ಆಗಿರ್ತಾರೆ. ಸೊ ನಾವು ಫಸ್ಟ್ ನೋಡ್ಬೇಕು ಅಂತ ಆಸೆ ಇರುತ್ತಲ್ವಾ? ಅವ್ರು ನಮ್ಗೆ ಒಳ್ಳೇದನ್ನೇ ಬಯಸ್ತಾ ಇರ್ತಾರೆ. ಸೊ ಯಾಕೆ ತೋರಿಸಬಾರ್ದು? ಖುಷಿ ಪಡ್ತಾರಲ್ವಾ, ಅದಕ್ಕಿಂತ ಇನ್ನೇನಿರಲ್ಲ. ಸೊ ಇದೊಂದು ಕ್ವಶನ್ ಇವತ್ತರೆಗೂ ಕೇಳಿಲ್ಲ, ಇವತ್ತು ಕೇಳ್ತಾ ಇದ್ದೀನಿ ಎಲ್ಲರ ಪರವಾಗಿ. ನಿಮ್ಮನ್ನು ಯಾರಾದರೂ ದ್ವೇಷ ಮಾಡೋರು ಇದ್ದಾರಾ? ನೀವು ಗೈಸ್ ಫೀಲ್ ಯಾರು ನಿಮ್ಮನ್ನು ದ್ವೇಷ ಮಾಡ್ತಾರೆ? ಗೊತ್ತಿಲ್ಲ ಸರ್, ಅದ್ರ ಕಡೆ ಅಂದ್ರೆ ನಾನು ನೆಗೆಟಿವ್ ಕಡೆ ತುಂಬಾ ನೋಡಕ್ ಹೋಗಲ್ಲ. ಅಲ್ಲ, ಬಟ್ ಇದಾರೆ ಅಂತ ಅನ್ಸುತ್ತಾ ಹೋಗ್ಲಿ ಎಲ್ಲರ ಕಾರ್ನರ್ ಆಫ್ ದಿ ಮೈಂಡ್ ಅಲ್ಲಿ? ಗೊತ್ತಿಲ್ಲ ಸರ್. ನಿಮ್ಮ ಸ್ಟ್ರಗಲ್ಲು ಜನಕ್ಕೆ ಗೊತ್ತಾಗಲಿ ಅಂತ ನಾನು ಕ್ವೆಶನ್ ಕೇಳ್ತಾ ಇದ್ದೀನಿ. ದರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ನೀವು ಪ್ರೀಪೋನ್ ಮಾಡ್ಕೊಂಡಿರ್ತೀರಾ. ಮೇ ಬಿ ಅ ಪುಷ್ ಫ್ರಮ್ ಸುಮಾರು ಹೈ ಬಜೆಟ್ಸ್ ಮೂವೀಸ್ ತುಂಬ ಡೇಟ್ಸ್ ಹಿಂದೆ ಮುಂದೆ ಆಗಿರುತ್ತೆ. ಸೊ ಅದು ನಿಮಗೆ ಡೈರೆಕ್ಟಾಗಿ ಬಂತಾ, ಇಲ್ಲ ನಿಮಗೆ ಬಂದಿದ್ದು ನಿಮ್ಗೆ ಓಕೆ ಆಯಿತಾ? ಹೆಂಗೆ ಅನಿಸ್ತು ನಿಮಗೆ? ಎಷ್ಟು ಕಷ್ಟ ಆಯಿತು ನಿಮಗೆ ಇಂಟರ್ವ್ಯೂಸ್ ಪ್ರಿಪೋನ್ ಮಾಡ್ಕೊಳ್ಳೋಕ್ಕೆ? ಆಮೇಲೆ ಎಲ್ಲದಕ್ಕೂ ನೀವು ಡೇಟ್ಸ್ ಚೇಂಜ್ ಮಾಡೋದು ಆ್ಯಸ್ ಅ ಸ್ಟ್ರಗಲ್ ನೀವು ಜನಕ್ಕೆ ತಿಳಿಸ್ಬೇಕು ಅಂತ ನಾನು ಈ ಕ್ವೆಶನ್ ಕೇಳ್ತಾ ಇದ್ದೀನಿ. ಈಗ ನನಗೆ ಐ ಥಿಂಕ್ 10-11 ಡೇಸ್ ಬಿಫೋರ್ ಗೊತ್ತಾಗಿದ್ದದು 19 ಬರ್ಬೋದು ಚಾನ್ಸಸ್ ಇದೆ ಅಂತ. ಸೊ ಅವಾಗ ಒಂದು ಅನಿಸಿದ್ದು ನನಗೆ, ಫಸ್ಟ್ ಆಫ್ ಆಲ್ ಡೆಲಿವರಿ ಪೇನ್ ಜಾಸ್ತಿ ಆಗ್ಬಿಟ್ಟಿತ್ತು. ಯಾವಾಗ ತೋರಿಸಿನೋ ಸಿನಿಮಾನ ಜನಕ್ಕೆ ಅಂತ. ಯಾವಾಗ ಇವರು ಮುಂದಕ್ಕೆ ಹೋಗ್ಬಿಟ್ರಲ್ಲ, ಬಂದ್ಬೇಡ ಮತ್ತೆ ಯಾರು 20 ದಿನ ಕಾಯ್ಬೇಕು ಹಂಗೆ ಅಂತ. ಇನ್ನೊಂದಷ್ಟು ಜನ ಇಲ್ಲ ಈಗ ದುರಂಧರ್ ಬರ್ತಾ ಇದೆ, ಸೊ ತುಂಬ ಎಕ್ಸ್ಪೆಕ್ಟೆಡ್ ಸಿನಿಮಾ ಅದು ಇದು. ನಾನು ಗುರು, ಯುಗಾದಿ ಅಂದರೆ ಮನೇಲೆಲ್ಲ ಸೇರಿರ್ತಾರೆ. ಸೊ ಮನೇಲೆಲ್ಲ ಸೇರಿರೋರು ಕನ್ನಡ ಆಡಿಯನ್ಸ್ಗಳಿಗೆ ಕನ್ನಡ ಸಿನಿಮಾ ನೋಡ್ಬೇಕು ಅಂತ ಆಸೆ ಇರುತ್ತೆ.
ಯಾಕೆ ನಾವ್ಯಾಕೆ ಇಲ್ಲ ಅವ್ರು ಬರಲಿ ಇವರು ನೋಡಲಿ ಅವ್ರು ಬರಲಿ ಅಂತ ಯಾಕೆ ಬಿಡಬೇಕು? ನಾವು ನಮ್ಮ ಪ್ರಾಡಕ್ಟ್ ನಮ್ಮ ಸಿನಿಮಾ ನೋಡೋಕೆ ಇಷ್ಟು ಜನ ಪ್ರೀತಿಯಿಂದ ಕಾಯ್ತಾ ಇದ್ದಾರಲ್ಲ, ಅವರಿಗೆ ಫಸ್ಟ್ ಸಿನಿಮಾ ತೋರ್ಸೋಣ. ಒಳ್ಳೆ ಸಿನಿಮಾ ಮಾಡೋ ಜವಾಬ್ದಾರಿ ನಮ್ಮದು, ಅದನ್ನ ಪ್ರೀತಿಯಿಂದ ಕಾಯ್ತಾ ಇದ್ದಾರಲ್ಲ, ಸೊ ಅವ್ರು ಫಸ್ಟ್ ಸಿನಿಮಾ ತೋರ್ಸೋಣ ಅಂದ್ಬಿಟ್ಟು ಎಲ್ಲ ಕೆಲಸ ಪಟ 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 ಮುಗಿಸಿ, ಯಾಕಂದರೆ ಆಲ್ರೆಡಿ ಪ್ರಿಪೇರ್ ಆಗಿದ್ವಿ. ಅಂದರೆ ಕೆಲಸಗಳು ಆಲ್ಮೋಸ್ಟ್ 95% ಮುಗಿದೋಗಿತ್ತು, ಇನ್ನೊಂದು 5% ಅಷ್ಟೇ ಬ್ಯಾಲೆನ್ಸ್ ಇದ್ದು. ಎಲ್ಲ ಮಾಡಿ ಆಲ್ಮೋಸ್ಟ್ ಲಾಸ್ಟ್ 10 ಡೇಸಿಂದನೂ ಹೆವಿ ವರ್ಕ್ ನಡೀತಾ ಇದೆ. ನಿಮ್ಗೆ ಎಷ್ಟು ಕಷ್ಟ ಆಯ್ತು ಇನ್ ಟರ್ಮ್ಸ್ ಆಫ್ ಜಗ್ಲಿಂಗ್, ಇನ್ ಟರ್ಮ್ಸ್ ಆಫ್ ಆ್ಯಕ್ಟಿಂಗ್? ಬಿಕಾಸ್ ನೀವು ಆನ್ ಸ್ಕ್ರೀನ್ ಇರ್ತೀರಾ, ಬ್ಯಾಕ್ ಸ್ಟೇಜಲ್ಲಿ ಮ್ಯಾಮು ಇಲ್ಲ ಹಿಂಗಿರುತ್ತೆ, ಇಲ್ಲ ಆನ್ ಸ್ಕ್ರಿಪ್ಟ್ ಏನಾದರೂ ಆನ್ ಸ್ಪಾಟ್ ಚೇಂಜ್ ಮಾಡಿದ್ದು, ಅಲ್ಲೇ ಚೇಂಜ್ ಮಾಡ್ಕೊಂಡಿದ್ದು, ನೀವು ಅಲ್ಲಿ ಆ್ಯಕ್ಟಿಂಗ್ ಮಾಡುವಾಗ ನಿಮ್ಮದು ಅನಿಸಿದ್ದು ಬಂದು ಮ್ಯಾಮ್ ಹತ್ರ ಮತ್ತೆ ಡಿಸ್ಕಸ್ ಮಾಡಿದ್ದು, ಅದೆಲ್ಲ ಸುಮಾರು ಡಿಲೇಸ್ ಆಗಿರುತ್ತಾ ಶೂಟಿಂಗ್ ಟೈಮಲ್ಲಿ? ಇಲ್ಲ, ನಾವು ಏನು ಮಾಡ್ತೀವಿ ಅಂದರೆ, ಈಗ ನೀವು ಹೇಳ್ದಂಗೆ ನಾನು ಏನು ಆ್ಯಕ್ಟ್ ಮಾಡ್ತೀನಿ ಏನು ಬರ್ಕೊಂಡಿರ್ತೀವಿ. ಸಪೋಸ್ ನಾಳೆ ನಾವು ಆ್ಯಕ್ಟ್ ಮಾಡ್ತಿದ್ವಿ ಅಂದಾಗ ನಾವು ಅದನ್ನು ಒಂದು ವಾರದ ಮುಂಚೆಯಿಂದ ಪ್ರಾಕ್ಟೀಸ್ ಮಾಡಿಬಿಡ್ತೀವಿ. ಓಕೆ. ಸೊ ಅಲ್ಲೇ ಏನಾದ್ರು ಡೈಲಾಗ್ ಸರಿ ಇಲ್ಲ, ಇಲ್ಲೇನೋ ಇನ್ನೊಂಚೂರು ಬೇಕು ಅಂದರೆ ಅಲ್ಲೇ ಕರೆಕ್ಷನ್ಸ್ ಆಗೋಗಿರುತ್ತೆ. ನಮ್ಮಲ್ಲಿ ಸ್ಪಾಟಲ್ಲಿ ತುಂಬ ಕರೆಕ್ಷನ್ಸ್ ಮಾಡಲ್ಲ ನಾನು. ಅದೇನಿದೆ ನಾನು ಏನು ಬರ್ಕೊಂಡಿರ್ತೀನಿ ಅದನ್ನೇ ಶೂಟ್ ಮಾಡೋದು ನಾನು. ಸ್ಪಾಟಲ್ಲಿ ನಾವು ಬರೆಯೋದು ಇಲ್ಲ, ಚೇಂಜು ಮಾಡಲ್ಲ. ಓಕೆ, ಬರೀ ಎಕ್ಸಿಕ್ಯೂಷನ್ ಅಷ್ಟೇ ಕೆಲಸ, ಇನ್ನೆಲ್ಲನೂ ಮುಂಚೆ ಆಗೋಗಿರುತ್ತೆ. ಇಟ್ಸ್ ನೈಸ್. ಒಂದು ಲಾಸ್ಟ್ ಕ್ವೆಶನು, ನಿಮ್ಮಿಬ್ಬರು ಜೋಡಿ ಬೇರೆ ಜಾನ್ರಲ್ಲಿ ಏನಾದರೂ ಬರೋ ಥರ ಇದೆಯಾ? ಹಾರರ್ 2027 ನಾನು ಕೃಷ್ಣ ಅವ್ರಿಗೆ ಹೇಳಿದ್ದೀನಿ 2027. ಓಕೆ, ಐಡಿಯಾಸ್ ಇದೆ ಸಿನಿಮಾನಾ? ಬೇರೆನೋ ಮಾಡೋಣ ಅಂತ ಇನ್ನೊಂದು. ಲವ್ ಇಲ್ದೆ ಅಲ್ಲ, ಲವ್ ಇಲ್ದೆ ಖುಷಿ ಅನ್ಸುತ್ತೆ ಅದನ್ನ ನೆಕ್ಸ್ಟ್ ಬೇರೆ. ಅಲ್ಲ, ಪ್ರೀತಿ ಇಲ್ದೆ ಏನ್ ಸಿನಿಮಾ ಮಾಡಕ್ಕಾಗತ್ತೆ ಸರ್? ಯಾವ್ದಾರ ಒಂದ್ ರೀತಿಲಿ ಪ್ರೀತಿ ಇರ್ಲೇಬೇಕಲ್ವಾ? ಓಕೆ, ಪ್ರೀತಿ ಇಸ್ ಮ್ಯಾಂಡೇಟರಿ. ಇದು ರೊಮ್ಯಾನ್ಸ್ ಮತ್ತು ಡ್ರಾಮಾ, ಲವ್ ಮಾಕ್ಟೇಲ್ ಪ್ಯೂರ್ಲಿ ನಮ್ಮೆಲ್ಲರಿಗೂ. ಅಲ್ಲ, ನಿಮ್ಗೆ ಹಂಗ್ ನೋಡಿದ್ರೆ ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ 2, ಲವ್ ಮಾಕ್ಟೇಲ್ 3 ಮೂರು ಬೇರೆ ಜಾನರ್ ಸಿನಿಮಾಗಳು. ಸೊ ಲವ್ ಮಾಕ್ಟೇಲ್ 1 ಬಂದು ನಿಮಗೆ ಕಮಿಂಗ್ ಆಫ್ ಏಜ್, ಲವ್ ಮಾಕ್ಟೇಲ್ 2 ಸೈಕಾಲಜಿಕಲ್ ಡ್ರಾಮಾ, 3 ಇಸ್ ಅ ಫ್ಯಾಮಿಲಿ ಡ್ರಾಮಾ. ಸೊ ಮೂರು ಬೇರೆ ಬೇರೆ ಜಾನರ್ ಸಿನಿಮಾಗಳು. ಅದರಿಂದ ಆಚೆ ಬರ್ತೀರಾ ಅಂತ, ಈ ಡ್ರಾಮಾ ಗಿಮಾಯಿಂದ ಆಚೆ ಬರ್ತೀರಾ ಅಂತ ಕೇಳ್ತಾ ಇದ್ದಾರೆ. ಲೈಫಲ್ಲಿ ಅದೇ ಅಲ್ಲ ಸರ್, ಡ್ರಾಮಾನೇ ಇರೋದು. ಈಗ ನಿಮ್ಗೆ ಪರ್ಸನಲಿ ಕನೆಕ್ಟ್ ಆಗ್ಬೇಕು ನನ್ನ ಪ್ರಕಾರ. ಈಗ ನಿಮ್ ಲೈಫಲ್ಲಿ ಯಾರೋ ವಿಲನ್ ಇದಾರೆ ಸರ್? ಯಾರು ರೌಡಿಗಳು ಲಾಂಗ್ ಇಟ್ಕೊಂಡ್ ಬರ್ತಾರ ಸರ್, ಗನ್ ಇಟ್ಕೊಂಡ್ ಬರ್ತಾರ ಸರ್? ಸೊ ಆ ಥರ ಸಿನಿಮಾಗಳು ಮಾಡಿದಾಗ ಹೆಂಗ್ ಕನೆಕ್ಟ್ ಆಗ್ತೀರಾ? ಸೊ ನಾವು ಕನೆಕ್ಟ್ ಆಗೋದು ಯಾವಾಗ ಅಂದ್ರೆ ಆ ಎಮೋಷನ್ಸ್, ಪಕ್ಕದಲ್ಲಿ ನಿಮ್ಮ ವೈಫ್ ಇರ್ಬೋದು, ತಂದೆ ತಾಯಿ ಇರ್ಬೋದು, ಮಕ್ಳಿರ್ಬೋದು, ಆ ಎಮೋಷನ್ಸ್ ಅಲ್ಲೇ ನಮ್ ಜೀವನ ನಡೆಯೋದು. ಇಲ್ಲ, ಬಟ್ ನೆಕ್ಸ್ಟ್ ಸಿನಿಮಾ ಆದಿ ಬಿಟ್ಟು ಬೇರೆ ಪಾತ್ರದಲ್ಲಿ ಹಂಗ್ ನೋಡಿದ್ರೆ ನಮ್ಮ ಲೈಫ್ ಆಕ್ಚುಲಿ ವಿಲನ್ಗಳೇ ಇರಲ್ಲ, ಎಲ್ಲ ಪರಿಸ್ಥಿತಿಗಳಷ್ಟೇ. ಎಕ್ಸಾಕ್ಟ್ಲಿ, ಫ್ಯಾಂಟಾಸ್ಟಿಕ್, ನೈಸ್. ಓಕೆ, ಥ್ಯಾಂಕ್ ಯು. ಲವ್ ಮಾಕ್ಟೇಲ್ 3 ಮಾರ್ಚ್ 19ನೇ ತಾರೀಕು. ಹೌ ಸ್ಪೆಷಲ್ ಅಂದರೆ ಥಿಯೇಟ್ರಿಗೆ ಬಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನುವ ಸ್ಪೆಷಲ್ ಫೀಲ್ ಏನು ಸಿಗುತ್ತೆ ಒಬ್ಬ ನೋಡುಗನಿಗೆ? ಸರ್, ವಿಜುವಲಿ, ಮ್ಯೂಸಿಕ್, ಅಫ್ಕೋರ್ಸ್ ಕತೆ, ಸಿನಿಮಾ ಕತೆ, ನಿಮಗೆ ಎಲ್ಲ ಥರದ್ರಲ್ಲೂ ನಾನು ಅಂದರೆ ಇನ್ಫ್ಯಾಕ್ಟ್ ನಾನು ಹೇಳೋದೇನಂತಂದರೆ ನಾವು ಪ್ರೊಡಕ್ಷನ್ ಹೌಸ್ ಆಗೂ ಗ್ರೋ ಆಗಿದ್ದೀವಿ. ಎಲ್ಲ ಆಸ್ಪೆಕ್ಟಲ್ಲೂ ಕೂಡ ನಿಮಗೆ 3 ಸಿನಿಮಾ ಕ್ವಾಲಿಟಿ, ನಿಮಗೆ ಆ ಎಕ್ಸ್ಪೀರಿಯನ್ಸೇ ಬೇರೆ ಆಗುತ್ತೆ. ಮೊನ್ನೆ ನಾವು ಇನ್ಫ್ಯಾಕ್ಟ್ ಸಿನಿಮಾ ಅಲ್ಲ, ಬರೀ ಸಾಂಗ್ಗಳನ್ನ ಕೇಳ್ಬೇಕಾದ್ರೆ ನಮ್ಗದು ಸೆನ್ಸ್ ಆಗ್ತಾ ಇದೆ ಸಿನಿಮಾ ನೋಡ್ಬೇಕಾದ್ರೆ. ಸೊ ಆ ಎಕ್ಸ್ಪೀರಿಯನ್ಸ್ ಜನಗಳು ಮಾಡ್ಲಿ ಅನ್ನೋದು ನಮ್ಗೊಂದು ಖುಷಿ ಇದೆ. ನಿರೀಕ್ಷೆಗಳು ಬಹಳ ಇದೆ, ಬಿಕಾಸ್ ನಮ್ಮೆಲ್ಲರಿಗೂ ಆಸೆ ಇದೆ ಬೇರೆ ಇಂಡಸ್ಟ್ರಿಗೆ ಹೋಲಿಸ್ಕೊಂಡ್ರೆ ನಮ್ಮ ಇಂಡಸ್ಟ್ರಿ ಚೆನ್ನಾಗಿ ಬೆಳಿಬೇಕು ಅಂತ. ಈ ಮೂಲಕ ನಾವೆಲ್ಲರೂ ಕೂಡ ಥಿಯೇಟರ್ ಮತ್ತೆ ಹೋಗೋ ಹಾಗಾಗಬೇಕು. ಇಂಡಸ್ಟ್ರಿ ಬೆಳವಣಿಗೆಯಲ್ಲಿದೆ, ಆ ಕಾಂಟ್ರಿಬ್ಯೂಷನ್ಲಿ ನೀವು ಇರಬೇಕು ಅಂತ ನಾವು ಆಸೆ ಪಡ್ತಾ ಇದ್ದೀವಿ. ಸರ್, ಐ ಪ್ರಾಮಿಸ್ ಯು ದಿಸ್ ವಿಲ್ ಬಿ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಫಿಲ್ಮ್ ಆಫ್ ದಿಸ್ ಇಯರ್. ನೈಸ್. ಅದನ್ನ ಪ್ರಾಮಿಸ್. ಐ ಸ್ಟಿಲ್ ರಿಮೆಂಬರ್. ಸೂಪರ್ ಇರ್ಬೇಕು ಇವೆಲ್ಲ ಸಿನಿಮಾ ಥಿಯೇಟರ್ ಬಂದಂಗೆ. ಈ ಸಿನಿಮಾಗಳಿಗೂ ಹಾಗಿರ್ಬೇಕು, ಬಿಕಾಸ್ ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ 2 ಎಲ್ಲ ಬಂದಾಗ, ಸಿನಿಮಾಗ್ರಾಫರ್ ಆದಾಗ, ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಬಂದಾಗ, ಬೆಸ್ಟ್ ಸಿನಿಮಾ ಅವಾರ್ಡ್ ಬಂದಾಗ, ತುಂಬಾ ಅವಾರ್ಡ್ಗಳನ್ನ ನೀವು ತೆಕ್ಕೆಗೆ ಬಾಚಿಕೊಂಡಾಗ, ಈ ಥರದೆಲ್ಲ ನೋಡಿದಾಗ ನಮ್ಗೆ ಬಹಳ ಖುಷಿ ಆಗ್ತಿತ್ತಿಲ್ಲ ಅಂತಲ್ಲ. ಬಟ್ ಅಲ್ಟಿಮೇಟ್ಲಿ ಜನ ಒಪ್ಪಿ, ಜನ ಖುಷಿ ಪಟ್ಟರೆ ಅದಕ್ಕಿಂತ ಅವಾರ್ಡ್ ಇನ್ನೊಂದು ಬೇಕಾಗಿಲ್ಲ. ಜನರಲಿ ವಿ ಮೆನ್ಷನ್, ಬಟ್ ಈ ಥರದೆಲ್ಲ ಅವಾರ್ಡ್ಗಳು ಬೆನ್ ತಟ್ಟುತ್ತೆ, ನಮಗೊಂಥರ ಹೊಸ ಉತ್ಸಾಹ ಕೊಡುತ್ತೆ. ಲೆಟ್ಸ್ ಮೇಕ್ ಅನದರ್ ಮೂವಿ, ಇಷ್ಟಪಡ್ತಾರೆ ನಮ್ಮನ್ನ ಜನ ಅಂತ ಅನ್ಸೋಕೆ ಶುರುವಾಗುತ್ತೆ. ಬಟ್ ವಾಟ್ ಯು ವಾಂಟ್ ಟು ಪ್ರಾಮಿಸ್, ಲೈಕ್ ಲವ್ ಮಾಕ್ಟೇಲ್ 3 ಇದಾದ ತಕ್ಷಣ ನಾವು ಬೇರೆ ಜಾನ್ರಿಗೆ ಹೊಟ್ಟೋಗ್ತೀವಿ, ಇನ್ನೇನೋ ಬೇರೆ ಪ್ರಪಂಚಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅನ್ನೋದೇನಾದ್ರೂ ಪ್ರಾಮಿಸ್? ನಮ್ಗೆ ಆ ಟೈಮಲ್ಲಿ ಏನ್ ಬರಿಬೇಕು ಅನ್ಸುತ್ತೆ ಅಥವಾ ಏನ್ ಸಿಗುತ್ತೆ ಅಂದ್ರೆ ವಿ ಆರ್ ಸ್ಟಿಲ್ ಓಪನ್ ಟು ದಟ್ ಐಡಿಯಾ. ಸಿನಿಮಾ ಮಾಡ್ತೀವಿ, ಏನ್ ಮಾಡ್ತೀವಿ ಅನ್ನೋದು ವಿ ಆರ್ ಓಪನ್ ಟು ದಟ್ ಐಡಿಯಾ. ನೋಡ್ಬೇಕು ಏನ್ ಎಕ್ಸೈಟ್ ಆಗುತ್ತೆ ಅಂತ. ಯಾಕಂದ್ರೆ ಕತೆನೇ ಆಕ್ಚುಲಿ ನಿಮ್ಗೆ ಕತೆನೇ ಗೊತ್ತಾಗ್ಬಿಡುತ್ತೆ ಸಿನಿಮಾ ವರ್ಕ್ ಆಗುತ್ತೆ ವರ್ಕ್ ಆಗಲ್ಲ. ಯಾಕಂದ್ರೆ ಸರ್, ಲವ್ ಮಾಕ್ಟೇಲ್ 3 ಕತೆನ 2023-24 1.25 ವರ್ಷ 1 ವರ್ಷ ಒಂದ್ ಕತೆ ಬರ್ದಿದ್ವಿ. ಆ ಸಿನಿಮಾ ಮಾಡಿಲ್ಲ ನಾವು.
ಇದುವರೆಗೂ ಮಾಡಿಲ್ವಾ? ಅಲ್ಲ, ಆ ಸಿನಿಮಾ ಕತೆ ಟೇಕ್ ಆಫ್ ಮಾಡ್ಲಿಲ್ಲ ನಾವು. ಲವ್ ಮಾಕ್ಟೇಲ್ 3ಗೆನೆ ಓಕೆ. ಅದಕ್ಕೆ 4 ವರ್ಷ ಆಗಿರೋದು. ಸೊ ಇದು ಬೇರೆ ಕಥೆ ಹಂಗಾರೆ? ಇದು ಬೇರೆ ಕತೆ. ಈ ಕತೆ ಮೇ ಅಲ್ಲಿ ಸ್ಟಾರ್ಟ್ ಆಗಿ ರಿಲೀಸ್ ಬಂದ್ಬಿಟ್ಟಿದೀವಿ. ಲಾಸ್ಟ್ ಇಯರ್ ಮೇ ಅಲ್ಲಿ ಸ್ಟಾರ್ಟ್ ಆ ಕತೆ ಇನ್ನೂ ಹಾಗೆ ಇದೆ. ಅದ್ ಮಾಡಿಲ್ಲ, ಏನೋ ವರ್ಕ್ ಆಗ್ತಿಲ್ಲ ಅಂದ್ಬಿಟ್ಟು ಒಂದೂವರೆ ವರ್ಷ. ನೋಡಿ ಎಷ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ಎಷ್ಟು ಎಫರ್ಟ್ ಇರುತ್ತೆ. ವಿ ಥಾಟ್ ಓ ಆಯ್ತು ಮುಗೀತು ಬಂತು ಹೋಗ್ತೀವಿ ಅಂದ್ಬಿಡ್ತೀವಿ. ಯಾಕೋ ಟೇಕ್ ಆಫ್ ಆಗ್ಲಿಲ್ಲ. ಆಲ್ಮೋಸ್ಟ್ 2 years. 2 years 2 years ಆದ್ರೂ ನಾವು ಟೇಕ್ ಆಫ್ ಆಗ್ತಿಲ್ಲ ಅಂದ್ರೆ ಅದ್ರಲ್ಲಿ ಏನೋ ಮೈನಸ್ ಇದೆ ಅಂತ ಅರ್ಥ. ನಮಗೆ ಧೈರ್ಯ ಬರ್ತಾ ಇಲ್ಲ, ಸೊ ಅದನ್ನ ಕಟ್ಟಿಟ್ಟು ವರ್ಕ್ ಆಗ್ತಿಲ್ಲ ಇದು ಬೇರೆ ಮಾಡಿ. ಲವ್ ಮಾಕ್ಟೇಲ್ 1 ಅಲ್ಲಿ ಮ್ಯಾಮ್ಗೆ ಮಿಸ್ಕ್ಯಾರೇಜ್ ಎಲ್ಲ ಮಾಡಿಬಿಟ್ಟು ಯಾಕೆ ನೀವು ಹ್ಯಾಪಿ ಎಂಡಿಂಗ್ ಇಡ್ಲಿಲ್ಲ ಲವ್ ಮಾಕ್ಟೇಲ್ 1ಗೆ? ಹ್ಯಾಪಿ ಎಂಡಿಂಗ್ ಇದ್ದಿದ್ರೆ ಲವ್ ಮಾಕ್ಟೇಲ್ 2 ಮತ್ತೆ 3 ಕತೆನ ನೀವು ಬರಿತಾ ಇದ್ರ? ಅಲ್ಲ, ಅದು ಎಂಡೇ ಮಾಡೋಕ್ಕಾಗಲ್ಲ ಸಿನಿಮಾ ಆ ಥರ. ಅಂದರೆ ಹ್ಯಾಪಿ ಎಂಡಿಂಗ್ ಅಂದರೆ ನೀವು ಅವನ ನಿಧಿಮಾನ ಸಿಕ್ಕಿದ್ಮೇಲೆ ಖುಷಿಯಾಗಿದ್ದಾನೆ, ಅಲ್ಲೇ ಮುಗಿದೈತೆ ಕತೆ. ನೀವು ಹೆಂಗೆ ಮುಗಿಸ್ತೀರಾ ಅದನ್ನು? ಅದು ನಿಮಗೆ ಇಂಟರ್ವಲ್ ಆದ್ಮೇಲೆ ಒಂದು 2-3 ಸೀನಲ್ಲೇ ಖುಷಿಯಾಗಿದ್ದಾನೆ ಅಂದಮೇಲೆ ಓಕೆ ಖುಷಿಯಾಗಿದ್ದಾನೆ, ನೆಕ್ಸ್ಟ್ ಏನು ಖುಷಿಯಾಗಿದ್ದಾನೆ, ಆಮೇಲೆ ಖುಷಿಯಾಗಿದ್ದಾನೆ. ನೋಡಕ್ ಕಷ್ಟ ಆಗುತ್ತಲ್ಲ ಲಾಸ್ಟ್ ಅಲ್ಲಿ, ಅದಕ್ಕೆ ಹ್ಯಾಪಿ ಅದೇ ಅಲ್ಲ ಎಮೋಷನ್ಸ್. ನಿಮಗೆ ಒಂದು ಗ್ರಾಫ್ ಬೇಕು ಯಾವಾಗಲೂ, ಕ್ಲೈಮ್ಯಾಕ್ಸು ಅದೊಂದು ಗ್ರಾಫ್ ಅಂತ ಇರುತ್ತೆ ಒಂದು ಸಿನಿಮಾದಲ್ಲಿ. ಸೊ ನೀವು ಹಂಗೆ ಮುಗ್ಸೋಕ್ಕಾಗಲ್ಲ. ಇಲ್ಲ ಇವ್ರು ತುಂಬ ಇಷ್ಟ ಆಗೋಯ್ತು, ಇವ್ರ ಅಪ್ಪ ಅಮ್ಮ ಒಪ್ಪಲಿಲ್ಲ, ಅವ್ರ ಅಪ್ಪ ಅಮ್ಮನ ಹತ್ರ ಫೈಟ್ ಮಾಡಿ ಆಮೇಲೆ ನಾನು ಅವಳನ್ನ ಮದುವೆ ಆಗ್ತೀನಿ, ಅದೇ ಹ್ಯಾಪಿ ಎಂಡಿಂಗ್ ಕೊಡ್ಬೋದು. ಅವಾಗ ಲವ್ ಮಾಕ್ಟೇಲ್ ನೀವು ಏನು ಇಷ್ಟೊಂದು ಇಷ್ಟಪಟ್ಟಿದ್ರೆ ಆ ಥರ ಆಗ್ತಿರಲಿಲ್ಲ. ಓಕೆ, ಇನ್ನೊಂದು ಕಮರ್ಷಿಯಲ್ ಸಿನಿಮಾ ಥರ ಆಗ್ಬಿಡ್ತಿತ್ತು. ನಿಮಗೆ ಆ ಡೆಪ್ತು, ಆ ಎಮೋಷನ್ನು, ಆ ಕ್ಯಾರೆಕ್ಟ್ರು ಅದು ಅರ್ಥ ಆಗಿ ಅವರು ಆ ಕ್ಯಾರೆಕ್ಟರ್ ಅಷ್ಟು ಪ್ರೀತಿ ಮಾಡ್ತಿದ್ದೀರಾ ಅಂತ ಅಂದಾಗ ನಿಮ್ಗೆ ಈ ಥರದ್ದು ಯಾವಾಗಲೂ ಏನು ಗೊತ್ತಾ, ಒಂದು ವಾವ್, ಒಂದು ಬೆಸ್ಟ್ ಸಿನಿಮಾ ಅಂತ ಆಗೋದು ಕಳ್ಕೊಂಡಾಗ ಮಾತ್ರ. ತ್ಯಾಗಗಳು ಮಾಡಿದಾಗ ಸಿನಿಮಾ ಗ್ರಾಫ್ ಅಂತ ನೋಡಿದಾಗ ಕಾಮಿಡಿ, ಎಮೋಷನ್ಸ್ ಎಲ್ಲಾದು ಇದ್ದಾಗ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಸಿಗುತ್ತೆ ಥಿಯೇಟರ್ ಇಂದ. ರೋಮಿಯೋ ಜೂಲಿಯಟ್ ಮದುವೆ ಆಗ್ಬಿಟ್ಟಿದ್ರೆ ರೋಮಿಯೋ ಜೂಲಿಯಟ್ ಅಂತ ಯಾರು ಕಂಟಿನ್ಯೂ ಮಾಡ್ತಿರ್ಲಿಲ್ಲ, ಮರ್ತ್ಬಿಟ್ಟಿರೋರು ಯಾರೋ ಬಿಟ್ಟು ಮದುವೆ ಆದ್ರು ಅಂತ. ಅದೊಂದು ಸ್ಮಾರಕ. ಯುರೋಪ್ ಟ್ರಿಪ್ ಹೋದಾಗೆಲ್ಲ ಅದನ್ನ ನೋಡ್ಕೊಂಡ್ ಬರ್ತಾರೆ, ಪೂರ್ತಿ ಅದೆಲ್ಲ ಇದ್ ಮಾಡ್ಕೊಂಡ್ ಬರ್ತಾರೆ. ಏನೋ ನಂಗೆ ಅನ್ಸಿದ್ದು ಇವರೆಲ್ಲರ ಮಾತು, ಕ್ವಶನ್ಸ್ಗಳನ್ನ ಕೇಳಿದ್ಮೇಲೆ ಪ್ರೇಕ್ಷಕ ಎಷ್ಟು ಜಾಣರಾಗಿದ್ದಾರೆ ಅಂತ. ನೀವು ಸುಮ್ಮನೆ ಕೊಟ್ರಿ ನಾವು ನೋಡ್ಬಿಟ್ವಿ ಅಂತಲ್ಲ, ನೀವು ಕೊಡೋ ಪ್ರಾಡಕ್ಟ್ನ ನಾವು ಹೆಂಗೆ ಅಳೆದು ತೂಗಿ ಏನೇನು ಮಾಡ್ತೀವಿ ಮತ್ತು ಬೆಸ್ಟ್ ಇದ್ರೆ ನಾವು ಹೆಂಗೆ ಒಪ್ಕೋತೀವಿ, ನಿಮ್ಮನ್ನ ಇಷ್ಟಪಡ್ತೀವಿ. ಲವ್ ಮಾಕ್ಟೇಲ್, ವಿ ವಿಶ್ ಯು ಆಲ್ ಗುಡ್ ಸಕ್ಸಸ್. ಲವ್ ಮಾಕ್ಟೇಲ್ 3 ಪ್ರತಿ ಲೆವೆಲ್ಲು ಚೇಂಜ್ ಮಾಡ್ತಿದ್ದೀರಿ. ಇದು ಇನ್ನೊಂದು ಲೆವೆಲ್ಗೆ ಹೋಗ್ತಾ ಇದೆ. ಆ ಲೆವೆಲ್ ಕನ್ನಡ ಸಿನಿಮಾ ಜಗತ್ತನ್ನು ಇನ್ನೂ ಹೆಚ್ಚು ಎತ್ತರಕ್ಕೆ ಕೊಂಡೊಯ್ಯಲಿ ಅಂತ ಮನಸ್ಪೂರ್ವಕವಾಗಿ, ಹೃದಯಪೂರ್ವಕವಾಗಿ ನಾವೆಲ್ಲರೂ ಕೂಡ ಆಶಯವನ್ನು ವ್ಯಕ್ತಪಡ್ತೇವೆ. ಯಾರ್ಯಾರೆಲ್ಲ ಪ್ರಶ್ನೆ ಕೇಳಿದ್ರು ಅವ್ರಿಗೊಂದು ಪ್ರೀತಿಯ ಗೌರವ ನಾವು ಕೊಡಬೇಕು. ಸೊ ಹಾಗಾಗಿ ಬಾಯ್ ಸರ್ 1 second. ಬಟ್ ಅಂದ್ರೆ ನಮ್ಗೆ ಸೋಷಿಯಲ್ ಮೀಡಿಯಾಲಿ ಅಥವಾ ಮತ್ತೊಂದ್ರಲ್ಲಿ ಬಹಳಷ್ಟು ಜನ ಮೆಸೇಜ್ ಮಾಡ್ತಿರ್ತಾರೆ. ಕೆಲವು ಓದಿರ್ತೀವಿ, ಕೆಲವು ಮೆಸೇಜ್ಗಳನ್ನ ಓದಕ್ ಆಗಿರಲ್ಲ. ಬಟ್ ಇವರೆಲ್ಲ ಅಂದ್ರೆ ಎದುರುಗಡೆ ಆ ಪ್ರೀತಿ ರಿಸೀವ್ ಮಾಡೋದಿದೆಯಲ್ಲ, ದಟ್ ಇಸ್ ಅ ವೆರಿ ಸ್ಪೆಷಲ್ ಫೀಲಿಂಗ್. ಅಂಡ್ ಥ್ಯಾಂಕ್ ಯು ಆಲ್ ಸೋ ಮಚ್. ನೀವೆಲ್ಲ ಎಷ್ಟು ದೂರದಿಂದ ಬಂದಿದ್ದೀರಾ, ಟೈಮ್ ಮಾಡ್ಕೊಂಡು ಬಂದಿದ್ದೀರಾ. ವಿ ಆರ್ ಸೋ ಗ್ರೇಟ್ಫುಲ್ ಅಂಡ್ ಬ್ಲೆಸ್ಡ್ ಅಂಡ್ ಹ್ಯಾಪಿ ಟು ಹ್ಯಾವ್ ಯು ಆಲ್. ತುಂಬಾ ಇಂಟರ್ವ್ಯೂ ಮಾಡಿದೀವಿ, ಬಟ್ ಇದೊಂದು ತುಂಬಾ ಸ್ಪೆಷಲ್ ಅನ್ಸ್ತದೆ ನನಗೆ. ವೆರಿ ಸ್ಪೆಷಲ್ ಇಂಟರ್ವ್ಯೂ ಅಂಡ್ ನೋಬಡಿ ಬೆಟರ್ ದನ್ ಹರೀಶ್ ಸರ್, ಆಫ್ ಕೋರ್ಸ್. ಅಲ್ಲ, ಯಾರು ಇಂಟರ್ವ್ಯೂ ಮಾಡಿದ್ರೆ ಕಮೆಂಟ್ಸ್ ಅಲ್ಲಿ ನಮ್ಗೆ ಇಷ್ಟ ಆಯ್ತು, ನಮ್ಗೆ ಇವ್ರು ಇಷ್ಟ, ಅವ್ರ ಇಷ್ಟ ಅನ್ನೋದು ಕೇಳೋದು ಬೇರೆ. ಬಟ್ ಎದುರುಗಡೆ ಅವರು ಎಕ್ಸ್ಪ್ರೆಸ್ ಮಾಡ್ತಾರಲ್ಲ, ಐ ಥಿಂಕ್ ತುಂಬಾ ಖುಷಿ ಆಯ್ತು. ಓಕೆ, ಯಾರು ಪ್ರಶ್ನೆ ಕೇಳಿದ್ರಿ ಅವ್ರಿಗೆ ಅವರ ಇಬ್ಬರ ಆಟೋಗ್ರಾಫ್ ಮಗ್ ಬರ್ತಾ ಇದೆ. ಇಲ್ಲಿಬ್ರು ಒಂದು ಹೊಸ ಎಕ್ಸ್ಪೀರಿಯನ್ಸ್ ಹೇಗೆ ಈ ಆಡಿಟೋರಿಯಂ ಅಲ್ಲಿ ಆಯ್ತೋ, ಒಂದು ಫ್ಯಾನ್ಸ್ ಮೀಟಪ್. ನನ್ನ ಪ್ರಕಾರ ಲವ್ ಮಾಕ್ಟೇಲ್ 3 ಮಾರ್ಚ್ 19ನೇ ತಾರೀಕು ಅಫಿಷಿಯಲ್ ಆಗಿ ರಿಲೀಸ್ ಆಗ್ತಾ ಇದೆ ವರ್ಲ್ಡ್ ವೈಡ್. ಅದಕ್ಕೆ ಮುಂಚೆನೆ ಈಗಾಗಲೇ ಪ್ರೀಮಿಯರ್ ಶೋ ಅದು ಕೂಡ ಟಿಕೆಟ್ ಬುಕ್ ಆಗೋಗಿದೆ. ಯಾರು ಬಂದಿರೋ ಕೇಳ್ತಿರೋ, ಕೃಷ್ಣ ಅವರೇ ಅಲ್ಲೂ ಟಿಕೆಟ್ ಸಿಗ್ತಿಲ್ಲ, ಏನ್ ಮಾಡೋದು ಅಂತ ಸೊಲ್ಯೂಷನ್ ಕೊಟ್ಬಿಡಿ. ಇಲ್ಲ, ಒಂದಷ್ಟು ಎಕ್ಸ್ಟ್ರಾ ಶೋಸ್ಗಳು ಓಪನ್ ಮಾಡ್ತೀವಿ. ಓಕೆ,
ಸೊ ಬುಕ್ ಮೈ ಶೋ ನೀವು ಬುಕ್ ಮಾಡ್ಕೋಬೋದು. ಖಂಡಿತವಾಗ್ಲೂ ಎಕ್ಸ್ಟ್ರಾ ಶೋಸ್ಗಳೆಲ್ಲ ಓಪನ್ ಮಾಡ್ತಾರೆ. ಸೊ ಡೇ ಹತ್ರ ಬರ್ತಿದ್ದ ಹಾಗೇನೆ ಡಿಮ್ಯಾಂಡ್ ಜಾಸ್ತಿ ಆಗ್ತಿರುತ್ತೆ, ಎಕ್ಸ್ಟ್ರಾ ಶೋ ಆಗ್ತಿರುತ್ತೆ. ಎಲ್ಲಿರ್ತೀರಿ 19ನೇ ತಾರೀಕು ನೀವಿಬ್ರು? ಇನ್ನೂ ಗೊತ್ತಿಲ್ಲ, ಡಿಸೈಡ್. ಆಕ್ಚುಲಿ ಏನಂದ್ರೆ ನಮ್ಮ ಮನೆ ಇರೋದು ಒರೇನ್ ಮಾಲ್ ಎದುರುಗಡೆನೆ. ಹೌದು. ಸೊ ನಾವು ಜನರಲ್ ಏನಂತೆ ಒರೇನ್ ಮಾಲ್ ನೋಡ್ತೀವಿ, ಪ್ರೀಮಿಯರ್ ಶೋಸ್ ಯಾವಾಗಲೂ ನೋಡ್ತೀವಿ. ಒಂದು ಶೋ ಬಿಟ್ಟಿದ್ವಿ, ನಾವಿಬ್ರು ಟಿಕೆಟ್ ಬುಕ್ ಮಾಡ್ಕೊಂಡಿಲ್ಲ ನಾವು. ಓಕೆ. ನೋಡಿದ್ರೆ ಎಲ್ಲ ಸೋಲ್ಡ್ ಔಟ್. ಈಗ ನೀವಿಬ್ರು ಒಳಗಡೆ ಹೋಗ್ಬೇಕು ಅಂದ್ರೆ ಟಿಕೆಟ್ ಬೇಕಿಲ್ಲ ನಿಮಗೆ. ಟಿಕೆಟ್ ಇಲ್ಲ. ಹೆಂಗಿದೆ ನೋಡಿ ಕಥೆ ಅಂತ. ಬಟ್ ಸ್ಟಿಲ್ ಆ ಥರದೊಂದು ಅಂದ್ರೆ ನೋಡುಗರನ್ನ ಸೆಳೆಯುವ ಸಿನಿಮಾಗಳು, ಕಥೆಗಳೆಲ್ಲ ಇರುತ್ತಲ್ಲ ಸತ್ವಯುತವಾಗಿ, ಆ ಥರದ್ದು ಕೊಡೋ ಪ್ರಯತ್ನ ನಿಮ್ಮಿಂದ ಕಂಟಿನ್ಯೂಸ್ ಆಗ್ತಾ ಇದೆ. ಜನ ಕೂಡ ಅಂದ್ರೆ ನೋಡುಗರು ನಿಮ್ಮನ್ನ ಇಷ್ಟಪಡೋರು ನಿಮ್ಮನ್ನ ಯಾವತ್ತೂ ಕೈ ಬಿಟ್ಟಿಲ್ಲ, ಈಗಲೂ ಕೈ ಬಿಡಲ್ಲ. ಆ ಸಕ್ಸಸ್, ಆ ಯಶಸ್ ನಿಮ್ಮಿಬ್ಬರಿಗೆ ಸಿಗ್ಲಿ ಅನ್ನೋದು ನಮ್ಮೆಲ್ಲರ ಪ್ರೀತಿಯ ಹಾರೈಕೆ. ಬಿಗ್ ರೌಂಡ್ ಆಫ್ ಅಪ್ಲಾಸ್. ಥ್ಯಾಂಕ್ ಯು. ವಿಶ್ ಯು ಆಲ್ ಗುಡ್ ಸಕ್ಸಸ್. ಲವ್ ಮಾಕ್ಟೇಲ್ 3 ನೋಡಿದ್ಮೇಲೆ ನಿಮ್ ಜೊತೆ ಮಾತಾಡ್ತೀವಿ ನಾವು. ಅಫ್ಕೋರ್ಸ್ ನಿಮ್ಗೆ ಏನಾದ್ರು ಹೇಳ್ಬೇಕು ಅನ್ಸಿದ್ರೆ ಸೋಷಿಯಲ್ ಮೀಡಿಯಾ ಇದ್ದೇ ಇದೆ, ಅದನ್ನ ಹಾಕಿ ಟ್ಯಾಗ್ ಮಾಡಿ ಉತ್ತರ ಕೊಡ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಮಿಲನ. ಅಂಡ್ ಡೈರೆಕ್ಟರ್ ಅಂಡ್ ಆಕ್ಟರ್, ಆಫ್ ಕೋರ್ಸ್ ನೀವು ಕೂಡ ಪ್ರೊಡ್ಯೂಸರ್. ಥ್ಯಾಂಕ್ ಯು ಡಾರ್ಲಿಂಗ್ ಕೃಷ್ಣ. ಥ್ಯಾಂಕ್ಸ್ ಅ ಲಾಟ್. ಆಲ್ ದಿ ಬೆಸ್ಟ್. ಒಳ್ಳೆದಾಗ್ಲಿ. ಮತ್ತೆ ಸಿಗ್ತೀವಿ ಮುಂದಿನ ಸ್ಪೆಷಲ್ ಎಪಿಸೋಡ್ ನಲ್ಲಿ. ಅಲ್ಲಿ ತನಕ ನೀವು ಯಾವಾಗ್ಲೂ ನೋಡ್ತಾರೆ ಇದು ನ್ಯೂಸು. ನಾನು ಹರೀಶ್ ನಾಗರಾಜು. ನಮಸ್ಕಾರ.